ಶುರುವಾಗಲಿದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್. ರಜತ್ ಶರ್ಮಾ ಅವರ ಜೊತೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಪ್ರಸ್ತುತಪಡಿಸ್ತಾ ಇರೋದು ಎಂಥ ವ್ಯಕ್ತಿತ್ವದವರನ್ನ ಅಂದ್ರೆ, ಅವರು ಇಡೀ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸಿದ್ರು. ಹಳೆ ಕಾಲದ ಗಾಂಧಿವಾದಿ ನಾಯಕ. ಅವರು ಹೊಸ ಪೀಳಿಗೆಯಲ್ಲಿ ಹೊಸ ಚೈತನ್ಯವನ್ನ ಮೂಡಿಸಿದ್ದಾರೆ. ನಾನು ಆಹ್ವಾನಿಸ್ತಾ ಇದ್ದೇನೆ ಅಣ್ಣಾ ಹಜಾರೆ ಅವರನ್ನ. ಅಣ್ಣಾ ಹಜಾರೆ. ಮತ್ತೆ ಸ್ನೇಹಿತರೆ, ಆಹ್ವಾನಿಸ್ತಾ ಇದ್ದೇನೆ ಈ ಪೂರ್ತಿ ಅಭಿಯಾನದಲ್ಲಿ ಅಣ್ಣಾ ಹಜಾರೆ ಅವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಯಾರು ಈ ಹೋರಾಟ ಮಾಡಿದ್ರೋ ಅಂತ ಆಕ್ಟಿವಿಸ್ಟ್ ಅರವಿಂದ್ ಕೇಜ್ರಿವಾಲ್ ಅವರನ್ನ. ಆಪ್ಕಿ ಅದಾಲತ್ನ ಈ ವಿಶೇಷ ಮೊಕದ್ದಮೆಗಾಗಿ ನಾವು ಜಡ್ಜ್ ಆಗಿ ಇವತ್ತು ಆಹ್ವಾನಿಸಿದ್ದೇವೆ ಜನಸತ್ತಾದ ಸಂಪಾದಕ ಓಂ ಥಾನ್ವಿ ಅವರನ್ನ. ಓಂ ಥಾನ್ವಿಜಿ. ಇವತ್ತಿನ ಮೊಕದ್ದಮೆಯನ್ನ ಶುರು ಮಾಡೋದಕ್ಕಿಂತ ಮೊದಲು ಇವತ್ತಿನ ಜಡ್ಜ್ ಓಂ ಥಾನ್ವಿ ಅವರ ಅನುಮತಿ ಪಡೆಯೋಣ ಇವತ್ತಿನ ವಿಚಾರಣೆ ಶುರು ಮಾಡೋದಕ್ಕೆ. ವಿಚಾರಣೆ ಶುರುವಾಗ್ಲಿ. ಈಗ ಮೊಕದ್ದಮೆ ಶುರುವಾಗುತ್ತೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಅಣ್ಣಾ ಹಜಾರೆ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಅಣ್ಣಾ ಹಜಾರೆ ಅವರ ಮೇಲೆ ಇರುವ ಆರೋಪ, ಇವರು ಲೋಕಪಾಲ್ ಹೆಸರಿನಲ್ಲಿ ಸೂಪರ್ ಗವರ್ನಮೆಂಟ್ ಮಾಡೋಕೆ ಇಷ್ಟಪಡ್ತಾರೆ. ಅಣ್ಣ, ಭಾರತ ಸರ್ಕಾರದ ಯಾರು ದೊಡ್ಡ ದೊಡ್ಡ ನಾಯಕರಿದ್ದಾರೋ, ಶಕ್ತಿಶಾಲಿ ಮಂತ್ರಿಗಳಿದ್ದಾರೋ, ಅವರು ಏನ್ ಹೇಳ್ತಾರೆ ಅಂದ್ರೆ, ನೀವೇನು ಲೋಕ್ಪಾಲ್ನ ಡಿಮ್ಯಾಂಡ್ ಮಾಡ್ತಾ ಇದ್ದೀರೋ, ಲೋಕ್ಪಾಲ್ನ ಮಾಡಿ ನೀವು ಒಂದು ಎಂತ ಬಾಡಿ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಅದು ಎಲ್ರ ಮೇಲೂ ಆಳ್ವಿಕೆ ಮಾಡೋ ಹಾಗೆ ಸೂಪರ್ ಸರ್ಕಾರ ಮಾಡೋದಕ್ಕೆ ಇಷ್ಟಪಡ್ತಿದ್ದೀರಾ. ಅದು ಹಾಗಲ್ಲ. ನಮ್ಮ ಬೇಡಿಕೆ ಏನು ಅಂತಂದ್ರೆ, ಲೋಕ್ಪಾಲ್ನಂತ ಕಾನೂನು ಆಗ್ಲಿ, ಅದರಿಂದ ಕರಪ್ಷನ್ಗೆ ಬ್ರೇಕ್ ಬೀಳುತ್ತೆ. ಆಗ ಭಾರತ ಭ್ರಷ್ಟಾಚಾರ ಮುಕ್ತ ಭಾರತವಾಗಿ ನಿರ್ಮಾಣ ಆಗುತ್ತೆ. ನಮ್ಮ ಬೇಡಿಕೆ ಇದಾಗಿದೆ. ಮತ್ತೆ ಇದಕ್ಕೋಸ್ಕರ ನಾವೆಲ್ಲ ಏನು ಸಿವಿಲ್ ಸೊಸೈಟಿ ಕಡೆಯಿಂದ ಈ ಬೇಡಿಕೆನ ಇಟ್ಟಿದ್ದೀವಿ. ನೋಡಿ, ಇದರಲ್ಲಿ ನಮ್ ಕಡೆಯಿಂದ ಸರ್ಕಾರದ ಮೇಲೆ ಯಾವುದೇ ತರದ ಪ್ರೆಷರ್ನ ತರ್ತಾ ಇಲ್ಲ. ಇಲ್ಲ, ಆದ್ರೆ ಅಣ್ಣ, ನೀವ್ ಏನು ಬಿಲ್ ಮಾಡ್ತಿದ್ದೀರೋ, ನೀವು ಅರವಿಂದ್ ಕೇಜ್ರಿವಾಲ್ ಅದ್ರ ಬಗ್ಗೆ ಜಾಸ್ತಿ ಹೇಳ್ಬೋದು. ಮತ್ತೆ ವಿಶೇಷವಾಗಿ ನಿಮ್ ಮೇಲೆ ತುಂಬಾನೇ ಆರೋಪ ಬರ್ತಾ ಇದೆ. ಏನಂದ್ರೆ, ನೀವು ಆ ತರದ ಬಿಲ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ರೆ ಮತ್ತೆ ಅಂಥ ವ್ಯಕ್ತಿಯನ್ನ ಲೋಕ್ಪಾಲ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ. ಯಾರ ಹತ್ರ ದೇವರಿಗಿಂತ ಜಾಸ್ತಿ ಶಕ್ತಿ ಇರುತ್ತೋ, ಯಾರು ಪ್ರಧಾನಮಂತ್ರಿಗಿಂತಲೂ ದೊಡ್ಡವರಾಗಿರ್ತಾರೋ, ಯಾರು ಮುಖ್ಯ ನ್ಯಾಯಾಧೀಶರಿಗಿಂತಲೂ ದೊಡ್ಡವರಾಗಿರ್ತಾರೋ. ನೋಡಿ, ಇದು ತಪ್ಪಾದ ವದಂತಿ ಆಗಿದೆ. ಮತ್ತೆ ಸಾಕಷ್ಟು ಜನರ ಮನಸ್ಸಲ್ಲಿ ಈ ತಪ್ಪಾದ ವದಂತಿಯನ್ನ ಹಬ್ಬಿಸಲಾಗ್ತಿದೆ. ಲೋಕ್ಪಾಲ್ನಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನ್ ಇರ್ತಾನೋ ಅವನ ಹತ್ರ ಒಂದ್ ವೇಳೆ ಪ್ರಧಾನಮಂತ್ರಿ ವಿರುದ್ಧ ಯಾವ್ದಾದ್ರೂ ದೂರು ಬಂದ್ರೆ, ಅಥವಾ ಚೀಫ್ ಜಸ್ಟಿಸ್ ವಿರುದ್ಧ ಯಾವ್ದಾದ್ರೂ ದೂರು ಬಂದ್ರೆ, ಅಥವಾ ಒಂದ್ ವೇಳೆ MP, ಮಂತ್ರಿ ಅಥವಾ ಯಾರಾದ್ರೂ ಜವಾನ ಯಾರ್ದಾದ್ರೂ ವಿರುದ್ಧ ಒಂದ್ ವೇಳೆ ಭ್ರಷ್ಟಾಚಾರದ ದೂರು ಬಂದ್ರೆ, ಅವನು ಕೇವಲ ದೂರಿನ ಬಗ್ಗೆ ತನಿಖೆ ಮಾಡ್ಬೋದಷ್ಟೇ. ಅವನಿಗೆ ಆರ್ಡರ್ ಕೂಡ ಕೊಡೋಕ್ಕಾಗಲ್ಲ. ನೋಡಿ, ನಾನೇನು ಸರ್ಕಾರದ ಮಾತುಗಳನ್ನ ಕೇಳಿದ್ನೋ ಅದ್ರಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ಇದೇನು ಬಾಡಿ ಇರುತ್ತೋ, ಯಾವ್ದನ್ನ ಅಣ್ಣಾ ಹಜಾರೆ ಮಾಡ್ತಾರೋ ಅದು ಹೇಗನ್ಸುತ್ತೆ ಅಂದ್ರೆ, ಅವರು ಅರವಿಂದ್ ಕೇಜ್ರಿವಾಲ್ ಅವರನ್ನ ಲೋಕ್ಪಾಲ್ ಮಾಡ್ಬಿಡ್ತಾರೆ, ಅವರು ಎಲ್ರ ಮೇಲೆ ಅಧಿಕಾರ ಚಲಾಯಿಸ್ತಾರೆ ಅಂತ. ನಾವ್ ಇದನ್ನಂತೂ ನಿರೀಕ್ಷೆ ಮಾಡಕ್ ಆಗಲ್ಲ. ಏನಂದ್ರೆ, ಲೋಕ್ಪಾಲ್ ರಾಜಾಜಿ ಅವರ ಮುಂದೆ ಎ ರಾಜಾ ಅಥವಾ ಕಲ್ಮಾಡಿ ಅವರ ಮುಂದೆ ಕೈ ಮುಕ್ಕೊಂಡು ಮತ್ತೆ ಹೇಳ್ತಾನೆ, ನೀವು ನಿಮ್ಮ ಲಂಚಗುಳಿತನದ ಬಗ್ಗೆ ನಮಗೆ ಹೇಳ್ಬಿಡಿ ಅಂತ. ಆ ತರ ಅಂತೂ ಲಂಚಗುಳಿತನದ ಬಗ್ಗೆ ಹೇಳಕ್ ಆಗಲ್ಲ ಅಲ್ವಾ. ಅವ್ರ ಮೇಲೆ ರೈಡ್ ಕೂಡ ಮಾಡ್ಬೇಕಾಗುತ್ತೆ, ಅವರನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಎಲ್ಲ ಪವರ್ಸ್ ಏನು CBI ಹತ್ರ ಇದೆಯೋ, ಕೇವಲ ಅದೇ ಪವರ್ಸ್ ನ ಲೋಕ್ಪಾಲ್ಗೆ ಕೊಡಲಾಗ್ತಿದೆ. ಅದರ್ವೈಸ್ ಒಂದು ಅಂತ ಪವರ್ ಇಲ್ಲ ಯಾವ್ದು ಅವ್ರಿಗೆ ಕೊಡಲಾಗ್ತಿದೆ ಅನ್ನೋದು. ಆದ್ರೆ ನೀವೇನ್ ಹೇಳ್ತೀರಾ, ಲೋಕ್ಪಾಲ್ ಹತ್ರ ಶಕ್ತಿ ಇರುತ್ತಾ ಅಥವಾ ಇರಲ್ವಾ? ಇಲ್ಲ, ತನಿಖೆ ಲೋಕ್ಪಾಲ್ ಕೇವಲ ತನಿಖಾ ಏಜೆನ್ಸಿ ಆಗಿದೆ. ಈ ಮಲ್ಟಿಪಲ್ ತನಿಖಾ ಏಜೆನ್ಸೀಸ್ ನ ಮರ್ಜ್ ಮಾಡ್ಬಿಡಿ ಅದ್ರೊಳಗೆ. ನಾನ್ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಕಾಮನ್ವೆಲ್ತ್ ಗೇಮ್ ಅಲ್ಲಿ ಸ್ಟ್ರೀಟ್ ಲೈಟಿಂಗ್ ನ ಕೇಸ್ ಮೇಲೆ ಮೊದಲು CVC ತನಿಖೆ ಮಾಡ್ತು, ಆಮೇಲೆ CBI ತನಿಖೆ ಮಾಡ್ತು, ಶುಂಗ್ಲು ಕಮಿಟಿ ತನಿಖೆ ಮಾಡ್ತು, ಜೈಲ್ಗೆ ಯಾರು ಹೋಗ್ಲಿಲ್ಲ. ಹಾಗಾಗಿ ನಾವು ಈ ಫ್ರಾಕ್ಚರ್ಡ್ ಮ್ಯಾಂಡೇಟ್ ಕೊಟ್ಟು ಮಲ್ಟಿಪಲ್ ಬಾಡೀಸ್ ಮಾಡಿ ಒಂದು ಎಂತ ಸಿಸ್ಟಮ್ ಮಾಡ್ಬಿಟ್ಟಿದೀವಿ ಅಂದ್ರೆ, ಅದ್ರ ಅಡಿಯಲ್ಲಿ ಯಾರು ಜೈಲಿಗೆ ಹೋಗಲ್ಲ. ತನಿಖೆ ಮೇಲೆ ತನಿಖೆ ನಡೀತಾನೆ ಇರುತ್ತೆ. ಮತ್ತೆ ಒಂದೇ ಕೇಸ್ನಲ್ಲಿ ಯಾವಾಗ 3 ಏಜೆನ್ಸೀಸ್ ತನಿಖೆ ಮಾಡ್ತಾವೋ ಆಗ ಅವು ಒಂದು ಮತ್ತೊಂದರ ಕೇಸನ್ನ ಸಾಯಿಸ್ಬಿಡ್ತವೆ ಕೋರ್ಟ್ ಒಳಗೆ ಹೋಗಿ. ನಾವು ಇದನ್ನ ಹೇಳ್ತಾ ಇದೀವಿ, ಒಂದೇ ತನಿಖಾ ಏಜೆನ್ಸಿ ಮಾಡಿ ಅಂತ. ನಮ್ಮಲ್ಲಿ ಸಾಕಷ್ಟು ಏಜೆನ್ಸೀಸ್ ಮೊದಲಿಂದಾನೇ ಇವೆ. CBI ಕೂಡ ತನಿಖೆ ಮಾಡ್ತಿದೆ, ಸಾಕಷ್ಟು ಜನರನ್ನ ಜೈಲಿಗೆ ಕೂಡ ಕಳಿಸಿದೆ. ಇತ್ತೀಚೆಗಂತೂ ತಿಹಾರ್ ಜೈಲಿನಲ್ಲಿ ಜಾಗ ಕೂಡ ಕಡಿಮೆ ಆಗಿದೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ. ವಿಜಿಲೆನ್ಸ್ ಕಮಿಷನ್ ಇದೆ, CVC ಇದೆ, ಮತ್ತೆ ಇನ್ನೇನು ಅವಶ್ಯಕತೆ ಇದೆ ಇನ್ನೊಂದು ಇದೆಲ್ಲದರ ಮೇಲೆ ಒಂದು ಬಾಡಿನ ಮಾಡೋದಕ್ಕೆ? ಈಗ ಏನು ಕೆಲವು ವ್ಯಕ್ತಿಗಳು ಜೈಲಿಗೆ ಹೋದ್ರು, ಅವರು ಪ್ರೆಷರ್ನಿಂದ ಹೋದ್ರು. ಇವತ್ತು ಸ್ವಾತಂತ್ರ್ಯದ ನಂತರ 62 ವರ್ಷಗಳಲ್ಲಿ CBI ಇನ್ಕ್ವೈರಿ ಮಾಡ್ತು.
ವಿಜಿಲೆನ್ಸ್ ಕಮಿಟಿ ಇನ್ಕ್ವೈರಿ ಮಾಡ್ತು. ಎಷ್ಟು ಜನ ಮಿನಿಸ್ಟರ್ಗಳು ಜೈಲಿಗೆ ಹೋದ್ರು, ಎಷ್ಟು ಜನ ದೊಡ್ಡ ಆಫೀಸರ್ಸ್ ಜೈಲಿಗೆ ಹೋದ್ರು ಹೇಳಿ. ಯಾಕಂದ್ರೆ CBI ವಿಜಿಲೆನ್ಸ್ ಕಮಿಟಿ ಇದೆಲ್ಲ ಗೌರ್ಮೆಂಟ್ನ ಅಂಡರ್ನಲ್ಲಿದೆ. ಮತ್ತೆ ಅವ್ರ ಮೇಲೆ ಗೌರ್ಮೆಂಟ್ದು ಪ್ರೆಷರ್ ಇರುತ್ತೆ. ಸುಮ್ಮನೆ ಕೂತ್ಕೋ ಇಲ್ಲ ಕಿವಿ ಕತ್ತರಿಸ್ತೀನಿ ಅಂತಾರೆ. ಈ ಕಾರಣದಿಂದ ಈ CBI ವಿಜಿಲೆನ್ಸ್ ಕಮಿಟಿ ಇಷ್ಟೊಂದು ದೊಡ್ಡ ದೊಡ್ಡ ಅಪರಾಧಗಳಾಗಿದ್ರು ಕೂಡ ಯಾರೂ ಜೈಲಿಗೆ ಹೋಗ್ಲಿಲ್ಲ ಇವತ್ತಿನವರೆಗೂ. ಹಾಗಾಗಿ ಇದಕ್ಕೋಸ್ಕರ ಲೋಕ್ಪಾಲ್ನ ಅಂಡರ್ನಲ್ಲಿ ಇದನ್ನ ಗೌರ್ಮೆಂಟ್ನಿಂದ ತೆಗೆದುಹಾಕಿ ಲೋಕ್ಪಾಲ್ನ ಅಂಡರ್ನಲ್ಲಿ ತನ್ನಿ. ಕೊನೆಗೆ ಜಡ್ಜ್ ಸಾಹೇಬ್ರೆ ಶಿಕ್ಷೆನ ಕೊಡಬೇಕು. ಇನ್ಕ್ವೈರಿ ಮಾಡೋದನ್ನ ಮಾತ್ರ ಲೋಕ್ಪಾಲ್ ಮಾಡುತ್ತೆ, ಸರ್ಕಾರ ಅಲ್ಲ. ಸರ್ಕಾರದ ಹತ್ರದಿಂದ ಪವರ್ ತೆಗೆದುಹಾಕಿ ಇಲ್ಲಿಗೆ ತನ್ನಿ. ಯಾಕಂದ್ರೆ ಸರ್ಕಾರಕ್ಕೆ ಪವರ್ ಕೊಟ್ರು ಸರ್ಕಾರ ಏನು ಮಾಡ್ತಾ ಇಲ್ಲ, ಅದು ಬರೀ ತನ್ನ ಲಾಭದ ಬಗ್ಗೆ ನೋಡ್ಕೊಳ್ತಾ ಇದೆ. ಈಗ ಏನಂದ್ರೆ ನಮ್ಮ ಕಡೆಯಿಂದ ಯಾರು ಒಳ್ಳೆಯವನು ಯಾರು ಕೆಟ್ಟವನು, ಯಾರನ್ನ ಹೊರಗೆ ಹಾಕ್ಬೇಕು ಯಾರನ್ನ ಹೊರಗೆ ಹಾಕಬಾರ್ದು, ಸರ್ಕಾರ ಅಂತೂ ಇದೇ ತರಾನೇ ಮಾಡ್ತಾ ಇದೆ. ಇಲ್ಲ, ನೀವು ಸರ್ಕಾರದ ರೆಕಾರ್ಡ್ ನೋಡಿ ಅಣ್ಣ. ಮಹಾರಾಷ್ಟ್ರದಲ್ಲಿ ಆದರ್ಶ ಸೊಸೈಟಿ ಹಗರಣ ಆಯ್ತು, ಆಗ ಮುಖ್ಯಮಂತ್ರಿಯನ್ನ ತೆಗೆದುಹಾಕಿದ್ರು. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಯಾವಾಗ ಭ್ರಷ್ಟಾಚಾರದ ಪ್ರಶ್ನೆ ಬಂತು, ಆಗ ಸುರೇಶ್ ಕಲ್ಮಾಡಿ ಅವರನ್ನ ಸಾಕಷ್ಟು ಜನ ಆಫೀಸರ್ಸ್ನ ಜೈಲಿಗೆ ಕಳಿಸಲಾಯ್ತು. 2G ಸ್ಕ್ಯಾಮ್ನ ವಿಷಯ ಬಂತು, ಆಗ ಎ ರಾಜಾ ಅವರನ್ನ, ಸಾಕಷ್ಟು ಶಕ್ತಿಶಾಲಿ ಕರುಣಾನಿಧಿ ಇದ್ದಾರೆ, ಅವರ ಮಗಳು ಕನಿಮೊಳಿ ಅವರನ್ನ, ಎಷ್ಟೆಲ್ಲ ಜನರನ್ನ ಜೈಲಿಗೆ ಹಾಕಿದ್ರು. ಇವೆಲ್ಲ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಕೇಸಸ್ ಆಗಿವೆ. ಯಾವಾಗ ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡುತ್ತೋ CBIಗೆ, ಅದೇ ಕೇಸ್ನಲ್ಲಿ ಇನ್ನೂ ಇವರಿಗೆಲ್ಲ ಶಿಕ್ಷೆ ಸಿಕ್ಕಿಲ್ಲ. ಇದು ಇನ್ವೆಸ್ಟಿಗೇಷನ್ ಅಷ್ಟೇ. ನಿಮಗೆ ಹಸನ್ ಅಲಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ 3 ವರ್ಷ ಬೇಕಾಯ್ತು. ರಾಜಾ ಅವರನ್ನ ಅರೆಸ್ಟ್ ಮಾಡೋದಕ್ಕೆ 2 ವರ್ಷ ಬೇಕಾಯ್ತು. ಕಲ್ಮಾಡಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ 6 ತಿಂಗಳು ಬೇಕಾಯ್ತು. ಅದು ಕೇವಲ ತನಿಖೆಗೋಸ್ಕರ. ಇವಾಗಂತೂ ಅವ್ರಿಗೆ ಶಿಕ್ಷೆ ಸಿಗುತ್ತಾ ಇಲ್ವೋ ಅಂತ ನೋಡ್ಬೇಕು. ಮತ್ತೆ ಬಾಕಿ ಎಷ್ಟು ವ್ಯಕ್ತಿಗಳು ಇವಾಗ ತಿರುಗಾಡ್ತಿದ್ದಾರೋ ಅವ್ರ ಬಗ್ಗೆ ಏನೇನೂ ಇಲ್ಲ. ನಾನು ಸರ್ಕಾರದ ಇಂಟೆನ್ಷನ್ನ ವಿಷಯ ಕೇಳ್ತಾ ಇದ್ದೆ ನಿಮ್ಮನ್ನ. ನಿಮ್ಗೆ ಅನ್ಸೋದಿಲ್ವಾ ಈ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದಕ್ಕೆ ಬಯಸುತ್ತೆ ಅಂತ? ಇಷ್ಟೊಂದು ಜನರನ್ನ ಜೈಲಿಗೆ ಕಳಿಸಿದೆ. ಒಂದು ವೇಳೆ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದಕ್ಕೆ ಬಯಸಿದ್ರೆ ಆಗ ಈ ದೇಶದ ಮೇಲೆ ಹಿಮಾಲಯದಂತ ಸಾಲದ ಬೆಟ್ಟ ಯಾಕೆ ನಿರ್ಮಾಣ ಆಯ್ತು? ಇಷ್ಟೊಂದು ಭ್ರಷ್ಟಾಚಾರ ಯಾಕೆ ಹೆಚ್ಚಾಯ್ತು? ಇವತ್ತು ಈ ದೇಶದಲ್ಲಿ ಸಾಮಾನ್ಯ ಜನರಿಗೆ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ. ಕರಪ್ಷನ್ ಅಷ್ಟು ಹೆಚ್ಚಾಗ್ತಾ ಇದೆ. ಸ್ಕೂಲ್ಗೆ ಮಕ್ಕಳನ್ನ ಅಡ್ಮಿಷನ್ಗೋಸ್ಕರ ಕರ್ಕೊಂಡು ಹೋದ್ರೆ ದುಡ್ಡು ಕೊಡದೆ ಕೆಲಸನೇ ಆಗ್ತಾ ಇಲ್ಲ. ಯಾವ್ದಾದ್ರೂ ಒಂದು ಸರ್ಟಿಫಿಕೇಟ್ ತಗೋಬೇಕಿದ್ರೆ ದುಡ್ಡು ಕೊಡದೆ ಕೆಲಸ ಆಗಲ್ಲ. ಇದೆಲ್ಲ ಸರ್ಕಾರಕ್ಕೆ ಗೊತ್ತಿಲ್ವಾ? ನೋಡಿ, ಸರ್ಕಾರಕ್ಕೆ ಒಂದ್ ವೇಳೆ ಭ್ರಷ್ಟಾಚಾರ ತಡಿಬೇಕು ಅನ್ನೋ ಮನ್ಸಿದ್ದಿದ್ರೆ ಅದನ್ನ ಯಾವಾಗ್ಲೂ ಸರಿಪಡಿಸ್ತಾ ಇತ್ತು ಸರ್ಕಾರ. ಆದ್ರೆ ಸರ್ಕಾರಕ್ಕೆ ಭ್ರಷ್ಟಾಚಾರನ ತಡೆಯೋದು ಬೇಕಾಗಿಲ್ಲ. ನನಗನ್ಸೋದೇನಂದ್ರೆ ಭ್ರಷ್ಟಾಚಾರನ ಸರಿಪಡಿಸ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿಲ್ಲ. ಯಾಕೇಳಿ? ನೋಡಿ, ಇವತ್ತು ಯಾರು ಭ್ರಷ್ಟ ವ್ಯಕ್ತಿಗಳಿದ್ದಾರೆ ಕೆಳಗಿಂದ ಹಿಡಿದು ಮೇಲಿನವರೆಗೂ, ಅದರಲ್ಲಿ ಜನಪ್ರತಿನಿಧಿ ಮತ್ತು ಆಫೀಸರ್ ಇಬ್ಬರದ್ದು ಒಳಸಂಚಿದೆ. ಮತ್ತೆ ಈ ಒಳಸಂಚಿನ ಕಾರಣದಿಂದ ಈ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ. ಇವ್ರಗಳ ಮೇಲೆ ಸರ್ಕಾರದ ಆಶೀರ್ವಾದ ಇದೆ. ಯಾಕಂದ್ರೆ ನಮ್ ಕಡೆವನಲ್ವ ಅವನು ಪಾಲಿಟಿಕ್ಸ್ನಲ್ಲಿ. ಅದಕ್ಕೆ ಈ ಕಾರಣದಿಂದ ಈ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ. ಒಂದ್ ವೇಳೆ ಇವ್ರ ಮನಸ್ಸಿನಲ್ಲಿ ಇದ್ದಿದ್ರೆ ಜಾಸ್ತಿ ಏನಲ್ಲ, 62 ವರ್ಷದಲ್ಲಿ ಏನಾಗಿಲ್ವೋ ಅದು ಕೇವಲ 10 ವರ್ಷದಲ್ಲಿ ಕರಪ್ಷನ್ಗೆ ಬ್ರೇಕ್ ಬೀಳುತ್ತೆ. ಅದು ಮನ್ಸಿಟ್ಟು ಅವರು ಕೆಲಸ ಮಾಡಿದ್ರೆ. ಮತ್ತೆ ನಮ್ಮ ನಂಬಿಕೆ ಏನು ಅಂದ್ರೆ ಲೋಕಪಾಲ್ ಬಿಲ್, ಒಂದು ವೇಳೆ ಸರಿಯಾದ ಲೋಕಪಾಲ್ ಬಿಲ್ ಬಂದ್ರೆ ಆಗ 62 ವರ್ಷದಲ್ಲಿ ಏನಾಗ್ಲಿಲ್ವೋ ಅದು 5 ವರ್ಷದಲ್ಲಿ ನಿಮ್ಗೆ ಕಣ್ಣು ಕಾಣಿಸುತ್ತೆ. ಜನರಿಗೆ ಸ್ವಾತಂತ್ರ್ಯದ ಅನುಭವ ಆಗುತ್ತೆ. ಇದನ್ನ ನೀವು ಕೂಡ ಒಪ್ಕೋತೀರಾ? ಮನಮೋಹನ್ ಸಿಂಗ್ ಪ್ರಾಮಾಣಿಕ ವ್ಯಕ್ತಿ ಅಂತ. ಅವರ ಇಂಟಿಗ್ರಿಟಿ ಮೇಲೆ ಯಾವುದೇ ಅನುಮಾನ ಪಡೋ ಹಾಗಿಲ್ಲ. ಮತ್ತೆ ಅವರಿಗಿಂತ ಪ್ರಾಮಾಣಿಕ ವ್ಯಕ್ತಿ ಯಾರಾಗೋದಿಕ್ ಸಾಧ್ಯ ಹೇಳಿ? ನಾವು ಈ ವಿಷಯನ ಒಪ್ಕೋತೀವಿ. ಇದು ನಮ್ಮ ಸೌಭಾಗ್ಯ. ಏನಂದ್ರೆ ಈ ದೇಶಕ್ಕೆ ಎಂತ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ ಅಂದ್ರೆ ಪ್ರಾಮಾಣಿಕ ಪ್ರಧಾನಮಂತ್ರಿ ಅವರು. ಖಂಡಿತ ನಾವು ಒಪ್ಕೋತೀವಿ. ಆದ್ರೆ ಪ್ರಾಮಾಣಿಕರಾಗಿದ್ರು ಕೂಡ ರಿಮೋಟ್ ಕಂಟ್ರೋಲ್ ಇದೆಯಲ್ಲ, ಪ್ರಧಾನಮಂತ್ರಿಯವರು ಒಳ್ಳೆಯವರಾಗಿದ್ರು ಏನ್ ಮಾಡ್ತಾರೆ? ರಿಮೋಟ್ ಕಂಟ್ರೋಲ್ ಇದೆ, ಸುಮ್ನೆ ಕೂತ್ಕೋ ಇಲ್ಲ ಕಿವಿ ಕತ್ತರಿಸ್ತೀನಿ ಅಂತಾರೆ. ಅವ್ರೇನ್ ಮಾಡಕ್ಕಾಗತ್ತೆ ಪಾಪ. ಅಂದ್ರೆ ಅಣ್ಣ, ಈ ವಿಷಯದ ಮೇಲೆ ಏನ್ ಗ್ಯಾರಂಟಿ ಇದೆ ಲೋಕ್ಪಾಲ್ ಏನಿದೆಯೋ ಅದರ ಕಿವಿನ್ ಯಾರು ಕತ್ತರಿಸಲ್ಲ ಅಂತ? ಲೋಕಪಾಲ್ ಪೂರ್ತಿಯಾಗಿ ಜನರ ಕಂಟ್ರೋಲ್ನಲ್ಲಿದೆ. ಪೂರ್ತಿ ಲೋಕಪಾಲ್ನ ವಿಷಯಗಳು ನೆಟ್ನಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಣಿಸುತ್ತೆ. ಸೆಲೆಕ್ಷನ್ ವ್ಯವಹಾರ ಎಷ್ಟೊಂದು ಪಾರದರ್ಶಕತೆ ಇದೆ ಅದರಲ್ಲಿ ಅಂದ್ರೆ ಇವತ್ತಿನ ಸರ್ಕಾರದ ವ್ಯವಹಾರದಲ್ಲಿ ನೋಡಿ ನೀವೇ, ಎಲ್ಲಿದೆ ಪಾರದರ್ಶಕತೆ? ಎಲ್ಲಾನು ಮುಚ್ಚಿಟ್ಕೊಂಡು ವ್ಯವಹಾರ ನಡೀತಾ ಇದೆ.
ಪಾರದರ್ಶಕತೆ ಎಷ್ಟು ಇರುತ್ತೋ ಅಷ್ಟು ಕರಪ್ಷನ್ಗೆ ಬ್ರೇಕ್ ಬೀಳುತ್ತೆ. ಇವತ್ತು ಸರ್ಕಾರದ ಎಲ್ಲ ವಿಷಯಗಳು ಮುಚ್ಚಿಟ್ಕೊಂಡು ನಡೀತಾ ಇದೆ. ನಾವು ಹೇಳೋದು ಏನಂದ್ರೆ ಸರ್ಕಾರಕ್ಕೆ, ಇದು ಜನರ ದುಡ್ಡು ಅಂತ. ಒಬ್ಬ ಭಿಕ್ಷುಕ ಕೂಡ ತನ್ನ ಟ್ಯಾಕ್ಸ್ನ ಕಟ್ತಾನೆ. ಭಿಕ್ಷುಕ, ಒಬ್ಬ ಸಾಮಾನ್ಯ ಭಿಕ್ಷುಕ, ಆತ ತನ್ನ ಗುಡಿಸ್ಲಿಗೆ ಏನಾದರೂ ವಸ್ತು ತಂದ್ರೆ ಅದರ ಟ್ಯಾಕ್ಸ್ ಕಟ್ತಾನೆ. ಹಾಗಾಗಿ ಈ ಟ್ಯಾಕ್ಸ್ನ ದುಡ್ಡು ಏನಿದೆ ಅದು ಜನರ ದುಡ್ಡಾಗಿದೆ. ಎಲ್ಲಿ ನೀವು ಖರ್ಚು ಮಾಡ್ತಿರೋ ಅಲ್ಲಿ ಜನರ ಸಹಭಾಗಿತ್ವ ತಗೊಂಡು ಯಾಕೆ ಖರ್ಚು ಮಾಡಲ್ಲ? ಅದರಲ್ಲಿ ಪಾರದರ್ಶಕತೆ ಯಾಕೆ ತರಲ್ಲ? ನಮ್ಮ ದುಡ್ಡು ಎಲ್ಲೆಲ್ಲಿ ಖರ್ಚಾಗ್ತಾ ಇದೆ, ಎಷ್ಟೆಷ್ಟು ಖರ್ಚಾಗ್ತಾ ಇದೆ ಅಂತ. ಇವತ್ತಿನ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ ಅಂದ್ರೆ, ಇವತ್ತು ನೆಟ್ನಲ್ಲಿ ನೀವು ಏನಾದರೂ ಒಂದು ಮಾಹಿತಿ ಹಾಕಿದ್ರೆ ಜನರಿಗೆ ಗೊತ್ತಾಗತ್ತೆ. ಆದ್ರೆ ಸರ್ಕಾರಕ್ಕೆ ಅದಿಷ್ಟ ಇಲ್ಲ, ಎಲ್ಲಾನು ಮುಚ್ಚಿಟ್ಕೊಂಡು ಮಾಡ್ತಾ ಇದೆ. ಒಂದ್ ವೇಳೆ ಅವರು ಪಾರದರ್ಶಕತೆ ಇಟ್ಕೊಂಡ್ರೆ ಲೋಕಪಾಲ್ನಲ್ಲಿ ಅದೇ ವಿಷಯ ಇರೋದು. ಪೂರ್ತಿ ಪಾರದರ್ಶಕತೆ, ಕಂಟ್ರೋಲ್ ಪೂರ್ತಿ ಜನರ ಕೈಯಲ್ಲಿರುತ್ತೆ. ಹೇಗೆ ಭಾರತದ ಮುಖ್ಯ ನ್ಯಾಯಾಧೀಶರು ಇದ್ದಾರಲ್ಲ, ಅವರನ್ನ ಅಪಾಯಿಂಟ್ ಮಾಡೋದಕ್ಕೆ ಕೂಡ ಒಂದು ಪ್ರೋಸೆಸ್ ಇದೆ, ಮತ್ತೆ ಅದರ ಒಳಗೆ ಸರ್ಕಾರದ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಆದ್ರೆ ಕೆಜಿ ಬಾಲಕೃಷ್ಣನ್ ಚೀಫ್ ಜಸ್ಟಿಸ್ ಆದ್ರು, ವೈ.ಕೆ. ಸಬರ್ವಾಲ್ ಚೀಫ್ ಜಸ್ಟಿಸ್ ಆದ್ರು. ಹೀಗೆ ಇಬ್ಬರು ಭಾರತದ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ಗಳ ಮೇಲೂ ಆರೋಪ ಬಂತು ಭ್ರಷ್ಟಾಚಾರದ್ದು. ಈ ಆರೋಪಗಳು ಏನ್ ಬರ್ತವೆ, ಇದೇ ಕಾರಣಕ್ಕೆ ನಾವೆಲ್ಲರೂ ಹೇಳ್ತಿದೀವಿ ಏನಂದ್ರೆ, ಇವತ್ತು ನ್ಯಾಯ ವ್ಯವಸ್ಥೆಯಲ್ಲಿ ಇವತ್ತು ಯಾರು ನಮ್ಮ ಉನ್ನತ ನ್ಯಾಯಾಧೀಶರಾಗಿದ್ದಾರೋ ಅವರು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಾರೆ. ಕಪಾಡಿ ಅವರು ಹೌದು, ತುಂಬಾ ಪ್ರಾಮಾಣಿಕ ವ್ಯಕ್ತಿಯವರು. ಆದ್ರೆ ನ್ಯಾಯ ವ್ಯವಸ್ಥೆಯಲ್ಲಿ ಕೂಡ ಕೆಲವು ವ್ಯಕ್ತಿಗಳು ಆತರ ಇದಾರಲ್ವಾ, ಕರಪ್ಷನ್ ಮಾಡೋಂಥವ್ರು. ಹಾಗಾಗಿ ಇದೇ ಕಾರಣಕ್ಕೆ ನಾವು ಹೇಳೋದೇನು ಅಂದ್ರೆ, ನ್ಯಾಯ ವ್ಯವಸ್ಥೆಯನ್ನ ಕೂಡ ಲೋಕಪಾಲ್ನ ಅಂಡರ್ ತನ್ನಿ. ಲೋಕಪಾಲ್ ಅವರಿಗೆ ಶಿಕ್ಷೆ ಕೊಡೋದಿಲ್ಲ. ಯಾರಾದ್ರೂ ನಾಗರಿಕರು ಯಾರಾದ್ರೂ ಜಡ್ಜ್ ಬಗ್ಗೆ ದೂರು ತಗೊಂಡ್ ಬಂದ್ರೆ ಅಂದ್ರೆ ಲೋಕಪಾಲ್ ಹತ್ರ, ಆಗ ಲೋಕಪಾಲ್ ಅದರ ತನಿಖೆ ಮಾಡುತ್ತೆ. ಕೇವಲ ತನಿಖೆ ಮಾಡುತ್ತೆ ಅಷ್ಟೇ. ತನಿಖೆ ಮಾಡಿದ ನಂತರ ಅದರ ವರದಿಯನ್ನ ಸುಪ್ರೀಂ ಕೋರ್ಟ್ನ ಜಡ್ಜ್ಗೆ ಕೊಟ್ಬಿಡುತ್ತೆ. ಆಗ ಸುಪ್ರೀಂ ಕೋರ್ಟ್ ಅವ್ರಿಗೆ ಪನಿಷ್ಮೆಂಟ್ ಕೊಡುತ್ತೆ, ಲೋಕಪಾಲ್ ಅಲ್ಲ, ಸುಪ್ರೀಂ ಕೋರ್ಟ್ ಕೊಡುತ್ತೆ. ನೋಡಿ, ಇವತ್ತು ಸಿಬಿಐ ಮತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಭ್ರಷ್ಟಾಚಾರದ ನಮ್ಮ ಮುಂದೆ ಕೇಸಸ್ ಇವೆಯೋ, ಈ ಭ್ರಷ್ಟಾಚಾರದ ಕೇಸಸ್ನ ತನಿಖೆ ಮಾಡ್ತಿದೆ. ತನಿಖೆನಲ್ಲಂತೂ ಯಾವುದೇ ಕೊರತೆ ಕಾಣಿಸ್ತಿಲ್ಲ. ಸರ್ಕಾರ ಅದರಲ್ಲಿ ಇಂಟರ್ಫಿಯರ್ ಕೂಡ ಮಾಡ್ತಿಲ್ಲ. ಮತ್ತೆ ಸುಪ್ರೀಂ ಕೋರ್ಟ್ ಅದನ್ನ ಮಾನಿಟರ್ ಮಾಡ್ತಿದೆ. ಹೈಕೋರ್ಟ್ನಲ್ಲೂ ಕೂಡ ಕೇಸಸ್ ಇವೆ. ಮತ್ತೆ ಆ ವ್ಯಕ್ತಿಗಳು ಜೈಲಲ್ಲಿದ್ದಾರೆ. ಮತ್ತೆ ಜನರಿಗೆ ದೊಡ್ಡ ನಿರೀಕ್ಷೆ ಇದೆ ಏನಂದ್ರೆ ಈ ಭ್ರಷ್ಟ ವ್ಯಕ್ತಿಗಳಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಯಾವಾಗ ಒಂದು ಸಿಸ್ಟಮ್ ಚೆನ್ನಾಗಿ ನಡೀತಾ ಇದೆಯೋ ಆಗ ಮಧ್ಯದಲ್ಲಿ ಲೋಕಪಾಲ್ನ ನೀವು ಯಾಕೆ ತಂದ್ರಿ? ನಾನು ಇದನ್ನ ಹೇಳ್ದೆ ನಿಮಗೆ, ಇದು ಸಿಸ್ಟಮ್ ಅಲ್ಲ, ಇದು ಕೇವಲ ಎಕ್ಸೆಪ್ಷನ್ಸ್ ಅಷ್ಟೇ. ಸುಪ್ರೀಂ ಕೋರ್ಟ್ ಸಿಬಿಐನ ಎಲ್ಲ ಕೇಸಿನ ತನಿಖೆ ಉಸ್ತುವಾರಿನ ನೋಡ್ಕೊಳ್ಳೋ ಜವಾಬ್ದಾರಿ ತಗೊಳ್ಳೋಕೆ ಆಗೋದಿಲ್ಲ. ಇದು ಅದರ ಮ್ಯಾಂಡೇಟ್ ಅಲ್ಲ, ಮತ್ತೆ ಅದರ ಹತ್ರ ಅಂತ ಯಾವುದೇ ಸಿಸ್ಟಮ್ ಇಲ್ಲ ಏನಂದ್ರೆ ಅದು ಪೂರ್ತಿ ತನಿಖೆಯ ಜವಾಬ್ದಾರಿ. ಏನ್ ನೀವಿವಾಗ ಹೇಳಿದ್ರಿ ಸುಪ್ರೀಂ ಕೋರ್ಟ್ ಯಾಕೆ ಮಾಡಕ್ ಆಗಲ್ಲ ಅಂತ, ಎಕ್ಸಾಕ್ಟ್ಲಿ ಅದು ಏನು ವ್ಯಾಕ್ಯೂಮ್ ಇದೆಯೋ ಅದು ಲೋಕಪಾಲ್ ಪೂರ್ತಿ ಮಾಡ್ತಿದೆ. ಲೋಕಪಾಲ್ ಒಂದು ಇಂಡಿಪೆಂಡೆಂಟ್ ಬಾಡಿ ಆಗಿರುತ್ತೆ. ಅದು ಇಂಡಿಪೆಂಡೆಂಟ್ ಬಾಡಿ ತನ್ನ ಕೆಳಗಿನ ತನಿಖೆಯನ್ನ ಎನ್ಶೋರ್ ಮಾಡಿದ ನಂತರ ಕೋರ್ಟ್. ಆದ್ರೆ ಲೋಕಪಾಲ್ನ ನೀವು ಯಾವ ತರ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ, ನೀವು ಹೇಳ್ತಾ ಇದ್ದೀರಾ ಅದು ಪ್ರಧಾನಮಂತ್ರಿಗಿಂತಲೂ ಮೇಲಿರುತ್ತೆ ಇಲ್ಲ, ಅಂತ, ಆ ಥರ ಸುಪ್ರೀಂ ಏನು- ಕೋರ್ಟ್ನ ಚೀಫ್ ಜಸ್ಟಿಸ್ಗಿಂತ ಮೇಲಿರುತ್ತೆ ಅಂತ. ಜಸ್ಟಿಸ್ ಕಪಾಡಿ ಅವರನ್ನ ನೀವು ಹೇಳ್ತಾ ಇದ್ದೀರಾ ತುಂಬಾ ಪ್ರಾಮಾಣಿಕ ವ್ಯಕ್ತಿ ಅಂತ. ಅವ್ರ ಮೇಲೂ ಒಬ್ಬ ವ್ಯಕ್ತಿನ ಕೂರಿಸ್ತೀರಾ. ಇವತ್ತೊಂದ್ ವೇಳೆ ಯಾವ್ದಾದ್ರು ಜಡ್ಜ್ ವಿರುದ್ಧ ಕಂಪ್ಲೇಂಟ್ ಬಂದ್ರೆ ಆಗ ಒಬ್ಬ DSP ಲೆವೆಲ್ನ ಆಫೀಸರ್ ಅದನ್ನ ತನಿಖೆ ಮಾಡ್ತಾನೆ. ಹಾಗಾಗಿ ಆ DSP ಲೆವೆಲ್ನ ಆಫೀಸರ್ ಯಾರು ತನಿಖೆ ಮಾಡ್ತಾನೋ, ಹೇಗ್ ನಮ್ಮ PF ಸ್ಕ್ಯಾಮ್ ಕೇಸ್ ಇತ್ತಲ್ಲ, PF ಸ್ಕ್ಯಾಮ್ ಕೇಸ್, ಪ್ರಾವಿಡೆಂಟ್ ಫಂಡ್ ಸ್ಕ್ಯಾಮ್ಸ್ ಕೇಸ್ ಇತ್ತಲ್ಲ, ಅದರಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ ವಿರುದ್ಧ ಕೂಡ ಅದು ಆ DSP ಲೆವೆಲ್ನ ಆಫೀಸರ್ ತನಿಖೆ ಮಾಡ್ತಿದ್ದಾನೆ. ಹಾಗಾಗಿ ಆ DSP ಲೆವೆಲ್ನ ಆಫೀಸರ್ ಯಾರಿದಾನೋ ಅವನು ಸುಪ್ರೀಂ ಕೋರ್ಟ್ನ ಜಡ್ಜ್ಗಿಂತ ಮೇಲೆ ಕೂತ್ಕೊಂಡ ಅವನು ತನ್ನ ತನಿಖೆ ಮಾಡ್ತಿದ್ದಾನೆ. ತನಿಖೆ ಮಾಡಿದ ನಂತರ ಕೋರ್ಟ್ ನಲ್ಲಿ ತನ್ನ ಕೇಸಸ್ ಫೈಲ್ ಮಾಡ್ತಾನೆ. ಹಾಗಾಗಿ ಯಾರು ಯಾರ ಮೇಲೂ ಕೂತಿಲ್ಲ. ಇದು ತಪ್ಪಾದ ವಿಷಯನ ದೇಶದಲ್ಲಿ ಹಬ್ಬಿಸಲಾಗ್ತಿದೆ. ಏನಂದ್ರೆ ಇದನ್ನ ಮೇಲೆ ಸೂಪರ್ ಸ್ಟ್ರಕ್ಚರ್ ಬಂದು ಕೂರುತ್ತೆ ಅಂತ. ಇದು ಕೇವಲ ಏನು ಕಂಪ್ಲೇಂಟ್ ಬರ್ತವೋ ಅದರ ತನಿಖೆ ಮಾಡಿದ ನಂತರ ಕೋರ್ಟ್ ನಲ್ಲಿ ಕೇಸ್ ತಗೊಂಡು ಹೋಗುತ್ತೆ. ಮತ್ತೆ ಅದರ ಹತ್ರ ಯಾವುದೇ ಪವರ್ ಇಲ್ಲ. ಒಂದು ಅಣ್ಣ, ಪ್ರಧಾನಮಂತ್ರಿ ಪ್ರಶ್ನೆಯನ್ನ ನೀವು ಎತ್ತಿದ್ರಿ ಏನಂದ್ರೆ, ಪ್ರಧಾನಮಂತ್ರಿಯನ್ನು ಕೂಡ ಲೋಕಪಾಲ್ನ ತನಿಖೆ ಅಡಿ ತರಬೇಕು ಅಂತ. ಪ್ರಧಾನಮಂತ್ರಿ ಎಷ್ಟು ದೊಡ್ಡ ಹುದ್ದೆ ಮೇಲೆ ಕೂತಿದ್ದಾರೆ ಅಂದ್ರೆ ಅವರು ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತಗೊಳ್ಬೇಕಾಗತ್ತೆ. ಕೆಲವು ವ್ಯಕ್ತಿಗಳ ವಿರುದ್ಧ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಸಹಜವಾಗಿ ಸಾಕಷ್ಟು ವ್ಯಕ್ತಿಗಳು ಅವ್ರ ಮೇಲೆ ಕೋಪದಲ್ಲಿರ್ತಾರೆ, ಕೆಲವರು ಖುಷಿಯಾಗಿರ್ತಾರೆ. ಪ್ರಧಾನಮಂತ್ರಿ ಪಾರ್ಲಿಮೆಂಟಿನ ಪರವಾಗಿ ಹೊಣೆಗಾರರಾಗಿರ್ತಾರೆ. ಹಾಗಾಗಿ ಬೇರೆಯವರ ಪರವಾಗಿ ಹೊಣೆಗಾರರನ್ನಾಗಿ ಮಾಡೋದು, ಬೇರೆ ಯಾರೋ ಅವ್ರನ್ನ ಎನ್ಕ್ವೈರಿ ಮಾಡೋದು, ಇದು ಹೇಗೆ ಸರಿ ಅಂತ ಅನ್ಸುತ್ತೆ? ಈ ಪಾರ್ಲಿಮೆಂಟ್ನ ಜನಪ್ರತಿನಿಧಿಗಳು ಏನಿದಾರೋ, ಪಾರ್ಲಿಮೆಂಟ್ ನಡೆಸೋ ವ್ಯಕ್ತಿಗಳು, ಇವ್ರನ್ನ ಜನರು ಆರಿಸಿ ಕಳಿಸಿದ್ದಾರೆ. ಅವರ ಸ್ಥಾನ ವೋಟರ್ಸ್ಗಿಂತ ಕಡಿಮೆ ಇದೆ. ಈ ದೇಶದ ವೋಟರ್ ಮಾಲೀಕನಾಗಿದ್ದಾನೆ, ರಾಜ ಆಗಿದ್ದಾನೆ ಅವನು. ಯಾವಾಗ ಈ ಪಾರ್ಲಿಮೆಂಟ್ ಮೆಂಬರ್ ಎಲೆಕ್ಷನ್ ಟೈಮ್ನಲ್ಲಿ ಪ್ರಚಾರ ಮಾಡೋದಕ್ಕೆ ಅಂತ ಬರ್ತಾರೋ ಆಗೇನ್ ಹೇಳ್ತಾರೆ? ಮತದಾರ ರಾಜ, ಸೇವೆ ಮಾಡೋ ಅವಕಾಶ ಕೊಡಿ ರಾಜ ಅಂತ ಹೇಳ್ತಾರಲ್ವಾ, ರಾಜ ಅಂತ ಹೇಳ್ತಾರೆ.
ಇವನು ರಾಜನೇ ತಾನೆ. ಆದ್ರೆ ಏನಾಗಿದೆ ಅಂದ್ರೆ ರಾಜನಿಗೆ ಗೊತ್ತಿಲ್ಲ ಅವನು ರಾಜ ಆಗಿದ್ದಾನೆ ಅಂತ. ಈ ಕಾರಣದಿಂದ ರಾಜ ಗುಲಾಮ ಆಗ್ತಾನೆ, ಮತ್ತೆ ಗುಲಾಮ ರಾಜ ಆಗ್ತಾನೆ. ಈ ತರ ಉಲ್ಟಾ ಆಗೋಗಿದೆ. ಇದೇನಿದು ಮತ್ತೆ ಪೂರ್ತಿ ದುಡ್ಡನ್ನ ಲೂಟಿ ಮಾಡಿದ ರಾಜ. ಇದೊಂದು ತಪ್ಪಾದ ಕಲ್ಪನೆ ಯಾವ ತರ ಹಬ್ಬಿಸ್ಲಾಗ್ತಿದೆ ಅಂದ್ರೆ, ಪ್ರಧಾನಮಂತ್ರಿ ಮೇಲೆ ಇಲ್ಲಿವರೆಗೆ ಯಾವ ತರ ಆಂಟಿ ಕರಪ್ಷನ್ ಲಾ ಅನ್ವಯ ಆಗ್ತಿರ್ಲಿಲ್ವೋ ಇವಾಗ ಅನ್ವಯ ಮಾಡ್ಲಾಗ್ತಿದೆ. ಇದು ತಪ್ಪಾದ ಕಲ್ಪನೆ ಆಗಿದೆ. ಇವತ್ತಿನವರೆಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಅಡಿಯಲ್ಲಿ ಪ್ರಧಾನಮಂತ್ರಿ ಕಳೆದ 62 ವರ್ಷಗಳಿಂದ ಅದ್ರ ವ್ಯಾಪ್ತಿಯಲ್ಲಿ ಬರ್ತಿದ್ರು. ಕೇವಲ ವ್ಯತ್ಯಾಸ ಎಷ್ಟೇ ಇತ್ತು ಏನಂದ್ರೆ, ಅದನ್ನ ಕೇವಲ ಸಿಬಿಐ ಪ್ರಧಾನಮಂತ್ರಿಯನ್ನ ಎನ್ಕ್ವೈರ್ ಮಾಡಬಹುದಿತ್ತು, ಮತ್ತೆ ಸಿಬಿಐ ಪ್ರಧಾನಮಂತ್ರಿ ಅವರ ಅಂಡರ್ನಲ್ಲೇ ಬರುತ್ತೆ. ನಾವು ಕೇವಲ ಇದನ್ನ ಹೇಳ್ತಾ ಇದೀವಿ ಏನಂದ್ರೆ, ಸಿಬಿಐ ತನಿಖೆ ಬದಲು ಲೋಕ್ಪಾಲ್ ತನಿಖೆ ಮಾಡ್ಲಿ ಪ್ರಧಾನಮಂತ್ರಿಯನ್ನ. ಸರಿ, ನಾನು ನಿಮ್ಮ ಮಾತನ್ನ ಒಪ್ಕೋತೀನಿ. ನಾವೊಂದು ಲೋಕ್ಪಾಲನ್ನ ಮಾಡ್ಬಿಡ್ತೀವಿ. ಅವರು ಸರ್ಕಾರದ ಅಧೀನದಲ್ಲಿರಲ್ಲ, ಅವರು ಎಲ್ಲರ ತನಿಖೆ ಮಾಡ್ಬೋದು, ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೇಳ್ಬೋದು. ಆದ್ರೆ ಒಂದ್ ವೇಳೆ ಲೋಕ್ಪಾಲ್ ಯಾರಾಗ್ತಾರೋ ಅವರೇ ಸರಿ ಇಲ್ಲ ಅಂತಂದ್ರೆ? ಒಂದು ವೇಳೆ ಲೋಕ್ಪಾಲ್ ಸರಿ ಇಲ್ಲ ಅಂದ್ರೆ ಆಗ ಲೋಕ್ಪಾಲ್ ಮೇಲೆ ಕಂಟ್ರೋಲ್ ಮಾಡೋದಕ್ಕೆ 5 ವ್ಯಕ್ತಿಗಳ ಹೈ ಲೆವೆಲ್ ಕಮಿಟಿ ಇದೆ. ಒಂದು ವೇಳೆ ಅವ್ರ ಹತ್ರ ಲೋಕ್ಪಾಲ್ನಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳದು ಯಾವುದೇ ದೂರು ಬಂದ್ರು 1 ತಿಂಗಳ ಒಳಗೆ ಅವ್ರನ್ನ ತೆಗೆದಾಕ್ತಾರೆ, ಅವ್ರ ಮೇಲೆ ಆಕ್ಷನ್ ತಗೊಳ್ತಾರೆ, ತೆಗೆದಾಕ್ತಾರೆ ಅವ್ರನ್ನ. ಅಂತ ಒಂದು ಅವಕಾಶ ಅದರಲ್ಲಿ ಇದೆ. ಏನಂದ್ರೆ ಅಣ್ಣ, ಯಾವಾಗ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಸಿವಿಸಿ ರಚನೆ ಆಗಿತ್ತು ಆ ಸಮಯದಲ್ಲಿ ಬಾಡಿ ಆಗಿತ್ತು. ಆಗ ಒಂದು ತುಂಬಾ ಪ್ರಾಮಾಣಿಕ ವ್ಯಕ್ತಿಯನ್ನ ಮೊದಲ ಅಧ್ಯಕ್ಷನನ್ನಾಗಿ ಮಾಡಲಾಗಿತ್ತು. ಮತ್ತೆ ಹೇಳಿದ್ರು ಈಗ ಸಿವಿಸಿ ಆಗಿದೆ, ಈಗ ಸಿಬಿಐ ಯಾವುದೇ ಗದ್ದಲ ಮಾಡಕ್ಕಾಗಲ್ಲ, ಯಾರ ಅಪಾಯಿಂಟ್ಮೆಂಟ್ ಅಲ್ಲಾದ್ರೂ ಎಲ್ಲದರಲ್ಲಿ ಇವ್ರ ಮಾತನ್ನ ಕೇಳಲಾಗತ್ತೆ. ಯಾವ ಕೇಸ್ ಇನ್ವೆಸ್ಟಿಗೇಟ್ ಆಗುತ್ತೋ ಇದನ್ನ ಸಿವಿಸಿ ಡಿಸೈಡ್ ಮಾಡುತ್ತೆ. ಆದ್ರೆ ಆಮೇಲೆ ನಾವು ನೋಡಿದ್ವಿ ಏನಂದ್ರೆ, ಆ ಸಿವಿಸಿಯ ಸ್ವರೂಪನೇ ಬದಲಾಗೋಯ್ತು. ಮತ್ತೆ ಅಲ್ಲಿ ಥಾಮಸ್ ಅಂತ ವ್ಯಕ್ತಿನ ಅಪಾಯಿಂಟ್ ಮಾಡ್ಬಿಟ್ರು. ಹಾಗಾಗಿ ಏನು ಗ್ಯಾರಂಟಿ ಇದೆ ಎಲ್ಲಿ ಲೋಕ್ಪಾಲ್ನಲ್ಲಿ 11 ಮೆಂಬರ್ಗಳ ಕಮಿಟಿ ಆಗುತ್ತೋ ಅದರಲ್ಲಿ ಅಂಥ ವ್ಯಕ್ತಿಗಳು ಬರೋದಿಲ್ಲ ಅಂತ? ಯಾರು ಭ್ರಷ್ಟಾಚಾರವನ್ನ ಪ್ರೋತ್ಸಾಹಿಸ್ತಾರೋ, ಯಾರು ಇನ್ನೊಬ್ಬರನ್ನ ಉಳಿಸುವಂತ ಕೆಲಸ ಮಾಡ್ತಾರಲ್ಲ ಅವರು. ಇದರಲ್ಲಿ ಇದು ಹೇಳೋದಾಗ್ತದೆ ಏನಂದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ನಾಗರಿಕ ಹೋಗಿ ದೂರು ಕೊಡಬಹುದು. ಸುಪ್ರೀಂ ಕೋರ್ಟ್ 3 ತಿಂಗಳ ಒಳಗೆ ತನಿಖೆ ಪೂರ್ತಿ ಮಾಡಿ ಒಂದ್ ವೇಳೆ ತನಿಖೆಯಲ್ಲಿ ಸಾಕ್ಷಿ ಸಿಕ್ಕರೆ ಆಗ ಲೋಕ್ಪಾಲ್ ಮೆಂಬರ್ನ ತೆಗೆದುಹಾಕೋಕೆ ಆರ್ಡರ್ ಕೊಡೋದಾಗುತ್ತೆ. ಹಾಗಾಗಿ ಇದ್ರ ಒಳಗಿನ ಇಂಟಿಗ್ರಿಟಿನ ಮೇಂಟೈನ್ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಮತ್ತೆ ಇನ್ನೇನಾದ್ರೂ ಸಲಹೆಗಳಿದ್ರೆ ಅದನ್ನ ಹಾಕ್ಬೋದು ಇದರೊಳಗೆ. ಆದ್ರೆ ನಿಮ್ಮ ಏನೆಲ್ಲ ಸಲಹೆಗಳಿವೆಯೋ ಪತ್ರಿಕೆಗಳಲ್ಲಿ ಏನು ಪ್ರಿಂಟ್ ಆಗ್ತಿದೆಯೋ ಅದರಿಂದ ಅನ್ನಿಸ್ತಾ ಇದೆ ಸರ್ಕಾರ ಅದನ್ನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂತ. ಹೌದು, ಈಗ ಸರ್ಕಾರ ನಿರಾಕರಿಸ್ತಾ ಇದೆ. ಯಾಕಂದ್ರೆ ಅವ್ರ ಕೈಯಿಂದ ಅಧಿಕಾರ ಹೋಗೋದ್ರಲ್ಲಿದೆ ಅಲ್ವಾ. ನೋಡಿ, ಪಾಲಿಟಿಕ್ಸ್ನಲ್ಲಿ ಇದೇ ಕೊರತೆ. ಅವ್ರಿಗೆ ಈ ತರ ಅನ್ಸೋದಿಲ್ಲ ಏನಂದ್ರೆ, ಜನರು ನನ್ನ ಆರಿಸಿ ಕಳ್ಸಿದ್ದಾರೆ, ಅವ್ರು ಸೇವೆ ಮಾಡೋದಕ್ಕೋಸ್ಕರ ಕಳ್ಸಿದ್ದಾರೆ ಅಂತ. ನಾನು ಸಮಾಜದ ದೇಶದ ಸೇವೆ ಮಾಡಬೇಕು ಅಂತ. ಇದು ಇವತ್ತಿಗೂ ಅವ್ರ ತಲೆನಲ್ಲಿ ಬಂದಿಲ್ಲ. ಅಧಿಕಾರದಿಂದ ದುಡ್ಡು, ದುಡ್ಡಿಂದ ಅಧಿಕಾರ, ಇದ್ರ ಹಿಂದೆನೇ ತಿರುಗಾಡ್ತಾ ಇದ್ದಾರೆ. ಒಬ್ಬ ಹಿಂದೂ ವ್ಯಕ್ತಿ ಸತ್ರೆ ಅವನನ್ನ 4 ಜನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾರೆ. ಮುಸ್ಲಿಂ ಸಹೋದರ ಯಾರಾದ್ರೂ ಸತ್ರೆ ಡೋಲಿಯಲ್ಲಿ ಮುಚ್ಚಿ ಹೊತ್ಕೊಂಡು ಹೋಗ್ತಾರೆ. ಕ್ರಿಶ್ಚಿಯನ್ ಸಹೋದರ ಯಾರಾದ್ರೂ ಸತ್ರೆ ಅವ್ರನ್ನ ಪೆಟ್ಟಿಗೆಯಲ್ಲಿ ಮುಚ್ಚಿ ಹೊತ್ಕೊಂಡು ಹೋಗ್ತಾರೆ. ಆ ತರ ಸಾಕಷ್ಟು ಜನ ರಾಜಕಾರಣಿಗಳಿಗೆ ಅನಿಸ್ತಾ ಇರುತ್ತೆ ಏನಂದ್ರೆ, ಸ್ಮಶಾನಕ್ಕೆ ಹೋಗುವಂತ ಸಮಯದಲ್ಲೂ ಕೂಡ ಚೇರ್ ಮೇಲೆ ಕೂತ್ಕೊಂಡು ಹೋಗ್ಬೇಕು ಅಂತ. ಕುರ್ಚಿ ಅಂದ್ರೆ ಅಷ್ಟೊಂದು ಆಸೆ. ಅದಕ್ಕೆ ದೇಶದ ಪರಿಸ್ಥಿತಿ ಹೀಗಿರೋದು. ಈ ದೇಶದ ಪರಿಸ್ಥಿತಿ ಯಾಕೆ ಹಿಂಗಾಗಿರೋದು? ಇದೇ ಕಾರಣದಿಂದಾನೆ. ಸೇವಾ ಭಾವನೆನೇ ಉಳಿದಿಲ್ಲ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಬಲಿದಾನಗಳು ನೆನಪಿಲ್ಲ. ಲಕ್ಷಾಂತರ ಜನರು ನನ್ನ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ್ದಾರೆ, ನಾನು ಅವರ ಋಣ ತೀರಿಸಬೇಕು ಅನ್ನೋದು ಅವ್ರಿಗೆ ಸ್ವಲ್ಪ ಯಾವ ಫಾರ್ಮ್ಯಾಟ್ ನೆನಪಿಲ್ಲ. ನೀವು ಹೇಳ್ತಾ ಇದೀರೋ ಅದನ್ನಂತೂ ಸರ್ಕಾರ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಸರ್ಕಾರ ಏನು ಒಪ್ಕೊಳಕ್ ತಯಾರಿಲ್ಲ. ಏನ್ ನೀವು ಸಿವಿಸಿ ಉದಾಹರಣೆ ಕೊಟ್ರೋ, ದ ಡೆವಿಲ್ ಲೈಸ್ ಇನ್ ಡೀಟೈಲ್ಸ್. ಸರ್ಕಾರ ಅಂಥ ಕಾನೂನು ಸರ್ಕಾರ ಹೇಳ್ಕೊಳ್ಳೋದಕ್ಕೆ ಸಿವಿಸಿ ಮಾಡ್ತು, ಹೇಳ್ಕೊಳ್ಳೋದಕ್ಕೆ ಸಿಬಿಐ ಮಾಡ್ತು. ಇವಾಗ ಒಂದು ಹೇಳ್ಕೊಳ್ಳೋದಕ್ಕೆ ಲೋಕ್ಪಾಲ್, ಜನರು ಹೇಳ್ತಿದ್ದಾರೆ ಅದನ್ನ ಜೋಕ್ಪಾಲ್ ಮಾಡಕ್ ಹೊರಟಿದೆ ಸರ್ಕಾರ ಅಂತ. ಹಾಗಾಗಿ ಸರ್ಕಾರ ಎಂಥ ಕಾನೂನು ಮಾಡಕ್ ಹೊರಟಿದೆ ಅಂದ್ರೆ, ಇದು ಎಲ್ರಿಗೂ ಆಗಿದೆ. ಅದರಲ್ಲಿ ಪ್ರಧಾನಮಂತ್ರಿ ಕೂಡ ಇರಲ್ಲ, ಅದರಲ್ಲಿ ಜುಡಿಷಿಯರಿ ಕೂಡ ಇರಲ್ಲ, ಅದರಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೂಡ ಅದರ ವ್ಯಾಪ್ತಿಯಲ್ಲಿ ಬರಲ್ಲ, ಅದರಲ್ಲಿ ಲೋವರ್ ಆಫೀಸರ್ಸ್ ಕೂಡ ಬರಲ್ಲ. ಆಗ ಮೀಟಿಂಗ್ನಲ್ಲಿ ನಾವು ಕೇಳಿದ್ವಿ ಇದರ ವ್ಯಾಪ್ತಿಯಲ್ಲಿ ಯಾರ್ಯಾರು ಬರ್ತಾರೆ ಅಂತ. ಆಗ ಅವರು ಅದರಲ್ಲಿ 2-2.5 ಸಾವಿರ ಆಫೀಸ್ನ ಮೇಲೆ ಯಾವುದೋ ಜೋಕ್ಪಾಲ್ ಮಾಡುತ್ತೆ ಸರ್ಕಾರ. ಮತ್ತೆ ಅದರಿಂದ ಭ್ರಷ್ಟಾಚಾರ ಏನು ದೂರ ಆಗಲ್ಲ. ಒಂದು ಸಣ್ಣ ಬಿಲ್ಡಿಂಗ್ನ ಒಳಗೆ ಒಂದು ಸಣ್ಣ ಕಚೇರಿ ಮಾಡ್ಬಿಡುತ್ತೆ ಮತ್ತು ಹೇಳುತ್ತೆ ಲೋಕ್ಪಾಲ್ ಆಯ್ತು ಅಂತ. ಹಾಗಾಗಿ ನಮಗೆ ಅಂತ ಲೋಕ್ಪಾಲ್ ಅಂತ ಜೋಕ್ಪಾಲ್ ಬೇಡ, ನಮಗೆ ಲೋಕ್ಪಾಲ್ ಬೇಕು. ಅರವಿಂದ್ ಜಿ ಅವರು ಹೇಳಿದಾಗೆ ಒಂದು ವೇಳೆ ಸರ್ಕಾರ ಪೂರ್ತಿ ವಿಷಯನ ತಮಾಷೆ ಮಾಡಿದ್ರೆ, ಜೋಕ್ಪಾಲ್ ಮಾಡಿದ್ರೆ, ಲೋಕ್ಪಾಲ್ ಮಾಡ್ಲಿಲ್ಲ ಅಂತಂದ್ರೆ, ಅದಕ್ಕೆ ಶಕ್ತಿ ಕೊಡ್ಲಿಲ್ಲ ಅಂದ್ರೆ ಆಗ ಏನ್ ಮಾಡ್ತೀರಾ ನೀವು? ಜನರಿಗೆ ಹಕ್ಕಿದೆ, ಆಂದೋಲನ. ಪ್ರಜಾಪ್ರಭುತ್ವನ ಬಲಪಡಿಸಬೇಕು ಅಂದ್ರೆ ಜನರು ಆಂದೋಲನ ಮಾಡಿ. ಆಂದೋಲನದಿಂದ ಪ್ರಜಾಪ್ರಭುತ್ವ ಬಲವಾಗುತ್ತೆ, ನಿರ್ಭೀತ ಗಟ್ಟಿಮುಟ್ಟಾದ ಪ್ರಜಾಪ್ರಭುತ್ವ ನಿರ್ಮಾಣ ಆಗುತ್ತೆ. ಮತ್ತೆ ಅದರಿಂದನೇ ಆಮೇಲೆ ಏನು ಸರ್ಕಾರ ಒಪ್ಕೊಳ್ಳಲ್ವೋ ಅದನ್ನು ಒಪ್ಸೋದಕ್ಕೆ ಇದೊಂದೇ ದಾರಿ ಇರೋದು, ಆಂದೋಲನ. ಆದ್ರೆ ಹಿಂಸೆ ಅಲ್ಲ.
ಅಹಿಂಸೆ. ಅಹಿಂಸಾ ಮಾರ್ಗದಿಂದ ಆಂದೋಲನ ಮಾಡಬೇಕು. ಅದರಿಂದ ಯಾವುದೇ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಆಂದೋಲನ ಮಾಡಬೇಕು. ಕಷ್ಟಗಳನ್ನ ನಾವು ಅನುಭವಿಸ್ಬೇಕು ಮತ್ತು ಅದರ ಸಂವೇದನೆ ಜನರಿಗಾಗಬೇಕು. ಆ ತರ ಆಂದೋಲನ ಮಾಡಬೇಕು. ಸತ್ಯಾಗ್ರಹ ಅದೊಂದೇ ದಾರಿ ಇರೋದು ನೋಡಿ. ಅದರಿಂದನೇ ನಾವು ಆ ಮಾರ್ಗದಿಂದನೇ ಹೋಗ್ತೀವಿ. ಆ ಮಾರ್ಗದಲ್ಲೇ ಹೋಗ್ತೀವಿ. ಒಂದ್ ವೇಳೆ ಸರ್ಕಾರ ಲೋಕಪಾಲ್ ಬಿಲ್ನ ಒಪ್ಕೊಳ್ಳದೆ ಇದ್ರೆ ನಾವು ಮತ್ತೆ ಹೋಗಿ ಜಂತರ್ ಮಂತರ್ನಲ್ಲಿ ಕೂತ್ಬಿಡ್ತೀವಿ ಆಂದೋಲನ ಮಾಡೋಕೆ. ಆದ್ರೆ ಇವಾಗಂತೂ ಅಣ್ಣ ಸೆಕ್ಷನ್ 144 ಹಾಕಿದರೆ ಜಂತರ್ ಮಂತರಲ್ಲಿ ಕೂರೋದಕ್ಕೂ ಬಿಡಲ್ಲ. ಕೂತ್ಕೊಳಕ್ ಬಿಡ್ಲಿಲ್ಲ ಅಂದ್ರೆ ಜೈಲಿಗೆ ಹೋಗ್ತೀನಿ. ಏನಾಗೋಗುತ್ತೆ? ಬೆಳಿಗ್ಗೆ ತಿಂಡಿ 2 ಟೈಮ್ ಊಟ ಅಲ್ಲೂ ಸಿಗುತ್ತಲ್ಲ. ನೋಡಿ, ಒಂದು ವೇಳೆ ಶಾಂತಿಯುತ ರೀತಿಲಿ ಪ್ರದರ್ಶನ ಮಾಡಿದ್ರೆ ಮತ್ತೆ ಧರಣಿ ಕೂಡ ಮಾಡಿದ್ರೆ ಅವ್ರ ಮೇಲೆ ಲಾಠಿ ಕೂಡ ಬೀಳುತ್ತೆ ಮತ್ತೆ ಕಣ್ಣೀರ್ ತರಿಸೋ ಗ್ಯಾಸ್ ಕೂಡ ಹಾಕ್ತಾರೆ. ನಾವು ನೋಡಿದ್ವಿ ರಾಮ್ಲೀಲಾ ಮೈದಾನದಲ್ಲಿ. ನಾವು ಲಾಠಿ ಏಟ್ ತಿನ್ನೋದಕ್ಕೂ ತಯಾರಿದೀವಿ. ಜನರು ಗುಂಡೇಟ್ ತಿಂದ್ರು ನಾವು ಲಾಠಿ ಏಟ್ ತಿಂದ್ರೆ ಏನಾಗುತ್ತೆ? ಲಕ್ಷಾಂತರ ಜನರು ಗುಂಡೇಟ್ ತಿಂದಿದ್ದಾರೆ. ನಾವು ಲಾಠಿ ಏಟ್ ತಿನ್ನೋದ್ರಲ್ಲಿ ತಪ್ಪೇನಿದೆ? ಇದು ಸ್ವಾತಂತ್ರ್ಯದ 2ನೇ ಹೋರಾಟ ಆಗಿದೆ. ನಿಜವಾದ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ. ಬಿಳಿಯರು ಹೋದ್ರು, ಕರಿಯರು ಬಂದ್ರು, ವ್ಯತ್ಯಾಸ ಇಷ್ಟೇ ಆಗಿರೋದು. 2ನೇ ಸ್ವಾತಂತ್ರ್ಯದ ಹೋರಾಟನ ನಾವೀಗ ಮಾಡಬೇಕಾಗಿದೆ. ಅಣ್ಣ, ನೀವು 2ನೇ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇದನ್ನ ಇಟ್ಕೊಂಡು ಕಾಂಗ್ರೆಸ್ ಪಾರ್ಟಿಯ ನಾಯಕರು ತುಂಬಾ ಕೋಪದಲ್ಲಿದ್ದಾರೆ. ಅವರು ಹೇಳ್ತಾರೆ ಇದೇನು ಸ್ವಾತಂತ್ರ್ಯದ ಹೋರಾಟ ಅಲ್ಲ, ಇದಂತೂ ಒಬ್ಬ ಡಿಕ್ಟೇಟರ್ ಕ್ರಿಯೇಟ್ ಮಾಡುವಂತ ಹೋರಾಟ ಆಗಿದೆ. ಇದನ್ನ ಇಟ್ಕೊಂಡು ನನ್ನ ಹತ್ರ ಸಾಕಷ್ಟು ಆರೋಪಗಳಿವೆ, ಪ್ರಶ್ನೆಗಳಿವೆ. ಆದ್ರೆ ನಾವೊಂದು ಬ್ರೇಕ್ ತಗೋಬೇಕಾಗಿದೆ. ನಾವೊಂದು ಬ್ರೇಕ್ ತಗೊಳ್ಳೋಣ ಮತ್ತು ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಅಣ್ಣಾ ಹಜಾರೆ ಮತ್ತು ಅರವಿಂದ್ ಕೇಜ್ರಿವಾಲ್ ಮೇಲೆ ಜನತಾ ಮೊಕದ್ದಮೆಯ ಇನ್ನೊಂದು ಸುತ್ತು. ನನ್ನ ಹತ್ರ ಏನೂ ಇಲ್ಲ. ಒಂದು ದೇವಸ್ಥಾನದಲ್ಲಿ ಇರ್ತೀನಿ ನಾನು. 8 ಫೀಟ್ ಬೈ 10 ಫೀಟ್ನ ರೂಮ್ ಇದೆ. ಮಲಗೋದಕ್ಕೆ ಹಾಸಿಗೆ ಇದೆ, ಊಟ ಮಾಡೋದಕ್ಕೊಂದು ತಟ್ಟೆ ಇದೆ. ಆದ್ರೆ 6 ಕ್ಯಾಬಿನೆಟ್ ಮಿನಿಸ್ಟರ್ಗಳ ವಿಕೆಟ್ ತಗೊಂಡೆ, ಕರಪ್ಟೆಡ್ ವ್ಯಕ್ತಿಗಳದು. ಮನೆಗೆ ಹೋದ್ರು ಅವರು ಸೀದಾ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಅತಿಥಿಗಳಾಗಿದ್ದಾರೆ ಅಣ್ಣಾ ಹಜಾರೆ ಮತ್ತು ಅರವಿಂದ್ ಕೇಜ್ರಿವಾಲ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಅಣ್ಣಾ ಹಜಾರೆ ಅವರ ಮೇಲೆ ಇರುವ ಆರೋಪ, ಇವರು ಪ್ರಜಾಪ್ರಭುತ್ವವನ್ನು ದುರ್ಬಲ ಮಾಡ್ತಿದ್ದಾರೆ. ಅಣ್ಣ, ಸರ್ಕಾರದ ದೊಡ್ಡ ದೊಡ್ಡ ಮಂತ್ರಿಗಳು ಏನ್ ಹೇಳ್ತಾರೆ ಅಂದ್ರೆ, ಏನು ನಿಮ್ಮ ಆಂದೋಲನ ಇದೆಯೋ ಇದರಿಂದ ಪ್ರಜಾಪ್ರಭುತ್ವ ದುರ್ಬಲ ಆಗ್ತಿದೆ. ಅವ್ರ ಮಾತಿನ ಅರ್ಥ ಕಾನೂನು ಮಾಡೋ ಕೆಲಸ ಪಾರ್ಲಿಮೆಂಟಿಂದು. ಜನರಿಂದ ಚುನಾಯಿತರಾದ ಪ್ರತಿನಿಧಿಗಳ ಹಕ್ಕು ಏನಿದೆಯೋ ಅದನ್ನ ನೀವು ಅವರಿಂದ ಕಿತ್ಕೊಳಕ್ ಹೇಗ್ ಸಾಧ್ಯ? ಪಾರ್ಲಿಮೆಂಟ್ನವರು ಅವರು ತುಂಬಾ ಸಂಕುಚಿತವಾಗಿ ಯೋಚಿಸ್ತಾ ಇದ್ದಾರೆ. ಜನರು ನಿಮ್ಮನ್ನ ತಮ್ಮ ಪ್ರತಿನಿಧಿಗಳಾಗಿ ಮಾಡಿ ಕಳ್ಸಿದ್ದಾರೆ, ತಮ್ಮ ವಿಶ್ವಾಸಾರ್ಹರು ಅಂತ ಕಳ್ಸಿದ್ದಾರೆ, ತಮ್ಮ ಟ್ರಸ್ಟಿಗಳು ಅಂತ ಕಳ್ಸಿದ್ದಾರೆ. ಮತ್ತೆ ಜನರು ಹೇಳ್ತಾ ಇರೋದೇನಂದ್ರೆ ಈ ತರದ ಕಾನೂನು ಮಾಡಬೇಕು ಅಂತ. ಆಗ ಆ ಸರ್ಕಾರ ಕಾನೂನನ್ನ ಮಾಡ್ಬೇಕಲ್ವಾ? ಹಾಗೆ ಇದು ಜನರ ಪ್ರೆಷರ್ ಏನೂ ಅಲ್ಲ, ಜನರಿಗೆ ಹಕ್ಕಿದೆ ಅಲ್ವಾ ಹೇಳೋದಕ್ಕೆ. ಒಂದ್ ವೇಳೆ ನೀವು ವೀಕ್ ಕಾನೂನನ್ನ ಮಾಡಿದ್ರೆ ಆಗ ಅಂತ ಕಾನೂನು ಮಾಡಿ ಏನು ಪ್ರಯೋಜನ ಇದೆ? ಬ್ರಿಟಿಷರು ಏನು ಕಾನೂನು ಮಾಡಿದ್ರೋ ಅದು ವೀಕ್ ಕಾನೂನಾಗಿತ್ತು. ಅದೇ ಕಾರಣದಿಂದ ಈಗ ಕರಪ್ಷನ್ ಹೆಚ್ಚಾಗ್ತಾ ಇದೆ. ಇವತ್ತು ಕರಪ್ಷನ್ ಹೆಚ್ಚಾಗ್ತಾ ಇರೋದು ಏನಕ್ಕೆ ಅಂತಂದ್ರೆ ಕಾನೂನಿನ ಬಗ್ಗೆ ಯಾರಿಗೂ ಭಯ ಇಲ್ಲ, ವೀಕ್ ಆಗಿದೆ ಕಾನೂನು. ಹಾಗಾಗಿ ಆ ಕಾನೂನನ್ನ ಬಲಪಡಿಸೋದಕ್ಕೆ ಜನರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಒಳ್ಳೆ ಕಾನೂನು ಆಗ್ಬೇಕು, ಅದರಿಂದ ಕರಪ್ಷನ್ಗೆ ಬ್ರೇಕ್ ಬೀಳ್ಬಹುದು. ಆಗ ಸರ್ಕಾರ ಅದನ್ನ ಮಾಡಬೇಕು. ಸರ್ಕಾರ ಮಾಲೀಕ ಅಲ್ಲ, ಸರ್ಕಾರ ಸೇವಕ ಅಷ್ಟೇ ಜನರಿಗೆ. ಮತ್ತೆ ಜನರು ಹೇಳ್ತಾ ಇರೋದು ಅವರು ತಮಗೋಸ್ಕರ ಏನ್ ಹೇಳ್ತಿಲ್ಲ, ಈ ದೇಶಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಯೋಚಿಸಬೇಕಾಗಿದೆ. ಇಲ್ಲ ಅಣ್ಣ, ಸರ್ಕಾರ ಇದನ್ನು ಹೇಳುತ್ತೆ ಏನಂದ್ರೆ, ಈ ರೀತಿಯಿಂದ ಯಾವ ವ್ಯಕ್ತಿಯದ್ದಾದ್ರೂ ಬೇಡಿಕೆ ಇದ್ರೆ ಜಂತರ್ ಮಂತರಲ್ಲಿ ಹೋಗಿ ಕೂತ್ ಬಿಡ್ತಾರೆ, ಉಪವಾಸ ಮಾಡ್ತಾರೆ, ಧರಣಿ ಮಾಡ್ತಾರೆ, ಏನೇನೋ ಬೇಡಿಕೆ ಇಡ್ತಾರೆ, ಮತ್ತೆ ಸರ್ಕಾರ ಅದನ್ನ ಒಪ್ಕೋಬೇಕಾಗತ್ತೆ. ಇಂಡಿವಿಜುವಲ್ ಆಗಿ ಏನು ಕೇಳ್ತಾ ಇಲ್ಲ. ಇಂಡಿವಿಜುವಲ್ ಅಲ್ಲ, ಇಂಡಿವಿಜುವಲ್ನ ಬೇಡಿಕೆಗಳಿಗೆ ಬೇರೆ ದಾರಿಗಳಿವೆ. ಇದು ದೇಶಕ್ಕೆ ಒಳ್ಳೇದಾಗ್ಲಿ ಅಂತ, ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಏನೇನು ಸಮಸ್ಯೆಗಳಿವೆ ಅದನ್ನ ಸಾಮೂಹಿಕ ರೀತಿಯಿಂದ ಜನರು ಹೇಳ್ತಾ ಇರೋದೇನು ಅಂದ್ರೆ ಇದನ್ನ ಮಾಡೋದು ಅವಶ್ಯಕತೆ ಇದೆ ಅಂತ. ಈ ವಿಚಾರವಾಗಿ ಯಾರು ಸರ್ಕಾರ ಯೋಚನೆ ಮಾಡಬೇಕು. ಯೋಚನೆ ಮಾಡ್ಲಿಲ್ಲ ಅಂದ್ರೆ ಆಗ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಾರೆ, ಪಾಠ ಕಲಿಸ್ತಾರೆ. ನನ್ನ ಹತ್ರ ಏನೂ ಇಲ್ಲ. ಒಂದು ದೇವಸ್ಥಾನದಲ್ಲಿ ಇರ್ತೀನಿ ನಾನು. 8 ಫೀಟ್ ಬೈ 10 ಫೀಟ್ನ ರೂಮ್ ಇದೆ, ಮಲಗೋದಕ್ಕೆ ಹಾಸಿಗೆ ಇದೆ, ಊಟ ಮಾಡೋದಕ್ಕೊಂದು ತಟ್ಟೆ ಇದೆ. ಆದ್ರೆ 6 ಕ್ಯಾಬಿನೆಟ್ ಮಿನಿಸ್ಟರ್ಗಳ ವಿಕೆಟ್ ತಗೊಂಡೆ, ಕರಪ್ಟೆಡ್ ವ್ಯಕ್ತಿಗಳದು. ಮನೆಗೆ ಹೋದ್ರು ಅವರು ಸೀದಾ. ಇಂಥ ಕೆಲಸಗಳನ್ನ ನಾವು ಮಾಡಬೇಕು. ಸ್ವಾತಂತ್ರ್ಯದ ಅರ್ಥ ಸ್ವೇಚ್ಛಾಚಾರ ಅಂತ ಯಾರಾದ್ರೂ ಅನ್ಕೊಂಡಿದ್ರೆ ಆಗ ಜನರು ಅವರಿಗೆ ಬುದ್ಧಿ ಕಲಿಸೋ ಅವಶ್ಯಕತೆ ಇದೆ. ಅಣ್ಣ, ನಾನು ಜಯಂತಿ ನಟರಾಜನ್ ಅವರ ಹೇಳಿಕೆ ನೋಡಿದೆ. ಕಾಂಗ್ರೆಸ್ ಪಾರ್ಟಿಯ ವಕ್ತಾರರಾಗಿದ್ದಾರೆ. ಮತ್ತೆ ಕಾಂಗ್ರೆಸ್ ಪಾರ್ಟಿ ಮೀಡಿಯಾ ಉಸ್ತುವಾರಿ ಜನಾರ್ದನ್ ದ್ವಿವೇದಿ
ಪಿ ಚಿದಂಬರಂ ಇವರೆಲ್ಲರೂ ಬೇರೆ ಬೇರೆ ರೀತಿಯಿಂದ ಒಂದೇ ವಿಷಯ ಹೇಳ್ತಾ ಇದ್ದಾರೆ, ಏನಂದ್ರೆ ಅಣ್ಣಾ ಹಜಾರೆ ಜನರ ಶಕ್ತಿ ಏನಿದೆಯೋ ಅದರ ಬಲದ ಮೇಲೆ ಸರ್ಕಾರನ ಬ್ಲ್ಯಾಕ್ಮೇಲ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ಒಂದ್ ವೇಳೆ ಸರ್ಕಾರ ಇದನ್ನ ಬ್ಲ್ಯಾಕ್ ಮೇಲ್ ಅಂತ ಹೇಳಿದ್ರೆ ಜನರಿಗೆ ಹಕ್ಕಿದೆ. ತಮ್ಮ ಹಕ್ಕಿನ ಬಗ್ಗೆ ಸರ್ಕಾರಕ್ಕೆ ಹೇಳಿದ್ರೆ ಸರ್ಕಾರ ಅದನ್ನ ಬ್ಲ್ಯಾಕ್ ಮೇಲ್ ಅಂತಂದ್ರೆ ನಾವು ನಮ್ಮ ಜೀವನ ಪೂರ್ತಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇರ್ತೀವಿ ದೇಶಕ್ಕೋಸ್ಕರ. ದೇಶದ ಒಳಿತಿಗಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇರ್ತೀವಿ. ಒಂದ್ ವೇಳೆ ನೀವು ಕಾನೂನು ಮಾಡೋದಕ್ಕೆ ಇಷ್ಟಪಟ್ರೆ ನೀವ್ಯಾಕೆ ಚುನಾವಣೆಯಲ್ಲಿ ಸ್ಪರ್ಧಿಸಬಾರ್ದು? ಚುನಾವಣೆಯಲ್ಲಿ ಸ್ಪರ್ಧಿಸಿ, ಪಾರ್ಲಿಮೆಂಟಿಗೆ ಬನ್ನಿ, ಮತ್ತೆ ಅಲ್ಲಿ ಕುತ್ಕೊಂಡು ಕಾನೂನು ಮಾಡಿ. ಕೇಜ್ರಿವಾಲ್ ಚುನಾವಣೆ ಸ್ಪರ್ಧಿಸ್ಲಿ, ಕಿರಣ್ ಬೇಡಿ ಅವರು ಸ್ಪರ್ಧಿಸ್ಲಿ, ಅಣ್ಣಾ ಹಜಾರೆ ಅವರು ಸ್ಪರ್ಧಿಸ್ಲಿ. ನಾನು ಈ ಮಾತನ್ನ ಒಪ್ಕೋತೀನಿ. ಒಂದ್ ವೇಳೆ ನಾನು ನಾಳೆ ಎಲೆಕ್ಷನ್ನಲ್ಲಿ ನಿಂತ್ಕೊಂಡ್ರೆ ಆಗ ನನ್ನ ಡೆಪಾಸಿಟ್ ಕೂಡ ಜಪ್ತಿ ಆಗೋಗುತ್ತೆ. ಡೆಪಾಸಿಟ್ ಜಪ್ತಿ ಆಗೋಗುತ್ತೆ. ಇವತ್ತಿನ ಪರಿಸ್ಥಿತಿ ಆಗಿದೆ. ಅದಕ್ಕೋಸ್ಕರ ಈ ಮಾತನ್ನ ಒಪ್ಕೋತೀನಿ ಎಂದೆ. ಅವ್ರು ಹೇಳಿದ್ರಲ್ಲ, 10 ಕೋಟಿ ರೂಪಾಯಿ ನನ್ನ ಹತ್ರ ಖರ್ಚು ಮಾಡೋದಕ್ಕಿಲ್ಲ, ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇಲ್ಲ. ಈ ಕಾರಣದಿಂದ ನಾನು ಚುನಾವಣೆಗೆ ಬರೋಕ್ಕಾಗಲ್ಲ. ನಾನಿದನ್ನು ಒಪ್ಕೋತೀನಿ. ಆದ್ರೆ ಒಂದು ಸತ್ಯ ಹೇಳ್ತೀನಿ, ಏನಂದ್ರೆ ಜನಶಕ್ತಿ ಒಂದ್ ವೇಳೆ ಒಗ್ಗೂಡಿದ್ರೆ ಆಗ ಜನಪ್ರತಿನಿಧಿ ಏನ್ ಮಾಡೋದಕ್ಕಾಗಲ್ವೋ ಅದನ್ನ ಜನರ ಕೈಲಿ ಮಾಡಕ್ ಸಾಧ್ಯ ಆಗುತ್ತೆ. ಯಾಕಂದ್ರೆ ಅವರು ಇವರ ಸೇವಕರು. ಅವರು ಹೇಳಿದ್ರು ಅನ್ಎಲೆಕ್ಟೆಡ್ ಡಿಕ್ಟೇಟರ್ ಆಗಿದ್ದಾರೆ ಅಂತ. ಎಂಥ ಸರ್ವಾಧಿಕಾರಿ ಅಂತಂದ್ರೆ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಕ್ಕಾಗಲ್ಲ, ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ, ಆದ್ರೆ ಅಣ್ಣಾ ಹಜಾರೆ ಸರ್ವಾಧಿಕಾರ ಮಾಡ್ತಿದ್ದಾರೆ ಅಂತ. ನಾನ್ ಸರ್ವಾಧಿಕಾರ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಇದೇ ತರ ಸರ್ವಾಧಿಕಾರ ಮಾಡ್ತಾನೆ ಇರ್ತೀನಿ, ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ. ಯಾಕಂದ್ರೆ ನನ್ನ ಲೈಫ್, ನಾನು ನನ್ನ ಪೂರ್ತಿ ಲೈಫ್ನ ಈ ದೇಶಕ್ಕೋಸ್ಕರ ಅರ್ಪಣೆ ಮಾಡಿದ್ದೀನಿ, ಸಮಾಜಕ್ಕೋಸ್ಕರ ಅರ್ಪಣೆ ಮಾಡಿದ್ದೀನಿ. ಜೀವನದಲ್ಲಿ ಎಲ್ಲೂ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿಲ್ಲ. ನನ್ನ ಮನೆಯಲ್ಲಿ 3 ಜನ ಸಹೋದರರಿದ್ದಾರೆ. ಆ ಸಹೋದರರ ಮಕ್ಕಳ ಹೆಸರೇನು ಅಂತಲೂ ನನಗೆ ಗೊತ್ತಿಲ್ಲ. ಕೋಟ್ಯಾಂತರ ರೂಪಾಯಿ ಯೋಜನೆಗಳ ಜೊತೆ ಎಲ್ಲೂ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಸರ್ವಾಧಿಕಾರಿ ಅಂತ ಹೇಳಿದ್ರೆ ನನ್ನ ದೇಶಕ್ಕೋಸ್ಕರ ನಾನು ಇದೇ ತರ ಮಾಡ್ತಾ ಇರ್ತೀನಿ. ದೇಶಕ್ಕೋಸ್ಕರ ನಾನು ಸರ್ವಾಧಿಕಾರ ಮಾಡ್ತಾ ಇರ್ತೀನಿ. ಜನರನ್ನ ಸೇರಿಸಿ ಅದರಿಂದ ಸರ್ಕಾರದ ಮೇಲೆ ಒತ್ತಡ ತಂದು ಮತ್ತೆ ಸರ್ಕಾರದಿಂದ ಅಂಥ ನಿರ್ಧಾರಗಳನ್ನ ಮಾಡಿಸ್ತಾನೆ ಇರ್ತೀರ. ಮಾಡ್ಲೇಬೇಕಾಗತ್ತೆ. ಸ್ವಾತಂತ್ರ್ಯದ ಅರ್ಥ ಸ್ವೇಚ್ಛಾಚಾರ ಅಂತ ತಿಳ್ಕೊಂಡು ಯಾರಾದ್ರೂ ನಡ್ಕೊಂಡ್ರೆ ಆಗ ಜನಶಕ್ತಿ ಒತ್ತಡ ನಿರ್ಮಾಣ ಮಾಡೋದು ಇದೊಂದೇ ಪರ್ಯಾಯ ಆಗಿರುತ್ತೆ. ಅದರಿಂದಾನೇ ಇವತ್ತು ಏನು ಸ್ವಾತಂತ್ರ್ಯದ ಅರ್ಥ ಸ್ವೇಚ್ಛಾಚಾರ ಅಂತ ತಿಳ್ಕೊಂಡು ನಡ್ಕೋತಿದಾರೋ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ದಾರಿ ಪರ್ಯಾಯ ಆಗಿದೆ ಜನಶಕ್ತಿಯ ಒತ್ತಡ. ಸಮಾನ ಮನಸ್ಕ ಜನರು ಒಗ್ಗೂಡಿ ಜನಶಕ್ತಿಯ ಒತ್ತಡ ನಿರ್ಮಾಣ ಮಾಡೋದು. ಇದರಿಂದ ಪ್ರಜಾಪ್ರಭುತ್ವ ಬಲವಾಗುತ್ತೆ, ಗಟ್ಟಿಮುಟ್ಟಾಗುತ್ತೆ, ನಿರ್ಭೀತ ಆಗುತ್ತೆ, ಮತ್ತೆ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುತ್ತೆ. ಹಾಗಂತ ನಾನು ಬಲವಾಗಿ ನಂಬ್ತೀನಿ. ಏನಿದೆ, ಯಾವುದಕ್ಕೋಸ್ಕರ? ನನಗೇನು ಹೆಂಡತಿ ಮಕ್ಕಳಿಲ್ಲ, ನಾನು ನನಗೋಸ್ಕರ ಅಂತೂ ಕೇಳ್ತಾ ಇಲ್ಲ. ನನ್ನ ಲೈಫನ್ನೇ ಅರ್ಪಣೆ ಮಾಡಿದ್ದೀನಿ ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ. ಹಾಗೆ ನಾನು ನಿರ್ಧಾರ ಮಾಡಿದ್ದೀನಿ ಏನಂದ್ರೆ ಮನಸ್ಸು ಕೊಟ್ಟಿದ್ದೀನಿ, ಪ್ರಾಣನೂ ಕೊಟ್ಬಿಡ್ತೀನಿ. ಹೇ ವತನ್ ತೇರೆ ಲಿಯೇ. ದೇಶಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಾನು ನಿರ್ಧಾರ ಮಾಡಿದ್ದೀನಿ. ದೇಶಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಅದಕ್ಕೋಸ್ಕರ ಲಾಠಿ ಏಟ್ ತಿನ್ನೋಕ್ಕೂ ತಯಾರಿದ್ದೀನಿ, ಗುಂಡೇಟ್ ತಿನ್ನೋಕ್ಕೂ ತಯಾರಿದ್ದೀನಿ, ಪ್ರಾಣ ಅರ್ಪಣೆ ಮಾಡೋಕ್ಕೂ ತಯಾರಿದ್ದೀನಿ. ಅಣ್ಣ ಇದನ್ನ ಹೇಳ್ತಾರೆ, ಏನು ಜನತೆ ನಿಮ್ಮ ಜೊತೆ ಇದ್ದಾರೋ ಅವರು ಟ್ವಿಟರ್ ಜನರೇಷನ್, ಅವರು ಫೇಸ್ಬುಕ್ನ ಜನರೇಷನ್ ಆಗಿದೆ. ನೆಟ್ಟಿಂದ ಯಾರು ಓದ್ತಾರೋ ಇದು ಆ ಜನರೇಷನ್ ಆಗಿದೆ. ಯಾರು ಸಾಮಾನ್ಯ ಮನುಷ್ಯ ದೇಶದ ಹಳ್ಳಿನಲ್ಲಿದ್ದಾನೋ ಅವನು ಈ ಆಂದೋಲನದ ಜೊತೆಗಿಲ್ಲ ಅಂತ. ನಾನು ಇತ್ತೀಚೆಗಷ್ಟೇ 3 ಲಕ್ಷ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆ ಸಂಪರ್ಕ ಮಾಡಿದ್ದೀನಿ. ಅವ್ರನ್ನ ಎಬ್ಬಿಸ್ತಾ ಇದ್ದೀನಿ, ಯುವಕರನ್ನ ಎಬ್ಬಿಸ್ತಾ ಇದ್ದೀನಿ. ನನ್ನ ಆಶಯ ಸ್ಥಾನ ಯುವಕರಾಗಿದ್ದಾರೆ. ನಾನು ಯಾವಾಗಲೂ ಈ ಮಾತನ್ನ ಹೇಳ್ತಾ ಇರ್ತೀನಿ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಬಲಿದಾನವನ್ನ ಯುವಕರು ನೆನಪಲ್ಲಿಟ್ಕೋಬೇಕು ಅಂತ. ತಮ್ಮೆಲ್ಲರ ಹೃದಯದ ಜೊತೆ ಅವ್ರನ್ನ ಜೋಡಿಸ್ಕೋಬೇಕು. ಪಾಪ ಗಲ್ಲಿಗೇರ್ತಾ ಇದ್ರು, ಗಲ್ಲಿನ ಕುಣಿಕೆಯನ್ನ ನೋಡ್ತಾ ಇದ್ರು, 2 ನಿಮಿಷದಲ್ಲಿ ಗಲ್ಲಿಗೇರೋರಿದ್ರು. ಹಾಗೆಲ್ಲ ಆಗ್ತಿದ್ರು ಕೂಡ ಘೋಷಣೆಯನ್ನ ಕೂಗ್ತಾ ಇದ್ರು, ಇನ್ಕಲಾಬ್ ಜಿಂದಾಬಾದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಬ್ರಿಟಿಷರಿಗೆ ಇವ್ರು ಏನ್ ಹೇಳ್ತಿದ್ರು ಗೊತ್ತಾ? ಈ ಜನ್ಮದಲ್ಲಿ ಏನು, ಮುಂದಿನ ಜನ್ಮದಲ್ಲೂ ಗಲ್ಲಿಗೇರಿಸಿ ನಾವು ತಯಾರಿದ್ದೀವಿ ಅಂತ. ಯಾತಕ್ಕೋಸ್ಕರ? ನಮ್ಮ ಸ್ವಾತಂತ್ರ್ಯಕ್ಕಾಗಿ. ಲತಾಜಿ ಅವ್ರು ಹಾಡು ಹಾಡಿದಾರಲ್ವಾ, ए मेरे वतन के लोगों, जरा आंख में भर लो पानी,
जो शहीद हुए उनकी ज़रा याद करो कुर्बानी, वो कुर्बानी की याद। ಆ ಬಲಿದಾನದ ನೆನಪನ್ನ ನಮ್ಮ ಹೃದಯದಲ್ಲಿ ಜೋಡಿಸಿಟ್ಕೋಬೇಕು. ನಾನ್ ಜೋಡಿಸಿಟ್ಕೊಂಡಿದ್ದೀನಿ. ನನಗೆ ಚೆನ್ನಾಗಿ ಕಾಣ್ತಾ ಇದೆ. ಇವತ್ತು ಬಂದಿರೋ ಇಲ್ಲಿ ಯುವಕರು ಯಾರು ಮುಂದೆ ಬರ್ತಾ ಇದ್ದಾರೋ ಅವರು ಸ್ವಾತಂತ್ರ್ಯದ 2ನೇ ಹೋರಾಟಕ್ಕಾಗಿ ಬರ್ತಾ ಇದ್ದಾರೆ. ಇದು ನನ್ನ ಆಶಯ ಸ್ಥಾನ ಆಗಿದೆ. ಆಂದೋಲನದಲ್ಲಿ ಇದೇ ತರ ವಾತಾವರಣ ನಾನು ಯಾವಾಗ ನೋಡ್ತೀನೋ ಆಗ 74 ವರ್ಷದ ವಯಸ್ಸಿನಲ್ಲೂ ಕೂಡ ಇನ್ನೂ 2 ಹೆಜ್ಜೆ ಮುಂದೆ ಇಡೋದಕ್ಕೆ ಶಕ್ತಿ ಸಿಗುತ್ತೆ ನನಗೆ ಈ ಎಲ್ಲ ಯುವಕರಿಂದ. ನಿಜ. ಅಣ್ಣ ಯಾರು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಇದ್ದಾರೋ ದಿಗ್ವಿಜಯ್ ಸಿಂಗ್ ಅವರ ಹೇಳಿಕೆಯನ್ನ ನಾನು ಪತ್ರಿಕೆಯಲ್ಲಿ ನೋಡಿದೆ. ಅವರು ಹೇಳ್ತಾರೆ, ಈಗ ಅಣ್ಣ ಅವ್ರಿಗೆ 74 ವರ್ಷ ಆಗಿದೆ, ನೀವೀಗ ಉಪವಾಸ ಮಾಡಬಾರ್ದು, ಅರವಿಂದ್ ಜಿ ಅವರಂತ ಯಂಗ್ಸ್ಟರ್ಗಳು ಉಪವಾಸ ಮಾಡಬೇಕು ಅಂತಾರೆ. ಸರಿ, ನಾನು ಯೋಚಿಸ್ತೀನಿ. ಪಬ್ಲಿಕ್ನಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರಾ? ಹಾ, ಅಣ್ಣಾಜಿ, ನಾನ್ ಕೇಳಕ್ ಬಯಸ್ತೀನಿ ಏನಂದ್ರೆ, ನೀವು ಜಂತರ್ ಮಂತರ್ನಲ್ಲಿ ಹೇಳ್ತಿದ್ರಿ ಏನಂದ್ರೆ ನಾವು ಕಪ್ಪು ಬ್ರಿಟಿಷರ್ನ ಓಡಿಸ್ಬೇಕು ಅಂತ. ಅಂದ್ರೆ ಈ ಕಪ್ಪು ಬ್ರಿಟಿಷರು ಯಾವ ದೇಶದವರು? ಓಡ್ಸೋದಲ್ಲ. ಇಲ್ಲ, ನೀವು ಮತ್ತೆ ಹೇಳಿದ್ರಿ. ಇನ್ನೊಂದು ವಿಷಯ ಏನಂದ್ರೆ, ಇವತ್ತಿನ ಸರ್ಕಾರ ಏನಿದೆಯೋ ಅದನ್ನ ಬದಲಾಯಿಸೋದ್ರಿಂದಾನೂ ಏನೂ ಆಗಲ್ಲ. ಇರೋ ಈ ಸರ್ಕಾರದ ಮೇಲೆ ಒತ್ತಡ ತಂದು ಒಳ್ಳೆ ಕೆಲ್ಸಗಳನ್ನ ನಾವು ಹೇಗ್ ಮಾಡಿಸ್ಕೊಳ್ಳೋದು ಅಂತ. ಒಂದ್ ವೇಳೆ ಈ ಸರ್ಕಾರ ಬದಲಾಯಿತು ಅಂದ್ರೆ ಮುಂದೆ ಬರೋರು ಯಾರಿದ್ದಾರೆ? ಇವ್ರು ಗ್ರಾಜುಯೇಷನ್ ಮಾಡಿದ್ರೆ ಅವರು ಡಾಕ್ಟರೇಟೇ ಮಾಡಿರ್ತಾರೆ ಕರಪ್ಷನ್ ನಲ್ಲಿ. ಬದಲಾಯಿಸೋದ್ರಿಂದ ಏನೂ ಆಗಲ್ಲ. ಇರೋ ವ್ಯಕ್ತಿಗಳ ಕಡೆಯಿಂದಾನೇ ಕೆಲಸ ಮಾಡಿಸ್ಕೋಬೇಕು. ನಮ್ಮ ದೇಶದ ಜನತೆ ಕೇಳಿ, ಒಬ್ಬ ಬಿಳಿಯ ಬ್ರಿಟಿಷ್ ವ್ಯಕ್ತಿ ಪರಕೀಯ ಬಂದಿದ್ದ, ಅವನನ್ನ ಓಡಿಸಿದ್ವಿ. ಇವ್ರು ನಮ್ ದೇಶದವರೇ ಅಲ್ವಾ? ಎಲ್ಲಿ ಓಡ್ಸಕ್ಕಾಗತ್ತೆ ಇವ್ರನ್ನ? ಇವ್ರು ನಮ್ಮವರೇ ಅಲ್ವಾ? ಅಣ್ಣಾಜಿ, 1968 ಅಲ್ಲಿ ಕಾಂಗ್ರೆಸ್ ಈ ಲೋಕಪಾಲ್ ಬಿಲ್ನ ತಂದಿತ್ತು. 14 ಸರ್ಕಾರ ಹೋಗಾಯ್ತು, 12 ಪ್ರಧಾನಮಂತ್ರಿಗಳು ಹೊರಟೋದ್ರು. ಆದ್ರೆ ಈ ಲೋಕಪಾಲ್ ಬಿಲ್ ಹೀಗೆ ಉಳ್ಕೊಳ್ತು. ಇವತ್ ಕಾಂಗ್ರೆಸ್ ಇದನ್ನ ತಂದಿದೆ ಮತ್ತೆ ಪಾಸ್ ಮಾಡಕ್ ಬಯಸ್ತಿದೆ. ನೀವು ಇದಕ್ಕೆ ಅಡ್ಡಿ ಉಂಟು ಮಾಡ್ತಿದ್ದೀರಾ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ಸರ್ಕಾರಕ್ಕೆ. ಮತ್ತೆ ಇದರಿಂದ ದೇಶಕ್ಕೆ ಕೆಟ್ಟ ಹೆಸರು ಬರ್ತಿದೆ. ಕಾಂಗ್ರೆಸ್ ಏನ್ ಮಾಡಕ್ ಹೊರಟಿದ್ಯೋ, ಈ ದೇಶದ ಸರ್ಕಾರ ಏನ್ ಮಾಡಕ್ ಹೊರಟಿದ್ಯೋ, ಪ್ಲೀಸ್ ನೀವ್ ಅದನ್ನ ಮಾಡಕ್ ಬಿಡಿ. ಇಲ್ದಿದ್ರೆ ಆಂದೋಲನ ನಿಮ್ ವಿರುದ್ಧನೂ ಆಗ್ಬೋದು. ಆಂದೋಲನ ಮಾಡೋದು ತಪ್ಪೇನಲ್ವಲ್ಲ? ಮಾಡಬೇಕಾಗತ್ತೆ. ಆಂದೋಲನ ಮಾಡೋದು ಬೇಡ ಅಂತ ಯಾರು ಹೇಳಿದ್ರು? ಮತ್ತೆ ಅದಕ್ಕೆ ಯಾರು ಯಾವ ಅಡ್ಡಿನೂ ಮಾಡ್ತಿಲ್ಲ. ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಶಿವಸೇನೆ ಆಗಿರ್ಲಿ, ಯಾರೇ ಆಗಿರ್ಲಿ, ಅವರೆಲ್ಲ ನಮ್ಮ ದೇಶದವರು. ಇಂಡಿವಿಜುವಲ್ ಆಗಿ ನಮಗೆ ವಾದ ಏನಿದೆ? ನಮಗೆ ವೈಯಕ್ತಿಕವಾಗಿ ಜಗಳ ಏನಿದೆ? ಯಾವ ಜಗಳನೂ ಇಲ್ಲ. ಅದನ್ನ ನಾವು ಮಾಡಕ್ ಬಿಡಿ. ಬಯಸೋದೇನಂದ್ರೆ- ಒಂದ್ ವೇಳೆ ಯಾವ್ದೇ ರೀತಿ ಕೊರತೆ ಉಂಟಾದ್ರೆ ಮುಂದಿನ ಗವರ್ನಮೆಂಟ್ ಬರುತ್ತೆ, ಅದ್ರ ಒಳಗೆ ಆಡ್ ಅವ್ರು ಮಾಡ್ಬಿಡಿ. ಏನ್ ಹೇಳ್ತಾ ಇದಾರೆ ಅಂದ್ರೆ, ಕಾನೂನು ಮಾಡೋದಿಕ್ ಬಿಡಿ, ಒಂದ್ ವೇಳೆ ಏನಾದ್ರೂ ಕೊರತೆ ಇದ್ರೆ ಅದನ್ನ ಆಮೇಲೆ ಸರಿಪಡಿಸ್ಕೊಳ್ಳಿ ಅಂತ. ಇಲ್ಲ, ನೀವು ಸ್ಟಡಿ ಮಾಡಬೇಕಾಗತ್ತೆ. ಈ ಕಾನೂನು ಮಾಡೋದಕ್ಕಾಗಿ ಏನು ಡ್ರಾಫ್ಟ್ ಮಾಡಿದಾರೋ ಸರ್ಕಾರದವರು, ಅದೆಷ್ಟು ವೀಕ್ ಆಗಿದೆ ಅಂದ್ರೆ ಇದರಿಂದ ಕರಪ್ಷನ್ಗೆ ಬ್ರೇಕ್ ಹಾಕೋಕ್ಕಾಗಲ್ಲ. ನಾವೆಲ್ಲರೂ ಬಯಸೋದೇನು ಅಂದ್ರೆ, ಏನ್ ಡ್ರಾಫ್ಟ್ ಆಗಿದೆಯೋ ಅದ್ರ ಮೇಲೆ ಇವಾಗ ಚರ್ಚೆ ನಡೀತಾ ಇದೆ. ಜಾಯಿಂಟ್ ಕಮಿಟಿ ಮಾಡ್ತು ಸರ್ಕಾರ. ಈಗ ಜಾಯಿಂಟ್ ಕಮಿಟಿ ಮಾಡಿದ್ಮೇಲೆ ಇವಾಗ 3 ತಿಂಗಳಿಂದ ನಮ್ಮ ಮೀಟಿಂಗ್ ಕೂಡ ನಡೀತಾ ಇತ್ತು. ಆಮೇಲೆ ಇದಕ್ಕಿದ್ದಾಗ ಹೇಳ್ಬಿಟ್ರು, ಇಲ್ಲ ಇದಾಗಲ್ಲ ಅಂತ. ಅಲ್ಲ, ಈ ಜಾಯಿಂಟ್ ಕಮಿಟಿ ಮಾಡಿದಾದ್ರೂ ಯಾಕೆ? ಸುಮ್ಮನೆ ಮಾಡೋದಕ್ಕೆ ಕೆಲಸ ಇಲ್ಲದೆ ನಿಮ್ಮ ಸಮಯನೂ ಹಾಳಾಯ್ತು, ನಮ್ಮ ಸಮಯನೂ ಹಾಳಾಯ್ತು. ಮೊದಲೇ ಹೇಳ್ಬೇಕಿತ್ತಲ್ಲ ನಾವು ಮಾಡಲ್ಲ ಅಂತ. ಈ ರೀತಿ ಮಾಡಿದ್ ನಿಜವಾಗ್ಲೂ ಸರಿಯಲ್ಲ. ಅಣ್ಣ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮಾಯಾವತಿ ಅವರು ಹೇಳ್ತಾರೆ, ನೀವಂತೂ ತಪ್ಪಾದ ಸರ್ಕಾರದ ಮೇಲೆ ವಿಶ್ವಾಸ ಇಡ್ತಿದ್ದೀರಾ, ನೀವು ಇವರ ಜೊತೆ ಮಾತನಾಡಬಾರ್ದು, ನೀವಂತೂ ಈ ಲೋಕ್ಪಾಲ್ ಬಿಲ್ನ ವಿಷಯ ತಗೊಂಡು ಜನರ ಮಧ್ಯೆ ಹೋಗ್ಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ ಅಂತ. ಸರಿ, ಇದಕ್ಕೋಸ್ಕರ ನಾವು ನಿಮ್ ಸಲಹೆಯನ್ನ ಸ್ವೀಕರಿಸ್ತೀವಿ. ಯಾರು 5 ಪ್ರತಿನಿಧಿಗಳು ಸರ್ಕಾರದ ಕಡೆಯಿಂದ ಇದ್ದಾರೋ ಅವರು ಕನಿಷ್ಠ ಪಕ್ಷ 20 ಲಕ್ಷ ವೋಟರ್ಸ್ ಬರ್ತಾರೆ ಅವರ ಒಂದೊಂದು ಕ್ಷೇತ್ರಗಳಲ್ಲಿ. ಕನಿಷ್ಠ ಪಕ್ಷ 5 ಲಕ್ಷ ವೋಟರ್ಸ್ ಇದ್ದಾರೆ. ಮತ್ತೆ ಸಿವಿಲ್ ಸೊಸೈಟಿ ವ್ಯಕ್ತಿಗಳು ಕೇವಲ ಯಾರು ಗ್ರಾಮ ಪಂಚಾಯತಿ ಚುನಾವಣೆನೂ ಗೆಲ್ಲಕ್ಕಾಗೋದಿಲ್ವೋ, ಬಹುಶಃ 5 ಜನನೂ ಸ್ಪರ್ಧಿಸಿರಲ್ಲ, ಅವರಿಗೆ ಸವಾಲ್ ಹಾಕ್ತಿದ್ದಾರೆ. ಯಾರು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೋ 20 ಲಕ್ಷ ಒಂದೊಂದು ಕ್ಷೇತ್ರದಲ್ಲಿ ಬರುತ್ತಲ್ಲ. ನೋಡಿ, ಕೊರತೆ ಅನ್ನೋದು ಇಲ್ಲೇ ಇರೋದು. ಎಲ್ಲಿ ಅಂದ್ರೆ, ಯಾರನ್ನ ನಾವು ಆರಿಸಿ ಕಳ್ಸಿದೀವೋ ಅವರು ನಮ್ಮ ಸೇವಕರು. ನಾವು ಯಾತಕ್ಕೋಸ್ಕರ ಅವ್ರನ್ನ ಆರಿಸಿ ಕಳ್ಸಿರೋದು ಹೇಳಿ? ನಮ್ಮ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಲಿ, ಮತ್ತೆ ಒಳ್ಳೊಳ್ಳೆ ಕಾನೂನು ಮಾಡ್ಲಿ ಅಂತ. ಅದಕ್ಕೋಸ್ಕರನೇ ಜನರು ಆಯ್ಕೆ ಮಾಡಿ ಕಳ್ಸಿರೋದವ್ರನ್ನ. ಜನರು ಈ ಕಾನೂನು ಮಾಡಿ ಅಂತ ಹೇಳಿದಾಗ
ಅವರು ಮಾಡ್ಲಿಲ್ಲ ಅಂದ್ರೆ ಆಗ ಎರಡನೇ ದಾರಿ ಯಾವ್ದಿರೋದು? ಇದೇ ಇದಕ್ಕೋಸ್ಕರ ದಾರಿ. ನೀವು ನಿಮ್ದೇ ಒಂದು ಪಾರ್ಟಿನ ಕಟ್ಟಿ ಆಮೇಲೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಮೇಲೆ ಬಂದು ಜನರ ಪ್ರತಿನಿಧಿಯಾಗಿ ಕೆಲಸ ಮಾಡಿ. ಆಗ ಸರಿ. ಚೆನ್ನಾಗಿರುತ್ತೆ. ನೋಡಿ. ಸಿವಿಲ್ ಸೊಸೈಟಿ ಅರ್ಥ ಏನು? ಸಿವಿಲ್ ನಲ್ಲಂತೂ ಎಲ್ರು ಬಂದ್ಬಿಡ್ತಾರೆ. ಕೇವಲ 5 ಜನ ಮಾತ್ರನಾ? ಕೇವಲ 2 ವಕೀಲರ ಇರೋದು? ಪ್ರಶಾಂತ್ ಭೂಷಣ್, ಶಶಿ ಭೂಷಣ್, ಒಬ್ರಿಗಿಂತ ಒಬ್ರು ಸಾಕಷ್ಟು ಅವ್ರು ವಕೀಲರಿದ್ದಾರೆ. ಹೇಳ್ತಾ ಇದ್ದಾರೆ ನೀವು ಕೂಡ ಒಂದು ಪೊಲಿಟಿಕಲ್ ಪಾರ್ಟಿನ ಯಾಕೆ ಮಾಡಬಾರ್ದು, ಮತ್ತೆ ಆ ಪಾರ್ಟಿಯಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆ ಪಾರ್ಟಿ ತನ್ನ ಸರ್ಕಾರ ಮಾಡ್ಲಿ, ಆಮೇಲೆ ನೀವು ಹೇಗ್ ಬೇಕಾದ್ರೂ ಕಾನೂನು ಮಾಡಿ. ಧನ್ಯವಾದಗಳು. ನಾನು ಆಗ್ಲೇ ಹೇಳ್ದೆ, ನಾನು ದೇವಸ್ಥಾನದಲ್ಲಿ ಇರ್ತೀನಿ, 8 ಫೀಟ್ ಬೈ 10 ಫೀಟ್ ರೂಮ್ ಇದೆ ಅಂತ. ಇಂಥ ಪರಿಸ್ಥಿತಿಲಿ ಒಂದು ಪಾರ್ಟಿ ಮಾಡೋದು ನನ್ನಂತವನ ಕೈಲಿ ಅಸಾಧ್ಯ. ಆದ್ರೆ ಯಾರು ಸ್ವಾತಂತ್ರ್ಯದ ಅರ್ಥ ಸ್ವೇಚ್ಛಾಚಾರ ಅಂತ ತಿಳ್ಕೊಂಡು ನಡ್ಕೊಳ್ಳೋ ವ್ಯಕ್ತಿಗಳಿದ್ದಾರೋ ಅವ್ರ ಮೇಲೆ ಒಂದು ಪ್ರೆಷರ್ ಗ್ರೂಪ್ ಜನರಿಂದ, ಅದಕ್ಕೆ ಶಕ್ತಿ ಜಾಸ್ತಿ ಇದೆ. ನೋಡಿ, ಈ ಗ್ರೂಪ್ ಏನಾಗುತ್ತೋ ಪ್ರೆಷರ್ ಗ್ರೂಪ್, ಅದಕ್ಕೆ ಶಕ್ತಿ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನಾನಿವಾಗ ಪ್ರಯತ್ನ ಮಾಡ್ತಿರೋದು ಈ ತರ ಯುವಕರು ಏನಿದ್ದಾರೆ, ಚಾರಿತ್ರ್ಯವಂತ ಯುವಕರು ಏನಿದ್ದಾರೆ ಅಂಥವ್ರಿಗೆ ನಾನು ಹೇಳೋದೇನು ಅಂತಂದ್ರೆ ಅವ್ರು ಎಲೆಕ್ಷನ್ಗೆ ನಿಲ್ಲಬೇಕು ಅಂತ. ಮೊದಲು ಚಾರಿತ್ರ್ಯವನ್ನ ನಿರ್ಮಾಣ ಮಾಡಿ. ನಿಮ್ಮ ಶುದ್ಧ ಆಚಾರ, ಶುದ್ಧ ವಿಚಾರ, ನಿಷ್ಕಳಂಕ ಜೀವನ, ತ್ಯಾಗ, ಅವಮಾನನ ಸಹಿಸ್ಕೊಳ್ಳೋ ಶಕ್ತಿ ಇಟ್ಕೊಳ್ಳಿ. ಮತ್ತೆ ಸಮಾಜಕ್ಕೋಸ್ಕರ ಉರಿತಾ ಇರಿ ದೀಪದ ಹಾಗೆ. ಆಮೇಲೆ ನಿಂತ್ಕೊಳ್ಳಿ. ನೀವ್ ಯಾವಾಗ ನಿಲ್ತಿರೋ ಆಗ ನಾನು ನಿಮ್ ಪ್ರಚಾರಕ್ಕೋಸ್ಕರ ಬರ್ತೀನಿ. ಯಾವುದೇ ಪಕ್ಷ ಪಾರ್ಟಿ ಮಾಡಲ್ಲ, ಕೇವಲ ಎಲೆಕ್ಷನ್ಗೋಸ್ಕರ. ಚಾರಿತ್ರ್ಯವಂತ ವ್ಯಕ್ತಿಗಳು ಹೋಗೋದು ಅವಶ್ಯಕತೆ ಇದೆ. ಪಾರ್ಲಿಮೆಂಟ್ನಲ್ಲೂ ಕೂಡ ಚಾರಿತ್ರ್ಯವಂತ ವ್ಯಕ್ತಿಗಳು. ನನ್ನ ಪ್ರಶ್ನೆ ಏನಂದ್ರೆ, ನಿಮ್ಗೆ ಪಾಲಿಟಿಕ್ಸ್ನಲ್ಲಿ ಬರೋಕ್ ಅವಕಾಶ ಸಿಕ್ಕರೆ ನೀವು ಅದನ್ನ ಸ್ವೀಕರಿಸ್ತೀರಾ ಅಥವಾ ತಿರಸ್ಕರಿಸ್ತೀರಾ? ನಿಮ್ಮನ್ನ ಯಾರಾದ್ರೂ ಪ್ರಧಾನಮಂತ್ರಿ ಮಾಡ್ತಾರೆ ಅಂತ ಅನ್ಕೊಳ್ಳಿ, ನೀವ್ ಆಗ್ತೀರಾ? ಲೋಕ್ಪಾಲ್ ಆಗ್ತಾರೆ. ಈ ಕೆಸರಲ್ಲಿ ಕಲ್ಲು ಹಾಕಿ ನನ್ನ ಮೈ ಮೇಲೆ ಕೆಸರು ಹಾರಿಸ್ಕೊಳ್ಳೋದು ನನಗ್ ಸರಿ ಅಂತ ಅನ್ಸಲ್ಲ. ಮತ್ತೆ 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 ಈ ತರ ಸಾಕಷ್ಟು ಪ್ರಯತ್ನಗಳಾಗಿದ್ದಾವೆ. MLA ಆಗೋದಕ್ಕೆ, MP ಆಗೋದಕ್ಕೆ ಸಾಕಷ್ಟು ಪ್ರಯತ್ನಗಳಾಗಿದ್ದಾವೆ. ನಾನ್ ನಿರಾಕರಿಸ್ಬಿಟ್ಟೆ, ಯಾಕಂದ್ರೆ ಕೆಸರು ಹಾರಿಸ್ಕೊಳಕ್ ನಂಗೆ ಇಷ್ಟ ಇಲ್ಲ. ಈ ಸಾಕಷ್ಟು ಪ್ರಶ್ನೆಗಳು ಏನು ಎದ್ದಿದಾವೋ, ನಾವು ಇದನ್ನ ಹೇಳಕ್ ಬಯಸ್ತಿದ್ದೀವಾ ಏನಂದ್ರೆ ಪ್ರಜಾಪ್ರಭುತ್ವದ ಅರ್ಥ ಏನಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದ್ ವೇಳೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತೋಕೆ ಇಷ್ಟಪಟ್ರೆ ಆಗ ಅವನು ಚುನಾಯಿತನಾಗಿ ಬರೋ ಅವಶ್ಯಕತೆ ಇದೆಯಾ? ಇದು ಈ ಭ್ರಷ್ಟ ವ್ಯಕ್ತಿಗಳು ಇದು ಇಂಥ ತಪ್ಪಾದ ಡಿಬೇಟ್ ಶುರು ಮಾಡ್ಬಿಟ್ರು. ಅರೆ, ನೀವೊಂದ್ ವೇಳೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಬೇಕು ಅಂತಂದ್ರೆ ಮೊದಲು ಚುನಾಯಿತರಾಗಿ ಬನ್ನಿ ಅಂತ. ನಮ್ಮ ಟ್ಯಾಕ್ಸ್, ನಾನ್ ಟ್ಯಾಕ್ಸ್ ಕಟ್ತೀನಿ, ಇವ್ರು ಟ್ಯಾಕ್ಸ್ ಕಟ್ತಾರೆ, ಅವ್ರು ನಮ್ಮ ಟ್ಯಾಕ್ಸ್ ಅನ್ನ ಕಳ್ತನ ಮಾಡ್ತಿದ್ದಾರೆ. ಮತ್ ಹೇಳ್ತಿದ್ದಾರೆ ಏನಂದ್ರೆ ನಮ್ ವಿರುದ್ಧ ಧ್ವನಿ ಎತ್ತಬೇಕು ಅಂದ್ರೆ ಮೊದಲು ಚುನಾಯಿತನಾಗಿ ಬಾ ಅಂತ. ಇದೇನಿದು? ಮತ್ತೆ ಒಂದ್ ವೇಳೆ ನಾವು ಧ್ವನಿ ಎತ್ತಕ್ ಬಯಸಿದ್ರೆ ಅಷ್ಟೇ ಮಾಡ್ಬೇಕು, ನಮಗ್ ಚುನಾವಣೆಗೆ ಹೋಗ್ಬೇಕಾಗಿಲ್ಲ. ನಾವೊಬ್ಬ ಸಾಮಾನ್ಯ ಮನುಷ್ಯನ ತರ ಜೀವನ ಮಾಡೋಕ್ ಇಷ್ಟಪಡ್ತೀನಿ. ಏನ್ ತಪ್ಪು ಮಾಡ್ತಾ ಇದ್ದೀನಿ ಹೇಳಿ? ಒಂದ್ ವೇಳೆ ನಾನು ಮಿನಿಸ್ಟರ್ ಆಗಿದ್ದಿದ್ರೆ ಆಗ ರೈಟ್ ಟು ಇನ್ಫಾರ್ಮೇಶನ್ ಅಂತ ಕಾನೂನ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನಾನು ಹೊರಗಿರೋ ಕಾರಣದಿಂದ 10 ವರ್ಷ ಹೋರಾಡ್ತಾ ಬಂದಿದ್ದೀನಿ ರೈಟ್ ಟು ಇನ್ಫಾರ್ಮೇಶನ್ಗೆ. ಕೊನೆಗೆ ಯೋಚನೆ ಮಾಡಿದೆ, ಮಾಡು ಇಲ್ಲವೇ ಮಡಿ ಅಂತ. ಆಗ ಸರ್ಕಾರಕ್ಕೆ, ರಾಷ್ಟ್ರಪತಿಗೆ ಸೈನ್ ಮಾಡಬೇಕಾಗಿ ಬಂತು. ಈ ಕಾನೂನು ಜಾರಿ ಆಯ್ತು. ನೋಡಿ, ಒಳಗಿದ್ದಲ್ಲ ಹೊರಗಿದ್ದು ನಾವಿಂತ ಕೆಲಸ ಮಾಡ್ತೀವಿ. ಅಣ್ಣ, ಯಾರು ಕಾಂಗ್ರೆಸ್ ಪಾರ್ಟಿ ಮೀಡಿಯಾ ಇನ್ಚಾರ್ಜ್ ಇದಾರೋ ಜನಾರ್ದನ್ ದ್ವಿವೇದಿ, ಅವರದೊಂದು ಹೇಳಿಕೆ ಇದೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಪ್ರಜಾಪ್ರಭುತ್ವ ನಡೆಸೋದಕ್ಕೆ ಒಂದು ರೀತಿ ಇದೆ, ಮತ್ತೆ ಅದರಲ್ಲಿ ಜನರ ಮನಸ್ಸನ್ನ ತಿಳ್ಕೊಳ್ಳೋದಕ್ಕೆ ಒಂದು ಸಾಂವಿಧಾನಿಕ ಪ್ರಕ್ರಿಯೆ ಇದೆ. ಅದರ ಪ್ರತಿನಿಧಿತ್ವ ಸಂಸದರು ಮಾಡ್ತಾರೆ, ವಿಧಾನಸಭೆಗಳು ಮಾಡುತ್ತೆ. ಕಾನೂನು ಮಾಡುವ ವಿಷಯದಲ್ಲಿ ಸಂಸದರು ಮತ್ತೆ ವಿಧಾನಸಭೆಗಳ ಸರ್ವೋಚ್ಚತೆ ಮೇಲೆ ಚರ್ಚೆ ಮಾಡಬಾರ್ದು ಅಂತ. ಇದೊಂಥರ ಪ್ರಜಾಪ್ರಭುತ್ವದ ಕತ್ತು ಹಿಸ್ಕೋ ಕೆಲಸ ಆಗ್ಬಿಡುತ್ತೆ. ಕಾನ್ಸ್ಟಿಟ್ಯೂಷನ್ನ ಒಪ್ಕೊಳ್ಳೋ ಅಂತ ವಿಷಯ ಇರಬೇಕು. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ನೀವು ಪ್ರಜಾಪ್ರಭುತ್ವ ಅಂತ ಏನ್ ಒಪ್ಕೋತೀರಾ, ನಿಮ್ಮ ಪಾರ್ಲಿಮೆಂಟ್ಲಿ ಡೆಮೋಕ್ರಸಿ ಅಂತ ಏನ್ ಒಪ್ಕೋತೀರಾ, ಅದು ಪಾರ್ಲಿಮೆಂಟ್ನಲ್ಲಿ ಇವತ್ತಿನವರೆಗೂ 62 ವರ್ಷದಲ್ಲಿ ಇದಾಗಿರ್ಲಿಲ್ಲ. ಡೆಲ್ಲಿಯ ಪಾರ್ಲಿಮೆಂಟ್ ಏನಿದೆ ಅದೇ ತರ ಸ್ಟೇಟ್ನ ಪಾರ್ಲಿಮೆಂಟ್ ಏನಿದೆ. ಸ್ಟೇಟ್ ಮತ್ತೆ ಡೆಲ್ಲಿ ಪಾರ್ಲಿಮೆಂಟ್ಗಿಂತ ದೊಡ್ಡದಾಗಿರೋದು ವಿಲೇಜ್ ಪಾರ್ಲಿಮೆಂಟ್. ಗ್ರಾಮ ಸಂಸತ್ ಇವೆರಡಕ್ಕಿಂತ ದೊಡ್ಡದು. ಯಾಕಂದ್ರೆ ಗ್ರಾಮ ಸಂಸತ್ತನ್ನ ಯಾರೂ ತಯಾರು ಮಾಡಿಲ್ಲ, ಸಂವಿಧಾನ ಮಾಡಿಬಿಟ್ಟಿದೆ. ಮತ್ತೆ ಈ ಗ್ರಾಮ ಸಂಸತ್ತೇ ಈ 2 ಸಂಸತ್ತನ್ನ ಮಾಡಿರೋದು. MLA MPನ ಇವರೇ ಚುನಾಯಿತರಾಗಿ ಮಾಡಿ ಕಳಿಸಿರೋದು. ಈ ಕಾರಣದಿಂದ ಈ 2 ಸಂಸತ್ತಾಗಿವೆ. ಅದರಿಂದ ಇದರ ಸ್ಥಾನ ತುಂಬಾ ಎತ್ತರದಲ್ಲಿದೆ. ಆದ್ರೆ ಈ ಸಂಸತ್ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ನಾನ್ ಹೇಳೋದೇನು ಅಂದ್ರೆ ಒಂದ್ ವೇಳೆ ಸಂಸತ್ತು ತಪ್ಪು ಮಾಡಿದ್ರೆ
ಆಗ ಏನು ಈ ದೇಶದ ಜನರಿಗೆ ಅದರ ವಿರುದ್ಧ ಧ್ವನಿ ಎತ್ತುವ ಅಧಿಕಾರ ಇರ್ಬೇಕಾ ಇಲ್ವಾ? ಒಂದ್ ವೇಳೆ ಲೋಕ್ಪಾಲ್ ತಪ್ಪು ಕೆಲಸ ಮಾಡಿದ್ರೆ ಅವರ ವಿರುದ್ಧ ಕೂಡ ಧ್ವನಿ ಎತ್ತೀವಿ ನಾವು. ನೀವ್ ಇದನ್ನ ಹೇಗೆ ಯೋಚಿಸ್ತಿದ್ದೀರಾ? ಏನಾದ್ರೆ ತಪ್ಪು ಕೆಲಸ ಲೋಕ್ಪಾಲ್ ಮಾಡಿದಾಗ ಆಗ ಅದ್ರ ವಿರುದ್ಧ ಕೂಡ ಧ್ವನಿ ಎತ್ತೀವಿ ನಾವು. ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಇದು ಏನು ಒಂದು ಜಾಲ ಹೆಣೆಯಲಾಗ್ತಿದೆಯೋ, ಸಂಸತ್ತು ಸುಪ್ರೀಂ ಆಗಿದೆ, ಸಂಸತ್ತು ಸುಪ್ರೀಂ ಆಗಿದೆ, ಸಂಸದರು ಸುಪ್ರೀಂ ಅಲ್ಲ. ಅಣ್ಣ, ಆರೋಪಗಳು ಮತ್ತು ಪ್ರಶ್ನೆಗಳು ನನ್ನ ಹತ್ರ ಸಾಕಷ್ಟಿವೆ, ಆದರೆ ಈಗ ನಾವೊಂದು ಬ್ರೇಕ್ ತಗೋಬೇಕಾಗಿದೆ. ನಾವು ಇನ್ನೊಂದು ಬ್ರೇಕ್ ತಗೊಳ್ಳೋಣ ಮತ್ತು ಬ್ರೇಕ್ನ ನಂತರ ಕೆಲವು ಇನ್ನಷ್ಟು ಪ್ರಶ್ನೆಗಳನ್ನ ಕೇಳ್ತೀವಿ ಅಣ್ಣಾ ಹಜಾರೆ ಅವರಿಗೆ, ಅರವಿಂದ್ ಕೇಜ್ರಿವಾಲ್ ಅವರಿಗೆ. ಆಪ್ಗೆ ಅದಾಲತ್ನ ಮೊಕದ್ದಮೆಯ ಇನ್ನೊಂದು ಸುತ್ತು ಒಂದು ಬ್ರೇಕ್ನ ನಂತರ. ಅಂದ್ರೆ ಇದು ಮಲ್ಗಿರೋರ್ಗೆ ಇದು ಯಾವ ಕಾಂಗ್ರೆಸ್ ಪಾರ್ಟಿ ಹೇಳಿ? ರಾತ್ರಿ ಮಲ್ಗಿರುವಾಗ ಒಂದ್ ವೇಳೆ ನೀವು ಬರ್ಕೊಟ್ಟಿದ್ರು ಕೂಡ ನೀವಷ್ಟ್ ಬೆಳಗ್ಗೆವರೆಗೂ ಕಾಯ್ಬೇಕಿತ್ತಲ್ವಾ? ಹಾ, ಅದು ರಾತ್ರಿ 12 ಗಂಟೆವರೆಗೂ. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಗಳಾಗಿದ್ದಾರೆ ಅಣ್ಣಾ ಹಜಾರೆ ಮತ್ತು ಅರವಿಂದ್ ಕೇಜ್ರಿವಾಲ್. ಆಪ್ಗೆ ಅದಾಲತ್ನಲ್ಲಿ ಇವತ್ತು ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ಲೋಕ್ಪಾಲ್ ಬಿಲ್ ಮೇಲೆ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಅಣ್ಣಾ ಹಜಾರೆ ಅವರ ಮೇಲೆ ಇರುವ ಆರೋಪ. ಇವರ ಆಂದೋಲನ ಸಮಾಜದ ವಾಸ್ತವಕ್ಕೆ ದೂರ ಇದೆ. ಅಣ್ಣ, ಕಪಿಲ್ ಸಿಬಲ್ ಅವರ ಹೇಳಿಕೆನ ನಾನು ಓದಿದ್ದೆ. ಅವರು ಏನ್ ಹೇಳ್ತಾರೆ ಅಂದ್ರೆ, ಲೋಕ್ಪಾಲ್ ಒಂದ್ ವೇಳೆ ಆಗ್ಬಿಟ್ರೆ ಆಗ ಏನಾಗತ್ತೆ? ಏನ್ ಮಗುಗೆ ಸ್ಕೂಲ್ನಲ್ಲಿ ಅಡ್ಮಿಷನ್ ಆಗೋಗುತ್ತಾ? ಏನು ಬಡವನಿಗೆ ಹಾಸ್ಪಿಟಲ್ನಲ್ಲಿ ಜಾಗ ಸಿಕ್ಬಿಡುತ್ತಾ? ಅಥವಾ ತಿನ್ನೋದಕ್ಕೆ 2 ಹೊತ್ತಿನ ಊಟ ಸಿಕ್ಬಿಡುತ್ತಾ? ಒಂದ್ ವೇಳೆ ಕಪಿಲ್ ಸಿಬಲ್ಗೆ ಹಾಗನ್ಸಿದ್ರೆ ಮತ್ತೆ ಡ್ರಾಫ್ಟಿಂಗ್ ಕಮಿಟಿಗೆ ಯಾಕೆ ಬಂದ್ರು? ಸಮಯ ಕಳೆಯೋದಕ್ಕ? ಆ ಟೈಮ್ನಲ್ಲಿ ಹೇಳಬೇಕಾಗಿತ್ತು ಲೋಕ್ಪಾಲ್ನಿಂದ ಏನೂ ಆಗಲ್ಲ ಅಂತ, ನಾವು ಬರೋಕ್ಕಾಗಲ್ಲ ಅಂತ. ಹೆಚ್ಚು ಕಡಿಮೆ 3 ತಿಂಗಳು ಪೀರಿಯಡ್ ಯಾಕೆ ಕಳೆದ್ರು ಅದರಲ್ಲಿ? ಆದ್ರೆ ಅವ್ರು ಹೇಳಿದ ಮಾತಂತೂ ಸರಿ ಇದೆ ಅಲ್ವಾ? ಸಮಸ್ಯೆ ಅಂತೂ ದೊಡ್ಡದೇ ಇದೆ, ನೀರಿಂದು, ವಿದ್ಯುತ್ತಿಂದು, ರಸ್ತೆದು. ಒಂದ್ ವೇಳೆ ಲೋಕ್ಪಾಲ್ ಆಗ್ಬಿಟ್ರೆ ಆಗ ಏನಾಗತ್ತೆ? ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಸ್ಕೂಲ್ ಹುಡುಗ ಇದ್ದಾನೆ ಅನ್ಕೊಳ್ಳಿ. ಅವನೊಂದು ಅಪ್ಲಿಕೇಶನ್ ತಗೊಂಡು ಹೋಗ್ತಾನೆ. ಆ ಅಪ್ಲಿಕೇಶನ್ನ ಕಚೇರಿಲಿ ಕೊಡ್ತಾನೆ. ಅದು ಕಂಪ್ಯೂಟರ್ನಲ್ಲಿ ಫೀಡ್ ಆಗುತ್ತೆ. ಮತ್ತೆ ಆ ಕಚೇರಿಯಿಂದ ಅವನಿಗೆ SMS ನಂಬರ್ ಕೊಡ್ಲಾಗುತ್ತೆ. ಮನೇಲಿ ಕೂತ್ಕೊಂಡು ಅವ್ನು ನೋಡ್ತಾನೆ ತನ್ನ ಕೆಲಸ ಎಲ್ಲಿವರೆಗೂ ಆಗಿದೆ ಅಂತ. ಅವನಿಗೆ ಪದೇ ಪದೇ ಓಡಾಡೋ ಅವಶ್ಯಕತೆ ಇರಲ್ಲ, ಆಫೀಸ್ಗೆ ಹೋಗೋ ಆಗಿರಲ್ಲ. ಇದು ಲೋಕ್ಪಾಲ್ನಿಂದ ಸಾಧ್ಯ. ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ. ಸಾಮಾನ್ಯ ನಾಗರಿಕರಿಗೆ, ಒಬ್ಬ ಸಾಮಾನ್ಯ ನಾಗರಿಕನಿಗೆ 2 ವಿಷಯಗಳಿವೆ. ಒಂದಂತೂ ಏನು ಭ್ರಷ್ಟಾಚಾರ ಇದೆ. ಸಾಮಾನ್ಯ ನಾಗರಿಕನ ಲೆವೆಲ್ನಲ್ಲಿ ಸರ್ಕಾರ ನಮ್ಮ ಮಾತನ್ನ ಒಪ್ಕೊಂಡಿಲ್ಲ. ನಾವ್ ಹೇಳೋದಿದು ಏನಂದ್ರೆ, ಸಾಮಾನ್ಯ ನಾಗರಿಕನ ಲೆವೆಲ್ನ ಭ್ರಷ್ಟಾಚಾರ, ಅವನ ಮನೆ ಮುಂದಿನ ರಸ್ತೆ, ಅವನ ನೀರು, ಅವನ ವಿದ್ಯುತ್, ಎಲ್ಲೆಲ್ಲಿ ಭ್ರಷ್ಟಾಚಾರ ಇದೆ ಅದರ ದೂರು ಕೂಡ ಅವನು ಲೋಕ್ಪಾಲ್ ಅಥವಾ ಲೋಕಾಯುಕ್ತದಲ್ಲಿ ಮಾಡುವಂತಾಗ್ಬೇಕು. ಮತ್ತೆ ಅದ್ರ ಮೇಲೆ ತನಿಖೆ ಆಗ್ಬೇಕು. ಮತ್ತೆ ದೋಷಿ ಅಧಿಕಾರಿಗಳಿಗೆ ಅಥವಾ ಪೊಲಿಟಿಷಿಯನ್ಸ್ಗೆ ಶಿಕ್ಷೆ ಆಗ್ಬೇಕು. ಒಂದ್ ವೇಳೆ ಶಿಕ್ಷೆ ಸಿಗೋಕೆ ಶುರುವಾದ್ರೆ ಆಗ ಕೆಳಗೊಂದು ಡೆಟ್ರೆಂಟ್ ನಿರ್ಮಾಣ ಆಗುತ್ತೆ. ಒಂದ್ ವೇಳೆ ಸೆಟ್ರೆಂಟ್ರಿ ಮತ್ತೆ ಸ್ವಿಫ್ಟ್ನೆಸ್ ಆಫ್ ಶಿಕ್ಷೆ ಆದ್ರೆ ಆಗ ಅವ್ರಿಗೆ ಡೆಟ್ರೆಂಟ್ ನಿರ್ಮಾಣ ಆಗುತ್ತೆ. ಎರಡನೇದಾಗಿ ಇದ್ರೊಳಗಡೆ ಒಂದು ಅವಕಾಶ ಇದೆ. ಒಂದ್ ವೇಳೆ ನಿಮ್ಮ ಹತ್ರ ಲಂಚ ಕೇಳಿದ್ರೆ, ನೀವ್ ಯಾವ್ದೋ ಕಚೇರಿಗೆ ರೇಷನ್ ಕಾರ್ಡ್ ಮಾಡ್ಸಕ್ ಹೋಗ್ತೀರಾ, ಯಾವ್ದೋ ಕೆಲಸ ಮಾಡ್ಸಕ್ ಹೋಗ್ತೀರಾ ಅಥವಾ ಪಾಸ್ಪೋರ್ಟ್ ಮಾಡ್ಸಕ್ ಹೋಗ್ತೀರಾ, ಆಗ ಲಂಚ ಕೇಳ್ತಾರೆ. ನಿಮಗೆ ಹೇಳ್ತಾರೆ ನೀವು ಸಾಕ್ಷಿ ಕೊಡಿ ಅಂತ. ಸಾಕ್ಷಿ ಇಲ್ಲದೆ ನಿಮ್ ವಿಚಾರಣೆ ಆಗಲ್ಲ. ಸಾಕ್ಷಿ ಏನಿದೆ ನಿಮ್ಮ ಹತ್ರ ಕೊಡೋಕೆ? ನಿಮ್ಮ ಹತ್ರ ಯಾವ್ದೇ ಸಾಕ್ಷಿ ಇಲ್ಲ. ಹಾಗಾಗಿ ಇದ್ರೊಳಗೆ ಒಂದು ಅವಕಾಶ ಮಾಡಲಾಗಿದೆ. ಸಿಟಿಜನ್ಸ್ ಚಾರ್ಟರ್ ಮಾಡಲಾಗ್ತಿದೆ ಪ್ರತಿ ಡಿಪಾರ್ಟ್ಮೆಂಟ್ ಇಂದ. ಅದರಲ್ಲಿ ಬರೆಯಲಾಗುತ್ತೆ ಯಾವ ಆಫೀಸರ್ ಎಷ್ಟು ದಿನದಲ್ಲಿ ಏನ್ ಕೆಲಸ ಮಾಡ್ತಾನೆ ಅಂತ. ಒಂದ್ ವೇಳೆ ಆ ಆಫೀಸರ್ ನಿಮ್ ಕೆಲಸನ ಅಷ್ಟು ದಿನದಲ್ಲಿ ಮಾಡ್ಕೊಡ್ಲಿಲ್ಲ ಅಂದ್ರೆ ಆಗ ನೀವು ಲೋಕ್ಪಾಲ್ ನಲ್ಲಿ ದೂರ್ ಕೊಡ್ತೀರಾ. ಅವನ ಸಂಬಳ ಕಟ್ ಆಗುತ್ತೆ ಮತ್ತು ಅವನ ವಿರುದ್ಧ ಭ್ರಷ್ಟಾಚಾರ ನೀವು ಪ್ರೂವ್ ಮಾಡ್ಬೇಕಾಗಿಲ್ಲ, ಅಸ್ಯೂಮ್ ಮಾಡ್ಕೊಳ್ಳೋದಾಗುತ್ತೆ. ಇಟ್ ವಿಲ್ ಬಿ ಡೀಮ್ಡ್ ಕರಪ್ಷನ್. ಏನಂದ್ರೆ ಅವನು ಭ್ರಷ್ಟಾಚಾರದ ನಿರೀಕ್ಷೆಯಲ್ಲಿ ಈ ಕೆಲಸ ಮಾಡ್ಲಿಲ್ಲ ಅಂತ. ಸಾಮಾನ್ಯ ನಾಗರಿಕನ ಲೆವೆಲ್ನಿಂದ ಆಗುತ್ತೆ. ಈ ವಿಷಯಗಳನ್ನ ಆದ್ರೆ ಸರ್ಕಾರ ಒಪ್ಕೋತಿಲ್ಲ ಏನನ್ನು. ಒಂದ್ ವೇಳೆ ಲೋಕ್ಪಾಲ್ ಬಿಲ್ ಹೇಗೆ ನೀವು ಇಷ್ಟಪಡ್ತಾ ಇದ್ದೀರೋ ಹಾಗೆ ಆಗ್ಬಿಟ್ರೆ, ಅಂತ ಲೋಕ್ಪಾಲ್ ಸಮಿತಿ ಆಗ್ಬಿಟ್ರೆ ಭ್ರಷ್ಟಾಚಾರದ ವಿರುದ್ಧ, ಆಗ ದೇಶ ಭ್ರಷ್ಟಾಚಾರ ಮುಕ್ತವಾಗ್ಬಿಡುತ್ತಾ? ನಾವು ಬಯಸ್ತಿರೋದು ಆ ಥರ ಅಲ್ಲ. ನಾವು ಬಯಸ್ತಿರೋದೇನೆಂದ್ರೆ, ಸರ್ಕಾರ ಮತ್ತೆ ಸಿವಿಲ್ ಸೊಸೈಟಿ ಇಬ್ರು ಸೇರಿ ಒಂದು ಒಳ್ಳೆ ಡ್ರಾಫ್ಟ್ ಮಾಡಿ ಆ ಕಾನೂನ ಮಾಡಬೇಕು ಅಂತ. ಹಾಗೆ ಲೋಕ್ಪಾಲ್ ಬರೋದ್ರಿಂದಾನು 100% ಕರಪ್ಷನ್ ನಿಂತೋಗ್ಬಿಡುತ್ತೆ ಅಂತ ನಾನು ಕೂಡ ಒಪ್ಪೋದಿಲ್ಲ. ಆದ್ರೆ 60 to 65%ಗಿಂತ ಜಾಸ್ತಿ ಕರಪ್ಷನ್ಗೆ ಬ್ರೇಕ್ ಬೀಳುತ್ತೆ. ಜೊತೆಗೆ ಬಡ ಜನರಿಗೆ ಏನ್ ನ್ಯಾಯ ಸಿಗ್ತಿಲ್ವೋ ಅದು ಸಿಗೋದಕ್ಕೆ ಯಾವ ಮಂತ್ರಿಗಳ ಜೊತೆ ಕೂತು ನೀವು ಲೋಕ್ಪಾಲ್ ಬಿಲ್ ಮಾಡ್ಬೇಕಿದೆಯೋ ಅವರನ್ನ ನೀವು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮೋಸಗಾರರು ಅಂತ ಹೇಳ್ಬಿಟ್ರಿ. ಯಾವಾಗ ಕಮಿಟಿ ಆಯ್ತು ಮತ್ತೆ ಲೋಕ್ಪಾಲ್ ಬಿಲ್ ಬಗ್ಗೆ ಎಲ್ಲರ ಅಭಿಪ್ರಾಯನೂ ತಗೊಂಡ್ರು. ಆಮೇಲೆ ಕಾನೂನು ಮಾಡೋದಕ್ಕೆ ಯೋಚಿಸಿದ್ರು. ಕಾನೂನು ಮಾಡಾದ್ಮೇಲೆ ಏನು ಈ ಶುರುವಾಯ್ತಲ್ಲ ಮೀಟಿಂಗ್. ಆಮೇಲೆ ಈ ವ್ಯಕ್ತಿಗಳು ಏನ್ ಮಾಡಿದ್ರು, ನಮ್ಮ ಸಿವಿಲ್ ಸೊಸೈಟಿ ವ್ಯಕ್ತಿಗಳು ಏನಿದ್ದಾರೆ ಅವ್ರ ಮೇಲೆ ಆರೋಪ ಮಾಡಕ್ ಶುರು ಮಾಡಿದ್ರು. ಪ್ರಶಾಂತ್ ಭೂಷಣ್
ಶಾಂತಿ ಭೂಷಣ್ ಸುಳ್ಳಿನ ಏಣಿ ಮಾಡಿದ್ರು. ಯಾಕೆ ಈ ಸಿವಿಲ್ ಸೊಸೈಟಿ ವ್ಯಕ್ತಿಗಳು ಫ್ರಸ್ಟ್ರೇಟೆಡ್ ಆಗಿ ಓಡೋಗ್ಲಿ ಅಂತ. ಆಮೇಲೆ ನಮ್ಮವರು ಅದ್ಯಾರು ಹೆಗಡೆ ಸಾಬ್. ಜಸ್ಟಿಸ್ ಹೆಗ್ಡೆ. ಹೆಗಡೆ ಅವ್ರ ಮೇಲೂ ಆರೋಪ ಮಾಡಿದ್ರು. ಅವರು ಫ್ರಸ್ಟ್ರೇಟೆಡ್ ಆಗಿದ್ರು. ಅವರು ಕೂಡ ಫ್ರಸ್ಟ್ರೇಟೆಡ್ ಆಗ್ಬೇಕಾಗ್ ಬಂತು. ಆಗ ಅವ್ರು ಹೇಳಿದ್ರು ಬಿಟ್ಬಿಡ್ತೀನಿ ಅಂತ. ನಾನು ಹೇಳಿದೆ ಬಿಡಬೇಡಿ ಅಂತ. ಯಾಕೆ ಬಿಡ್ಬೇಕು? ಅಯ್ಯೋ ಆ ಥರ ಆಗ್ತಾನೆ ಇರುತ್ತೆ. ನಾನು ಅವ್ರಿಗೆ ಹೇಳ್ದೆ, ಯಾವ ಮರದಲ್ಲಿ ಹಣ್ಣಿರುತ್ತೋ ಆ ಮರಕ್ಕೆ ಜನರು ಕಲ್ಲು ಹೊಡಿತಾರೆ ಅಂತ. ಮರದಲ್ಲಿ ಹಣ್ಣೇ ಇಲ್ಲ ಅಂದ್ರೆ ಆ ಮರಕ್ಕೆ ಕಲ್ಲು ಯಾರು ಹೊಡಿತಾರೆ? ಆಗ ಹೆಗಡೆಯವರು ಉಳ್ಕೊಂಡ್ರು. ನಂತರ ಕೇಜ್ರಿವಾಲ್ ಮತ್ತೆ ನನ್ನ ಮೇಲೂ ಕೂಡ ಆರೋಪ ಮಾಡಕ್ ಶುರು ಮಾಡಿದ್ರು. ಇವ್ರ ಪ್ರಾಪರ್ಟಿನೂ ತನಿಖೆ ಮಾಡಿ ಅಂತ ಸಾಕಷ್ಟು ಆಫೀಸರ್ಗಳನ್ನ ಹಿಂದೆ ಬಿಟ್ಟಿದ್ರು ಇನ್ಕ್ವೈರಿ ಮಾಡೋದಕ್ಕೆ. ನಮ್ಮೂರಿಗೆ ಹೋಗಿದ್ರು. ಅಣ್ಣ ಅವರ ಪ್ರಾಪರ್ಟಿ ಎಲ್ಲಿ ಅಂತ ಕೇಳಿದ್ರು. ಅಲ್ಲ, ನನ್ನ ಜೀವನದಲ್ಲಿ ನಾನು ಏನು ಇಟ್ಕೊಂಡೇ ಇಲ್ಲ, ಇನ್ ನಿಮ್ಗೇನ್ ಸಿಗುತ್ತೆ? ನೋಡಿ, ನಾನ್ ನಿಮಗೆ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಇವರು ಈ ತರದ ವರ್ತನೆ ಶುರು ಮಾಡಿದ್ರಲ್ಲ, ಇದೇ ಕಾರಣಕ್ಕೆ ನಾನು ಹೇಳಿದ್ದು ಅವರು ಮೋಸಗಾರರು ಅಂತ. ಇವತ್ತು ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿದೆ ಅಣ್ಣ, ಏನಂದ್ರೆ ನಿಮ್ಮ ಟ್ರಸ್ಟ್ನ ತನಿಖೆ ಶುರು ಮಾಡಿದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ. ನಾನಂತೂ ತಯಾರಿದ್ದೀನಿ. ನೋಡಿ, ನನಗಿದು ಮೊದಲನೇ ತನಿಖೆ ಅಲ್ಲ. 2 ಸರ್ಕಾರಗಳು ಹೊರಟೋದ್ವು ನಮ್ಮ ಆಂದೋಲನದ ಕಾರಣದಿಂದ. ಮಹಾರಾಷ್ಟ್ರದಲ್ಲಿ 2 ಸರ್ಕಾರಗಳು. ಮತ್ತೆ ನನ್ನಿಂದ 6 ಮಂತ್ರಿಗಳು ಮನೆಗೆ ಹೋದ್ರು, 400 ಆಫೀಸರ್ಸ್ ಮನೆಗೆ ಹೋದ್ರು. ಆಮೇಲೆ ನನ್ನ ಮೇಲೆ ಎನ್ಕ್ವೈರಿ ಹಾಕ್ಬಿಟ್ರು. ಮತ್ತೆ ಎನ್ಕ್ವೈರಿನಲ್ಲಿ ಅವರೆಲ್ಲ ಎನ್ಕ್ವೈರಿ ಮಾಡಬೇಕಾದ್ರೆ ನಮ್ಮ ಬಾಳಾ ಸಾಹೇಬ್ ಠಾಕ್ರೆ ಅವರಿದ್ರು ಮುಂಚೆ. ಆಗ ಅವ್ರು ಹೇಳಿದ್ರು ಅಣ್ಣವ್ರ ಪ್ರಾಪರ್ಟಿ ಚೆಕ್ ಮಾಡಿ ಅಂತ. ನಾನು ಆಯ್ತು ಅಂದೆ. ಹಾಗೆ ನಿಮ್ದು ಕೂಡ ಮಾಡಿ. ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ನಿಮ್ಗೆ? ಆಗ ನನ್ನ ಮೇಲೆ ತನಿಖೆ ಆಯ್ತು. ತನಿಖೆ ಆದ ನಂತರ ಏನೂ ಸಿಗ್ಲಿಲ್ಲ. ಕೊನೆಗೆ ಚೀಫ್ ಮಿನಿಸ್ಟರೇ ಖುದ್ದಾಗಿ ಬರ್ಕೊಡ್ಬೇಕಾಯ್ತು. ಬರ್ಕೊಡ್ಬೇಕಾಗಿ ಬಂತು ಅವರು. ಅಣ್ಣ ಹತ್ರ ಏನೂ ಸಿಗ್ಲಿಲ್ಲ ಅಂತ. ಇದು ಮೊದಲನೇ ಸಲ ಏನಲ್ಲ, ಮುಂಚೆಯಿಂದನೂ ತನಿಖೆ ನನ್ನ ಮೇಲೆ ಆಗ್ತಾನೇ ಬಂದಿದೆ. ಏನು ಇಲ್ದಿರೋ ನಂತರ ಹುಡುಕಿದ್ರೆ ನಿಮಗೆ ಏನ್ ಸಿಗುತ್ತೆ? ಅಣ್ಣಾಜಿ ಹೇಳಿದ್ದಾರೆ ಏನಂದ್ರೆ, ಸರ್ಕಾರ ಒಂದ್ ವೇಳೆ ಲೋಕಪಾಲ್ ಬಿಲ್ ತರದೇ ಇದ್ರೆ ಆಗ ಆಗಸ್ಟ್ 16ರಿಂದ ಮತ್ತೊಮ್ಮೆ ಉಪವಾಸ ಮಾಡ್ತೀನಿ ಅಂತ. ಆದ್ರೆ ಸರ್ಕಾರದಲ್ಲಿ ನಾವು ಕೂಡ ನೋಡಿದೀವಿ ಏನಂದ್ರೆ, ಸತ್ಯಾಗ್ರಹ ಮಾಡೋರ್ದು ಏನ್ ಗತಿ ಆಗ್ತಿದೆ ಅಂತ. ಸಮಾಜ ಮತ್ತು ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಈ ತಯಾರಿ ಮಾಡ್ಕೊಳ್ಳೇಬೇಕಾಗತ್ತೆ. ಅದರಲ್ಲಿ ಭಯ ಪಡೋದೇನಿದೆ? ಇಲ್ಲ, ಇದರಲ್ಲಿ ನಂದೊಂದು ಈ ನಂಬಿಕೆ ಇದೆ. ಏನಂದ್ರೆ, ಬಹುಶಃ ಬಾಬಾ ರಾಮದೇವ್ಜಿ ಅವರ ಜೊತೆ ಏನು ವರ್ತನೆ ಮಾಡಿದ್ರು ರಾಮ್ಲೀಲಾ ಮೈದಾನದಲ್ಲಿ ಆ ದಿನ ರಾತ್ರಿ, ಮತ್ತೆ ಯಾರೆಲ್ಲ ಪೀಸ್ಫುಲಿ ಶಾಂತಿಯುತವಾಗಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರೋ, ಹೇಗನ್ಸುತ್ತೆ ಅಂದ್ರೆ, ಇದಾದ್ಮೇಲೆ ಸರ್ಕಾರದ ಮನೋಬಲ ಹೆಚ್ಚಾಗಿದೆ. ಏನಂದ್ರೆ, ಯಾರಾದ್ರೂ ಒಂದ್ ವೇಳೆ ಮುಂದೆ ಪ್ರೊಟೆಸ್ಟ್ ಮಾಡಿದ್ರೆ ಆಗ ಅವನನ್ನ ಹೊಸಕಾಕ್ಲಾಗತ್ತೆ. ನನಗನ್ಸುತ್ತೆ ಈ ಸಮಯದಲ್ಲಿ ಇದಕ್ಕೋಸ್ಕರನೇ ತುಂಬಾ ಅವಶ್ಯಕತೆ ಇದೆ ಯುವಕರು ಮುಂದೆ ಬರೋದು. ಯಾರು ಅಹಿಂಸಾತ್ಮಕ ರೀತಿಯಿಂದ ಯಾವುದೇ ಹಿಂಸೆ ಮಾಡದೆ, ಯಾವುದೇ ಪ್ರತಿದಾಳಿಯನ್ನ ಮಾಡ್ದೇನೆ ತಮ್ಮ ಮೇಲೆ ಲಾಠಿ ಏಟ್ ತಿನ್ನೋಕೆ ತಯಾರಾಗಿರ್ಬೇಕು. ರಕ್ತಸಿಕ್ತರಾದ್ರೂ ಕೂಡ ವಾಪಸ್ ಕೈ ಎತ್ತದೇ ಇರೋ. ಒಂದ್ ವೇಳೆ ಬಾಬಾ ರಾಮದೇವ್ ಅವರು ಲಿಖಿತವಾಗಿ ಕೊಡ್ದಿದ್ರೆ ನಾವ್ ಈ ಟೈಮಲ್ಲಿ ಧರಣಿನ ಮುಗಿಸ್ಬಿಡ್ತೀವಿ ಅಂತ, ಆಗ ಬಹುಶಃ ಗೌರ್ಮೆಂಟ್ ಈ ತರ ಮಾಡ್ತಿರ್ಲಿಲ್ಲ. ಗೌರ್ಮೆಂಟ್ ಮಾತ್ರ ಜವಾಬ್ದಾರಿ ಅಲ್ಲ, ಬಾಬಾ ರಾಮದೇವ್ ಕೂಡ ಜವಾಬ್ದಾರರು. ಅವ್ರು ಯಾಕೆ ಈ ತರ ಮಾತಾಡಲ್ಲ? ನಾವು ಇದ್ರ ಬಗ್ಗೆ ಮಾತಾಡಲ್ಲ. ನಾವು ಒಂದ್ ನಿಮಿಷ. ಕೇವಲ ನೋಡಿ, ನಿಮ್ಮ ಜೊತೆಲಿರೋ ಮಹಿಳೆ ಕೂಡ ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ. ನಾನು ಹೌಸ್ ವೈಫ್ ಆಗಿದ್ದೀನಿ, ನಾನು ಪಾಲಿಟಿಕ್ಸ್ ಮಾಡಿಲ್ಲ, ಮತ್ ನಾನೇನೂ ಮಾಡಿಲ್ಲ. ಆದ್ರೆ ಇದು ಮಲಗಿದ್ದವರಿಗೆ ಇದ್ಯಾವ ಕಾಂಗ್ರೆಸ್ ಪಾರ್ಟಿ? ರಾತ್ರಿ ಮಲಗಿರುವಾಗ ಒಂದ್ ವೇಳೆ ನೀವು ಬರ್ಕೊಟ್ಟಿದ್ರು ಕೂಡ ನೀವಷ್ಟ್ ಬೆಳಗ್ಗೆವರೆಗೂ ಕಾಯ್ಬೇಕಿತ್ತಲ್ವಾ? ಹಾ, ಅದು ರಾತ್ರಿ 12 ಗಂಟೆವರೆಗೂ. ರಾತ್ರಿಗೆ 6ನೇ ತಾರೀಕಿಗೋಸ್ಕರ ಬರ್ದ್ಕೊಟ್ಟಿದ್ದು, ರಾತ್ರಿ 12 ಗಂಟೆಗೆ ಲಾಠಿ ಚಾರ್ಜ್ ಮಾಡಿ ಅಂತ ಯಾವ ಸರ್ಕಾರ ಹೇಳಿತ್ತು? ನನಗೆ ಇದು ಅರ್ಥ ಆಗ್ಲಿಲ್ಲ. ಮತ್ತೆ ಮಲಗಿರೋರ್ನ ಎಬ್ಸೋದು? ಬ್ರಿಟಿಷರ್ ಕಾಲದಿಂದ ನಾವು ಇದೀವಿ. ನಾವು 75 ವರ್ಷದವರಾಗಿದ್ದೀವಿ. ನಾವು ಕೂಡ ಬ್ರಿಟಿಷರ್ ವಿರುದ್ಧ ಹೋರಾಟ ನೋಡಿದೀವಿ. ಫಾದರ್ ಕೂಡ ಇದ್ರು, ನಮ್ ತಂದೆಯವರಿದ್ರು, ಎಲ್ರೂ ಇದ್ರು. ಆದ್ರೆ ಈ ತರದ್ ಲಾಠಿ ಚಾರ್ಜ್ ಬ್ರಿಟಿಷರ್ ಕೂಡ ಮಾಡಿರ್ಲಿಲ್ಲ ಮಲಗಿರೋರ್ನ ತುಳಿಯೋದಕ್ಕೆ. ಏನ್ ಇವ್ರು ಕಾಂಗ್ರೆಸ್ ಪಾರ್ಟಿ 62 ವರ್ಷದಲ್ಲಿ ಏನ್ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ? ಸರಿಯಾಗಿ ಹೇಳಿದ್ರಿ. ನಾನಂತೂ ಸ್ಟೇಟ್ಮೆಂಟ್ನ ಕೊಟ್ಟಿದ್ದೆ. ರಾತ್ರಿ ಮಲಗಿರೋ ಜನರು, ನಿದ್ದೆಯಲ್ಲಿದ್ದಂತ ಮಹಿಳೆಯರು, ಮಕ್ಕಳು, ಇವ್ರ ಮೇಲೆ ಲಾಠಿ ಚಾರ್ಜ್ ಮಾಡೋದು ಇದು ಪ್ರಜಾಪ್ರಭುತ್ವದ ಕತ್ತು ಹಿಸ್ಕೋ ಕೆಲಸ. ಪ್ರಜಾಪ್ರಭುತ್ವದ ಕತ್ತು ಹಿಸ್ಕ್ಬಿಟ್ರು. ಪ್ರಜಾಪ್ರಭುತ್ವದ ಕತ್ತು ಹಿಸ್ಕೋ ಕೆಲಸ. ನೀವು ಅವ್ರ ಮಾತನ್ನ ಕೇಳಿಸ್ಕೊಳ್ಳಿ. ಹಾಗಾಗಿ ಆ ತರ ಏನಾದ್ರೂ ನಮ್ಮ ಮೇಲಾದ್ರೆ ನಾವು ಹೇಳ್ತೀವಿ ಹೊಡಿರಿ, ದೇಹದಲ್ಲಿ ಪ್ರಾಣ ಇರೋವರೆಗೂ ಹೊಡಿತಾ ಇರ್ರಿ, ನಾವು ಏಟ್ ತಿಂತೀವಿ ಅಂತ. ಇನ್ನೇನ್ ಮಾಡಕ್ಕಾಗತ್ತೆ? ದೇಶದ ಒಳಿತಿಗಾಗಿ ಮಾಡ್ಲೇಬೇಕಲ್ಲ. ಅಣ್ಣ, ಇನ್ನೊಂದು ಬ್ರೇಕ್ ತಗೋಬೇಕು ನಾವು. ಅದಾದ್ಮೇಲೆ ಮತ್ತೆ ನಾವು ಇನ್ನೊಂದು ಆರೋಪ ಇದೆ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಾ ಇದ್ದೀವಿ ಅಣ್ಣಾ ಹಜಾರೆ ಅವರ ಮೇಲೆ, ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ. ಮತ್ತೆ ನಮ್ಮ ಇವತ್ತಿನ ವಿಷಯ ಆಗಿದೆ ಲೋಕಪಾಲ್ ಬಿಲ್.
ಬಾಕಿ ಇರೋ ಮೊಕದ್ದಮೆ ಒಂದು ಬ್ರೇಕ್ನ ನಂತರ. ಈ ಯುವಕರೇನಿದ್ದಾರೆ ಅವರಿಗೆ ಲೋಕಪಾಲ್ ಕೂಡ ಅರ್ಥ ಆಗಲ್ಲ, ಪ್ರಜಾಪ್ರಭುತ್ವ ಕೂಡ ಅರ್ಥ ಆಗಲ್ಲ. ಅವರು ಎಂಥ ಘೋಷಣೆ ಕೂಗ್ತಾರೆ ಅಂದ್ರೆ ठंडा ठंडा कूल कूल अन्ना हजारे वंडरफुल. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಗಳಾಗಿದ್ದಾರೆ ಅಣ್ಣಾ ಹಜಾರೆ ಮತ್ತು ಅರವಿಂದ್ ಕೇಜ್ರಿವಾಲ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಅಣ್ಣಾ ಹಜಾರೆ ಅವರ ಮೇಲೆ ಇರುವ ಆರೋಪ, ಇವರು ಬೇರೆಯವರ ಸೂಚನೆ ಮೇರೆಗೆ ಕೆಲಸ ಮಾಡ್ತಿದ್ದಾರೆ. ಅಣ್ಣ, ಕೆಲವು ವ್ಯಕ್ತಿಗಳು ಏನ್ ಹೇಳ್ತಾರೆ ಅಂತಂದ್ರೆ ನೀವಂತೂ ಉಪವಾಸ ಕೂರೋರು ಇರ್ಲಿಲ್ಲ, ಕೆಲವು ವ್ಯಕ್ತಿಗಳು ನಿಮ್ಮನ್ನ ಹಾದಿ ತಪ್ಪಿಸಿದ್ರು, ಕೆಲವು ವ್ಯಕ್ತಿಗಳು ನಿಮ್ಮನ್ನ ಪ್ರಚೋದಿಸಿದ್ರು ಮತ್ತೆ ಸರ್ಕಾರದ ವಿರುದ್ಧ ನಿಲ್ಸಿದ್ರು ಅಂತ. ಇದಂತೂ ತಪ್ಪು. ನೋಡಿ, ನನ್ನ ಕೂದಲು ಬೆಳ್ಳಗಾಗಿರೋದು ಬಿಸಿಲಿಂದ ಅಲ್ಲ, ಅನುಭವದಿಂದ ಆಗಿರೋದು. ಮತ್ತೆ ಇದು ನನ್ನ ಪಾಲಿಗೆ ಹೊಸ ಉಪವಾಸ ಆಗಿರಲಿಲ್ಲ. ಈ ರೀತಿಯಲ್ಲಿ ನಾನು ನನ್ನ ಜೀವನದಲ್ಲಿ ಹೆಚ್ಚು ಕಡಿಮೆ 10ರಿಂದ 11 ಉಪವಾಸ ಮಾಡಿದ್ದೀನಿ. 13 ದಿನದವರೆಗೂ ಕೂತಿದ್ದೀನಿ, ಸಮಾಜದ ಒಳಿತಿಗಾಗಿ, ದೇಶದ ಒಳಿತಿಗಾಗಿ. ನೋಡಿ, ದಿಗ್ವಿಜಯ್ ಸಿಂಗ್ ಅವರ ಹೇಳಿಕೆ ನನ್ನ ಹತ್ರ ಇದೆ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಈ ಆಂದೋಲನವನ್ನ RSS ನಡೆಸ್ತಿದೆ ರಿಮೋಟ್ ಕಂಟ್ರೋಲ್ನಿಂದ ಅಂತ. ಇದು ಹಾಸ್ಯಾಸ್ಪದವಾದ ವಿಚಾರ. ನೋಡಿ, ನನ್ನ ಲೈಫಲ್ಲಿ ಯಾವುದೇ ಪಕ್ಷ ಮತ್ತು ಪಾರ್ಟಿ ಹತ್ರ ಯಾವತ್ತೂ ನಾನು ಹೋಗಿಲ್ಲ. ಇದೇನು ಹೇಳ್ತಾ ಇದ್ದಾರೆ RSS ಮತ್ತೆ BJP ಮುಂತಾದವು, ಇದೆಲ್ಲ ತಪ್ಪು, ಆರೋಪ ಮಾಡಬಾರ್ದು. ಇದಕ್ಕೋಸ್ಕರನೇ ನಾನು ಸೋನಿಯಾಜಿ ಅವರಿಗೆ ಲೆಟರ್ ಬರೆದಿದ್ದೆ. ಅಷ್ಟೊಂದು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುವಂತ ನಿಮ್ಮ ಕಡೆಯವ್ರು ಏನಿದ್ದಾರೆ ಅವ್ರ ಕಡೆ ನಾವು ತುಂಬಾ ಆಸೆಯಿಂದ ನೋಡ್ತಾ ಇದ್ದೀವಿ. ಮತ್ತೆ ಅಂತ ದೊಡ್ಡ ವ್ಯಕ್ತಿಗಳೇ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ಆಗ ದೇಶದ ಭವಿಷ್ಯ ಏನಾಗುತ್ತೆ? ಸುಳ್ಳು ವ್ಯಕ್ತಿಗಳು, ಅಷ್ಟೊಂದು ಉನ್ನತ ಮಟ್ಟದಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳು ಆ ಥರ ಸುಳ್ಳು ಹೇಳೋಕ್ ಶುರು ಮಾಡಿದ್ರೆ ಆಗ ದೇಶದ ಭವಿಷ್ಯ ಏನಾಗುತ್ತೆ? ಹಾಗಂತ ಲೆಟರ್ ಬರ್ದಿದ್ದೆ. ಆದ್ರೆ ಏನ್ ಮಾಡೋದು ಅಂತ ವ್ಯಕ್ತಿಗಳನ್ನ? ಇಂಥವ್ರನ್ನ ಏನು ಮಾಡಕ್ಕಾಗಲ್ಲ. ಇವರೆಲ್ಲ ಸೇರಿ ಮಾಡ್ತಿದ್ರಲ್ಲ, ಇದಕ್ಕೋಸ್ಕರನೇ ನಾನು ಸಾಕಷ್ಟು ಜನರಿಗೆ ಹೇಳಿದ್ದೆ, ಈ ಸುಳ್ಳು ಹೇಳ್ತಾ ಇದಾರಲ್ಲ ಇವ್ರ ಮೆದುಳಿನ ಮೇಲೆ ಏನೋ ಪರಿಣಾಮ ಆಗಿದೆ, ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ. ಯಾವುದು? ಮೆಂಟಲ್ ಹಾಸ್ಪಿಟಲ್ಲು. ಇದನ್ ಬಿಟ್ಟು ಇನ್ನೇನು ಹೇಳಕ್ಕಾಗತ್ತೆ? ಅಣ್ಣ, ನೀವು ಸೋನಿಯಾ ಗಾಂಧಿ ಅವರ ಹೆಸರು ಹೇಳಿದ್ರಿ, ನೀವು ಅವರಿಗೆ ಪತ್ರ ಬರ್ದಿದ್ದೀರಾ. ಈ ಮೊದಲು ಕೂಡ ನೀವು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರ್ದಿದ್ರಿ. ಅವರಂತೂ ನಿಮ್ಮ ಈ ಮೂವ್ಮೆಂಟ್ಗೆ, ಲೋಕಪಾಲ್ ಬಿಲ್ಗೆ ಸಪೋರ್ಟ್ ಮಾಡಿದ್ರು. ಸೋನಿಯಾ ಗಾಂಧಿ ಅವರು ಇದನ್ನ ಹೇಳಿದ್ರು, ನಾವಂತೂ ಇದನ್ನ ಕೇಳಿದ್ವಿ. ಏನಂದ್ರೆ ಅವರು ಹೇಳಿದ್ರಿಂದಾನೇ ಈ ಕಮಿಟಿ ಆಯ್ತು ಅಂತ. ಅದೇ ನನಗೊಂದು ಆಶಾಕಿರಣ ಕಾಣಿಸ್ತಿತ್ತು. ಏನಂದ್ರೆ ಸೋನಿಯಾಜಿ ಮತ್ತೆ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಜಿ ಅವರು ಹೇಳಿದ್ರು ನಾವು ಲೋಕಪಾಲ್ ಬಿಲ್ನ ತರ್ತೀವಿ ಅಂತ. ಆದ್ರೆ ಮಧ್ಯದಲ್ಲಿ ಅದೇನ್ ಗೊಂದಲ ಆಗೋಯ್ತು ನನಗೆ ಗೊತ್ತೇ ಆಗ್ಲಿಲ್ಲ. ಬದಲಾಗ್ಬಿಟ್ರು ಇದಕ್ಕಿದ್ದಾಗೆ. ಏನಾಯ್ತೋ ನನಗೆ ಗೊತ್ತೇ ಆಗ್ಲಿಲ್ಲ. ಅಂತ ಯಾವ ಮೋಡಿ ಆಯ್ತೋ ಅಥವಾ ಇನ್ನೇನಾಯ್ತೋ ಅಂತ. ಅವರಿಬ್ರು ಹೇಳಿದ್ರು ಏನಂದ್ರೆ ಈ ಲೋಕಪಾಲ್ನ ನಾವು ತರ್ತೀವಿ ಮತ್ತೆ ಒಳ್ಳೆ ಕಾನೂನ್ನ ಮಾಡ್ತೀವಿ ಅಂತ. ಆ ಥರ ಹೇಳಿ 6ನೇ ದಿನನೇ ಬದಲಾಗ್ಬಿಟ್ರು. ಸೋನಿಯಾಜಿ ಅವರದೊಂದು ನ್ಯಾಷನಲ್ ಅಡ್ವೈಸರಿ ಕಮಿಟಿ ಇದೆ, ಅದರ ಅಧ್ಯಕ್ಷರಾಗಿದ್ದಾರೆ. ಅದರ ಒಬ್ಬ ಸದಸ್ಯರಾಗಿರೋ ಹರ್ಷ್ ಮಂದರ್ ಅವರದೊಂದು ಆರ್ಟಿಕಲ್ ಓದ್ದೆ. ಅವರು ಬರೆದಿದ್ದಾರೆ, ನಾನು ಜಂತರ್ ಮಂತರ್ನಲ್ಲಿ ಅಣ್ಣಾ ಅವ್ರ ಜೊತೆ ಕೂರೋದಕ್ಕೆ ಯಾಕೆ ಹೋಗ್ಲಿಲ್ಲ. ಅದಕ್ಕೆ ಅವರು ಕಾರಣಗಳನ್ನ ಕೊಟ್ಟಿದ್ದಾರೆ. ಒಂದು ಕಾರಣ ಅವರು ಕೊಟ್ಟಿದ್ದೇನು ಅಂತಂದ್ರೆ, ಹಿಂದೆ ವೇದಿಕೆ ಮೇಲೆ ಭಾರತ ಮಾತೆಯ ಚಿತ್ರ ಹಾಕಿದ್ರು. ಅದು ಎಂಥ ಚಿತ್ರ ಅಂದ್ರೆ ಅಂಥದನ್ನ RSSನವರು ಹಾಕ್ತಾರೆ ಅಂತ. ಅದೇನಂದ್ರೆ ಕನ್ನಡಕ ಯಾವ ಕಲರ್ನಲ್ಲಿರುತ್ತೋ ಅದೇ ಕಲರ್ನಲ್ಲಿ ಪ್ರಪಂಚ ಕಾಣಿಸುತ್ತೆ. ನೋಡಿ, ಕನ್ನಡಕ ಯಾವ ಕಲರ್ದಾಗಿರುತ್ತೋ ಆಗ ನೋಡೋ ನೋಟ ಅದೇ ಕಲರ್ನಲ್ಲಿ ಕಾಣುತ್ತೆ. ಕನ್ನಡಕದ ಕಲರ್ ಯಾವ್ದಿದೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಎರಡನೇದಾಗಿ ಅವ್ರು ಹೇಳಿದ್ದೇನೆಂದ್ರೆ, ಸ್ಟೇಜ್ ಮೇಲೆ RSSನ ರಾಮ್ ಮಾಧವ್ ಬಂದಿದ್ರು. RSSನ ಭಯ್ಯಾಜಿ ಜೋಶಿ ಅವರು ನಿಮ್ಮ ಬೆಂಬಲಕ್ಕಾಗಿ ಪತ್ರ ಬರೆದಿದ್ರು. ಇದಕ್ಕೋಸ್ಕರ ಅವರೆಲ್ಲ ಜಂತರ್ ಮಂತರ್ಗೆ ಬರ್ಲಿಲ್ವಾ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ? ನೋಡಿ, ಯಾರು ಬರ್ತಾರೆ ಯಾರು ಬರಲ್ಲ ನನಗದ್ರ ಬಗ್ಗೆ ಚಿಂತೆ ಏನಿಲ್ಲ. ನೋಡಿ, ನಾನು ಆಗ್ಲೇ ಹೇಳಿದ್ದೆ ನಿಮಗೆ, ನಾನು ಯಾವುದೇ ಪಕ್ಷ ಅಥವಾ ಪಾರ್ಟಿ ಹತ್ರ ಹೋಗೋದಿಲ್ಲ ಅಂತ. ಅದರಿಂದನೇ ನಮ್ಮ ಸ್ಟೇಜ್ ಮೇಲೆ ಯಾವುದೇ ಪಕ್ಷ ಅಥವಾ ಪಾರ್ಟಿ ವ್ಯಕ್ತಿಗಳು ಇರಲಿಲ್ಲ, ಕೇವಲ ಒಬ್ರು ಅಷ್ಟೇ. ಅದಾದ್ಮೇಲೆ ನಮ್ಮ ಕಡೆಯವರು ಕೂಡ ಕೆಳಗೆ ಕೂತಿದ್ರು. ಯಾಕಂದ್ರೆ ಕೆಲವು ಸಲ ಆ ಥರ ಆಗುತ್ತೆ. ನಾವೆಲ್ಲ ಏನು ಉಪವಾಸ ಮಾಡ್ತೀವೋ, ಆಂದೋಲನ ಮಾಡ್ತೀವೋ, ಪಕ್ಷ ಮತ್ತು ಪಾರ್ಟಿಯ ಕೆಲವು ವ್ಯಕ್ತಿಗಳು ನನ್ನ ಜೊತೆಯಲ್ಲಿ ಬಂದು ಕೂತು ಬಿಡ್ತಾರೆ, ಫೋಟೋ ತಗೋತಾರೆ, ಮತ್ತೆ ಪಾಲಿಟಿಕ್ಸ್ಗೆ ಇದನ್ನ ಅವರು ಬಳಸ್ಕೋತಾರೆ. ಅದಕ್ಕೆ ನಾನು ಯಾರನ್ನೂ ಬರೋದಕ್ಕೆ ಬಿಡಲ್ಲ.
ಈ ಪಕ್ಷ ಇದ್ರಲ್ಲಿ ಪಾರ್ಟಿಯವ್ರನ್ನ ಒಂದು ಹತ್ರ ನಾನು ನಿಮ್ಗೆ ಸೇರ್ಸಲ್ಲ. ಅವಕಾಶ ಕೊಡ್ತೀನಿ. ಆದ್ರೆ ಒಂದು ನಾನು ಅಣ್ಣ ಇದನ್ನ ಖಂಡಿತ ಕೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಹೇಳ್ತಾ ಇದ್ರೆ ಯಾವುದೇ ಪಾರ್ಟಿ ಅವ್ರನ್ನ ಬರಕ್ ಬಿಡಲ್ಲ ಅಂತ. ಆದ್ರೆ ನಿಮ್ಗನ್ಸಲ್ವಾ ಏನಂದ್ರೆ ಈ ಪೂರ್ತಿ ಆಂದೋಲನ ಏನಿದೆಯೋ ಇದು ಆಂಟಿ ಕಾಂಗ್ರೆಸ್ ತರ ಕಾಣಿಸಲ್ವಾ? ಕೇವಲ ಕಾಂಗ್ರೆಸ್ ಗುರಿಯಾಗಿದೆ ಅಂತ. ಬರೋಕ್ ಬಿಡಲ್ಲ ಅಂತಂದ್ರೆ ನನ್ ಜೊತೆಲಿ ಕೂತ್ಕೊಳ್ಳೋದಕ್ ಬಿಡಲ್ಲ. ಮುಂದೆ ಕೂತ್ಕೋಬೋದು ತಾನೆ? ದೇಶನ ಕಾಪಾಡ್ಬೇಕಲ್ವ? ಮುಂದೆ ಕೂತ್ಕೊಳ್ಳಿ, ನನ್ ಜೊತೆಲಿ ಕೂತ್ಕೋಬಾರ್ದು. ನೋಡಿ ಏನಂದ್ರೆ, ನಾವು ಈ ದೇಶವನ್ನ ಅಭಿವೃದ್ಧಿ ಮಾಡೋದಕ್ಕಾಗಿ ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ಕೆಲವೊಮ್ಮೆ ಈ ರಾಜಕೀಯದವರು ನನ್ನನ್ನ ದುರುಪಯೋಗ ಮಾಡ್ಕೊಂಡ್ ಬಿಡ್ತಾರೆ. ಇದೇ ಕಾರಣದಿಂದ ನನ್ನ ಜೊತೆಲಿ ಯಾರನ್ನೂ ಕೂತ್ಕೊಳ್ಳಕ್ ಬಿಡಲ್ಲ. ಮುಂದೆ ಕೂತ್ಕೊಳ್ಳಿ ಅಂತೀನಿ. ನೀವೆಲ್ಲ ನೋಡಿರ್ಬೋದು, ಉಮಾ ಭಾರತಿಯವ್ರು ಬಂದಿದ್ರು, ನಮ್ಮವ್ರು ಅವ್ರನ್ನ ಓಡಿಸ್ಬಿಟ್ರು. ನಾನು ಅವ್ರ ಹತ್ರ ಕ್ಷಮೆ ಕೇಳ್ದೆ. ತಪ್ಪಾಯ್ತು, ಇದು ಪ್ರಜಾಪ್ರಭುತ್ವದಲ್ಲಿ ಸರಿಯಲ್ಲ. ಮುಂದೆ ಪಬ್ಲಿಕ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಯಾರಿಗೂ ಬೇಡ ಅನ್ಬಾರ್ದು. ಯಾವುದೇ ಪಕ್ಷ, ಕೋರ್ಟ್, ಪಾರ್ಟಿಯವರಾಗಿರ್ಲಿ, ಅವ್ರ ಜೊತೆ ನಮ್ಗೆ ಸಂಬಂಧ ಇಲ್ಲ. ಪಬ್ಲಿಕಲ್ಲಿ ಕೂತ್ಕೊಳ್ಳೋದಾದ್ರೆ ಕೂತ್ಕೊಳ್ಳಿ, ಆದ್ರೆ ಸ್ಟೇಜ್ ಮೇಲೆ ಕೂತ್ಕೋಬಾರ್ದು. ಇದು ನಮ್ಮ ಹಠ ಅಷ್ಟೇ. ಯಾಕಂದ್ರೆ ಇವರು ನಮ್ಮ ದೇಶದ ಜನರೇ ಅಲ್ವಾ. ಇವರೆಲ್ಲ ಇಂಗ್ಲೆಂಡಿಂದ ಏನ್ ಬಂದಿಲ್ಲ ಇಲ್ಲಿಗೆ, ನಮ್ಮ ದೇಶದವ್ರೆ. ಒಂದ್ ವೇಳೆ ಸಮಾನ ಮನಸ್ಕ ವ್ಯಕ್ತಿಗಳು ಹೀಗಾಗ್ಬೇಕು ಅಂತ ಇಷ್ಟಪಡ್ತಾರೆ ಅಂದ್ರೆ ದೂರ ಇದ್ಕೊಂಡು ಅವರು ಕೂಡ ಆಂದೋಲನ ಮಾಡ್ಬೋದಲ್ವಾ ದೇಶಕ್ಕೋಸ್ಕರ. ಒಳ್ಳೇದೇ ತಾನೆ? ನಾನ್ ಕೇಳೋದೇನಂದ್ರೆ, ನೀವ್ ಹೇಗೆ ಹೇಳ್ತಿದ್ದೀರಾ ಇದನ್ನ? ಏನಂದ್ರೆ ಒಂದ್ ವೇಳೆ ಲೋಕ್ಪಾಲ್ ಬಿಲ್ ಸರಿಯಾಗಿ ಆಗ್ಲಿಲ್ಲ, ಸರ್ಕಾರ ಇಷ್ಟಪಡೋ ತರನೇ ಆಯ್ತು, ಒಂದ್ ವೇಳೆ ಲಾಭ ಆಗ್ಲಿಲ್ಲ ಅನ್ಕೊಳ್ಳಿ, ಆವಾಗ ಆಂದೋಲನ ಮಾಡ್ತೀರಾ? ಆ ಆಂದೋಲನಕ್ಕೋಸ್ಕರ ನಾನು ಒಂದ್ ಸಮಾಜದಲ್ಲಿ ಕೆಲಸ ಮಾಡ್ತೀನಿ. ನಾನ್ ಇದನ್ನ ಅನುಭವಿಸಿದ್ದೀನಿ. 10-15% ಜನ ಮಾತ್ರ ಜಾಗೃತರಾಗಿರೋದು. ಜನ ಆಂದೋಲನದಲ್ಲಿ ಭಾಗವಹಿಸಕ್ ಇಷ್ಟಪಡ್ತಾರೆ, ಆದ್ರೆ ಅವ್ರನ್ನ ಅವ್ರು ತಯಾರಿ ಮಾಡ್ಕೊಂಡಿರಲ್ಲ. ಕೆಲವು ಭೌತಿಕ ಸುಖಗಳಿಂದ ಅಥವಾ ಅವ್ರಿಗೆ ಅಭ್ಯಾಸ ಆಗೋಗಿದೆ. ಹಾಗಾಗಿ ನೀವು ಅವರಿಗೋಸ್ಕರ ಹೇಗ್ ನಾಯಕತ್ವ ಒದಗಿಸ್ತೀರಾ? ಈ ಆಂದೋಲನದಲ್ಲಿ ಪೂರ್ತಿ ದೇಶ ಸೇರೋ ಹಾಗೆ? ಮನೆಯಲ್ಲಿ ಯಾರ ಹಿಂದೆ ಹೆಂಡತಿ ಮಕ್ಳಿರ್ತಾರೋ, ತಂದೆ ತಾಯಿ ಇರ್ತಾರೋ, ಅವ್ರು ಹೇಗೆ ಜೈಲಿಗೆ ಇಲ್ಲ ರೋಡ್ಗೆ ಬರ್ತಾರೆ? ನಾವು ಹೇಳೋದೇನಂದ್ರೆ, ನಾವು ಏನು ಸಮಯನ ಕೊಡ್ತಾ ಇದ್ದೀವೋ ಅದನ್ನ ಒಬ್ಬ ಕುಟುಂಬಸ್ಥ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಒಂದಂತೂ ಮಾಡ್ಬೋದಲ್ವಾ? ಕನಿಷ್ಠ ಪಕ್ಷ ಆಂದೋಲನ ಆದ್ಮೇಲೆ ರಸ್ತೆ ಮೇಲೆ ನಿಲ್ಲೋದಕ್ಕೆ ಏನ್ ತೊಂದರೆ ಇದೆ? ರಸ್ತೆ ಮೇಲೆ ನಿಲ್ಲೋದಕ್ಕೆ ಇಷ್ಟು ಮಾಡಿದ್ರೂ ಸಾಕಷ್ಟು ಕೆಲಸ ಆಗೋಗುತ್ತೆ. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, 60 ವರ್ಷ ವಯಸ್ಸಾಗಿರುತ್ತೆ, 65 ವರ್ಷ ವಯಸ್ಸಾಗಿರುತ್ತೆ, 70 ವರ್ಷ ವಯಸ್ಸಾಗಿರುತ್ತೆ. ಈಗ ಮಕ್ಕಳು ಕೂಡ ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿರ್ತಾರೆ. ಅಂತವ್ರು ಜೈಲಿಗೆ ಹೋಗೋದ್ರಲ್ಲಿ ಏನ್ ಸಮಸ್ಯೆ ಇದೆ? ಏನ್ ಸಮಸ್ಯೆ ಇದೆ? ನೀವ್ ಸರಿಯಾಗಿ ಹೇಳ್ತಿದ್ದೀರಾ. ಬೆಳಗ್ಗೆ ತಿಂಡಿ ಮತ್ತೆ 2 ಟೈಮ್ ಊಟ ಅಲ್ಲೂ ಸಿಗುತ್ತೆ ಅಲ್ವಾ? ಎಲ್ಲಿವರೆಗೂ ಸಂಭಾಳ್ಸಕ್ಕಾಗುತ್ತೋ ಸಂಭಾಳ್ಸಿ. ನೀವ್ ಸರ್ಕಾರನ ಸರಿಯಾಗಿ ಹೇಳ್ತಿದ್ದೀರಾ. ನಾನು ನೀವು ಇದನ್ನ ತಯಾರಿ ತಿಳ್ಕೊಳಕ್ ಮಾಡ್ಕೊಂಡಿರ್ಬೇಕು. ಇಷ್ಟಪಡ್ತಿದ್ದೆ. ನೀವು ತಯಾರಾಗಿರ್ಬೇಕಷ್ಟೇ. ಆದ್ರೆ ಅಣ್ಣ, ಇವರು ಹೇಳ್ತಾ ಇರೋದು ಏನಂತಂದ್ರೆ, ಏನು ನಿಮ್ಮ ಈ ಮೂವ್ಮೆಂಟ್ ಅಲ್ಲಿ ಯಾರು ಯುವಕರು ಬಂದಿದ್ದಾರೋ ಇವರೆಲ್ಲ ಯಾರಂದ್ರೆ ಅವರು ವೋಟ್ ಹಾಕೋದಿಕ್ಕೂ ಕೂಡ ಹೋಗಲ್ಲ. ಮುಂಬರುವ ದಿನಗಳಿಗೆ ಯುವಕರು ತಯಾರಿ ಮಾಡ್ಕೋಬೇಕಾಗಿದೆ. 10 ಅಭ್ಯರ್ಥಿಗಳು ನಿಂತಿದ್ದಾರೆ ಅಂದ್ರೆ ಆ 10 ಅಭ್ಯರ್ಥಿಗಳನ್ನ ನೋಡಿ ಈ ವೋಟರ್ ಹೇಳ್ತಾನೆ, ಈ 10 ಅಭ್ಯರ್ಥಿಗಳು ನಿಂತಿದಾರಲ್ಲ, ನನಗೆ ಒಬ್ಬನೂ ಇಷ್ಟ ಇಲ್ಲ, ಇವರು ಕರಪ್ಟೆಡ್ ಆಗಿದ್ದಾರೆ, ಹಾಗಾಗಿ ವೋಟ್ ಯಾರಿಗಾಕ್ಲಿ ಅಂತ. ಅದಕ್ಕೆ ಈಗ ಗೌರ್ಮೆಂಟ್ನ ಹಿಂದೆ ಬಿದ್ದಿದೀವಿ. 10 ಅಭ್ಯರ್ಥಿಗಳ ಚಿಹ್ನೆ ನಂತರ 11ನೇ ಚಿಹ್ನೆ ಇದೆ. ಅಲ್ಲಿ ಒಂದು ಆಯ್ಕೆ ಕೊಡಿ, ಯಾರು ಇಷ್ಟ ಇಲ್ಲ ಅಂತ 11ನೇ ಚಿಹ್ನೆ. ಆಗ ವೋಟರ್ ನೋಡ್ತಾನೆ, ಒಬ್ಬನೂ ಇಷ್ಟ ಇಲ್ಲ, ಯಾರು ಇಷ್ಟ ಇಲ್ಲ ಅನ್ನೋ ಚಿಹ್ನೆನ ಆಯ್ಕೆ ಮಾಡ್ತಾನೆ. ಆಗ 10 ಅಭ್ಯರ್ಥಿಗಳಿಗಿಂತ ಯಾರು ಇಷ್ಟ ಇಲ್ಲ ಅನ್ನೋದ್ರ ಮೇಲೆ ಆಯ್ಕೆ ಜಾಸ್ತಿ ಆಯ್ತು ಅಂದ್ರೆ ಎಲೆಕ್ಷನ್ ರದ್ದಾಗುತ್ತೆ. ಮತ್ತೆ ಎಲೆಕ್ಷನ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ ಹಂಚಿಕೆ ಮಾಡ್ತಿರೋ ಅಲ್ಲಿವರೆಗೂ ಹಂಚಿಕೆ ಮಾಡಿ ದುಡ್ಡನ್ನ. 10 ಕೋಟಿ ರೂಪಾಯಿಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಒಂದು ಎಲೆಕ್ಷನ್ನಲ್ಲಿ 10 ಕೋಟಿ ರೂಪಾಯಿ ನೀರಿಗೆ ಬಿತ್ತು ಅಂದ್ರೆ ಆಗ ತಲೆಯಲ್ಲಿ ಬುದ್ಧಿ ಬರುತ್ತೆ. ಆ ಕೆಲಸ ಕೂಡ ಮಾಡಬೇಕಾಗಿದೆ ಮುಂದೆ. ಆದ್ರೆ ಅಣ್ಣ, ನಾನಿದನ್ನ ಸಾಕಷ್ಟು ಕೇಳ್ಪಟ್ಟಿದ್ದೀನಿ. ಜನರು ಇದನ್ನ ಹೇಳ್ತಾರೆ, ಯಾರು ಜಂತರ್ ಮಂತರಲ್ಲಿ ನಿಮ್ಮ ಜೊತೆ ಬಂದ್ರೋ ಅಥವಾ ಯಾರು ರಾಜ್ಘಾಟಲ್ಲಿ ನಿಮ್ಮ ಧರಣಿಯಲ್ಲಿ ಶಾಮೀಲಾಗಿದ್ರೋ ಇವರೆಲ್ಲ ಯುವಕರಾಗಿದ್ದಾರೆ. ಅವರಿಗೆ ಲೋಕ್ಪಾಲ್ ಬಗ್ಗೆನೂ ಗೊತ್ತಿಲ್ಲ, ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲ. ಅವರೆಲ್ಲ ಎಂಥ ಘೋಷಣೆ ठंडा ठंडा कूल कूल अन्ना हजारे वंडरफुल. ಆಂದೋಲನದಲ್ಲಿ ಇವಾಗ ಏನು ಯೂತ್ ಗ್ರೂಪ್ ಬಂದಿತ್ತಲ್ಲ, ಅವ್ರು ಆ ಥರ ಇರಲಿಲ್ಲ. ನಾನು ಅವಾಗ ನೋಡಿದ್ದೀನಿ ಸಾಕಷ್ಟು. ಸರಿ ಸುಮಾರು 400-500 ಸಿಟಿಗಳಲ್ಲಿ ಈ ಯುವಕರು ಏನ್ ಮುಂದೆ ಬಂದಿದ್ರು ಮತ್ತವರ ಕೈಯಲ್ಲಿ ತ್ರಿವರ್ಣ ಧ್ವಜ ಏನಿತ್ತೋ ನನಗದು ತುಂಬಾ ಮಹತ್ವಪೂರ್ಣ ಅಂತ ಅನಿಸ್ತು. ಈ ಆಂದೋಲನದ ಮೂಲಕ ಕನಿಷ್ಠ ಪಕ್ಷ ಅವರಿಗೆ ರಾಷ್ಟ್ರೀಯತೆಯ ಭಾವನೆ ಜಾಗೃತಗೊಂಡಿದೆ. ಅವರೆಲ್ಲ ಘೋಷಣೆ ಕೂಗ್ತಾ ಇದ್ರು. ಅವರೆಲ್ಲ ಏನ್ ಘೋಷಣೆ ಕೂಗ್ತಾ ಇದ್ರು ಗೊತ್ತಾ? ಇನ್ಕಿಲಾಬ್ ಜಿಂದಾಬಾದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಸ್ವಾತಂತ್ರ್ಯದ 62 ವರ್ಷಗಳಲ್ಲಿ ರಾಷ್ಟ್ರೀಯತೆಯ ಭಾವನೆ ಅವರ ಮನಸ್ಸಿನಲ್ಲಿ ಏನ್ ಜಾಗೃತಗೊಳ್ತಿದೆಯೋ ಅದು ನನಗೆ ತುಂಬಾ ಮಹತ್ವಪೂರ್ಣ ಅಂತ ಅನಿಸ್ತಾ ಇದೆ. ಆ ಯುವಕರೇ ಈ ದೇಶನ
ಸರಿಪಡಿಸ್ತಾರೆ ನನ್ನ ಪ್ರಕಾರ. ಅಣ್ಣ, ನಾವು ನಿಮ್ಮನ್ನ ಎಲ್ಲ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ವಿ. ನಾವು ಜನರಲ್ಲಿ ಏನು ಅನುಮಾನ ಇತ್ತೋ, ಸಂದೇಹ ಇತ್ತೋ ಲೋಕ್ಪಾಲ್ ಬಗ್ಗೆ, ನಿಮ್ಮ ಆಂದೋಲನದ ಬಗ್ಗೆ, ಅದರ ಬಗ್ಗೆ ನಿಮ್ಮಿಂದ ಉತ್ತರ ಕೇಳೋ ಪ್ರಯತ್ನ ಮಾಡಿದ್ವಿ. ಈಗ ನಾವೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಓಂ ಥಾನ್ವಿ ಅವರ ತೀರ್ಪನ್ನ ಇವತ್ತಿನ ಮೊಕದ್ದಮೆಯ ಮೇಲೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಪ್ರಶ್ನೆಗಳನ್ನ ಕೇಳಿದ್ವಿ ಅಣ್ಣಾ ಹಜಾರೆ ಅವರಿಗೆ, ಅರವಿಂದ್ ಕೇಜ್ರಿವಾಲ್ ಅವರಿಗೆ. ಇವತ್ತು ನಾವು ಲೋಕ್ಪಾಲ್ ಬಿಲ್ನ ಸೂಕ್ಷ್ಮತೆಗಳನ್ನ ತಿಳಿಯೋ ಪ್ರಯತ್ನ ಮಾಡಿದ್ವಿ, ಮತ್ತೆ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡಿದ್ವಿ. ಅಣ್ಣಾ ಹಜಾರೆ ಅವರ ಆಂದೋಲನದ ಹಿಂದೆ ಬೇರೆ ಯಾರದಾದ್ರೂ ಕೈ ಇದೆಯಾ ಅಂತ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಯಾರೆಲ್ಲ ಈ ಆಂದೋಲನದ ಜೊತೆ ಸೇರ್ಕೊಂಡಿದ್ದಾರೋ ಅವರು ಎಷ್ಟು ಗಂಭೀರವಾಗಿದ್ದಾರೆ ಅಂತ. ಈಗ ಸಮಯ ಆಗಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್, ಜನಸತ್ತಾದ ಸಂಪಾದಕ ಓಂ ಥಾನ್ವಿ ಅವರ ತೀರ್ಪಿಗೆ. ಅಣ್ಣಾ ಹಜಾರೆ ಮತ್ತು ಅವರ ಜೊತೆಗಾರ ಕೇಜ್ರಿವಾಲ್ ಜಿ ಅವರು ತುಂಬಾ ಸ್ಪಷ್ಟವಾಗಿ ಕೇಳಿದ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಸಾಕಷ್ಟು ವಿಷಯಗಳು ಇಲ್ಲಿ ಕೂಡ ಜನರ ಮುಂದೆ ಸ್ಪಷ್ಟವಾಗಿದೆ. ಯಾವುದ್ರ ಬಗ್ಗೆ ಭ್ರಮೆ ಇತ್ತೋ, ಏನು ಗೊಂದಲ ಸರ್ಕಾರದ ಜೊತೆಗಿದೆಯೋ ಇದರ ಆತಂಕ ಜನರಿಗೂ ತುಂಬಾ ಮೊದಲಿಂದಾನೇ ಇತ್ತು. ಯಾವುದೇ ಸರ್ಕಾರ ಇಷ್ಟೊಂದು ಸುಲಭವಾಗಿ ಮಂಡಿ ಇರೋದಿಲ್ಲ. ಮತ್ತೆ ಯಾವುದಾದ್ರೂ ತಾರ್ಕಿಕ ಅಂತ್ಯದವರೆಗೆ ಈ ಜಂಟಿ ಸಮಿತಿ ಈ ಹಂತದಲ್ಲಿ ತಲುಪುತ್ತೆ ಅನ್ನೋದು ಇದರ ಆತಂಕ ಜನರಿಗೆ ಇವತ್ತಿಗೂ ಇದೆ. ಆದ್ರೆ ಏನು ಜನಬೆಂಬಲ ಅಣ್ಣಾ ಹಜಾರೆ ಜಿ ಅವ್ರಿಗೆ ಸಿಕ್ಕಿದೆಯೋ ಅದರ ಆಧಾರದ ಮೇಲೆ ಇವತ್ತಿಗೂ ಮತ್ತೆ ಅವರು ಜನರ ಮಧ್ಯೆ ಹೋಗ್ಬೇಕಾಗುತ್ತೆ. ಇವಾಗ ಸಾಕಷ್ಟು ವಿಷಯಗಳಿವೆ, ಸಾಕಷ್ಟು ಅವಕಾಶಗಳು, ಲೋಕ್ಪಾಲ್ನ ರಚನೆ ಬಗ್ಗೆ ಸಾಕಷ್ಟು ಪರಿಕಲ್ಪನೆಗಳು ಇವೆ. ಅವು ಜನರ ಮಧ್ಯೆ ಇನ್ನೂ ಸ್ಪಷ್ಟ ಆಗುತ್ತವೆ. ಹಾಗಾಗಿ ಮುಂದಿನ ಹಂತದಲ್ಲಿ ಬಹುಶಃ ಯಾವುದಾದ್ರೂ ಸರಿಯಾದ ನಿರ್ಧಾರಕ್ಕೆ ಯಾವುದಾದ್ರೂ ಸಮಿತಿ ತಲುಪಬಹುದು. ಆದ್ರೆ ಅವರ ಉದ್ದೇಶಗಳು ಮತ್ತು ಅವರ ಗುರಿಯಲ್ಲಿ ಯಾರಿಗೂ ಬಹುಶಃ ಯಾವುದೇ ಅನುಮಾನ ಇರ್ಲಿಕ್ಕಿಲ್ಲ. ಈ ಕಾರಣದಿಂದ ಅದಾಲತ್ ಅವ್ರ ಮೇಲೆ ಏನ್ ಆರೋಪಗಳು ಮಾಡಲಾಗಿದೆಯೋ ಅದನ್ನ ಗೌರವದಿಂದ ಖುಲಾಸೆಗೊಳಿಸುತ್ತೆ. ನೀವು ಅಣ್ಣ ಏನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ನನ್ನದು ಒಂದೇ ವಿನಂತಿ ಇರೋದು, ಯುವ ಜನತೆಗೋಸ್ಕರ ನಾವು ಸ್ವಾತಂತ್ರ್ಯದ ಈ 2ನೇ ಹೋರಾಟ ಮಾಡಬೇಕಾಗಿದೆ. ಈ ಹೋರಾಟ ಮಾಡಬೇಕು ಅಂದ್ರೆ 5 ವಿಷಯಗಳನ್ನ ನೆನಪಲ್ಲಿಟ್ಕೋಬೇಕು. 1, ನಮ್ಮ ಆಚಾರ ಶುದ್ಧವಾಗಿರಬೇಕು, ವಿಚಾರ ಶುದ್ಧವಾಗಿರಬೇಕು, ಜೀವನ ನಿಷ್ಕಳಂಕವಾಗಿರಬೇಕು, ಜೀವನದಲ್ಲಿ ಯಾವುದೇ ಕಲೆ ಇರಬಾರ್ದು, ಜೀವನದಲ್ಲಿ ಸ್ವಲ್ಪ ತ್ಯಾಗ ಇರಬೇಕು, ತ್ಯಾಗ ಮತ್ತೆ ಅವಮಾನ ಸಹಿಸ್ಕೊಳ್ಳೋಂಥ ಶಕ್ತಿ ಇರಬೇಕು. ಅವಮಾನ, ಇನ್ಸಲ್ಟ್, ಎಷ್ಟು ಶಕ್ತಿ ಇದೆ ನಿಮ್ಮಲ್ಲಿ ಇನ್ಸಲ್ಟ್, ಅಷ್ಟು ನೀವು ಈ ದೇಶಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತೀರಾ. ಇದು ನಮ್ಮ ಇತಿಹಾಸ. ಇದು ನಮ್ಮ ಇತಿಹಾಸ. ಈ ವಿಷಯನ ನೆನಪಲ್ಲಿಟ್ಕೊಳ್ಳಿ ಸಾಕು. ನಮಸ್ಕಾರ.